गात्राय कामकार्तप्रदायिने श्रीमद्वेंकटनाथाय श्रीनिवासाय ते नमः। नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विदासुरसौख्यदुःखसत्कारणाय वितताय नमो नमस्ते। अथ व्यवर्धन चतुरः कुमाराः नृपस्य गेहे पुरुषोत्तमाद्याः नित्यप्रवृद्धस्य दशस्य वृद्धिः अपेक्षलोकस्य मंददृष्टिम् 42ನೇ ಶ್ಲೋಕ 5ನೇ ಅಧ್ಯಾಯದಲ್ಲಿ ಅನ್ಯತ್ರ ಚೈವ ವಿಚರನ್ ಸಹಿತೋ ಅನುಜೇನ ಪ್ರಾಪ್ತಃ ಕರೋ ಸಹಜಾದ ಕಬಂಧ ನಾಮ್ನಃ ಧಾತುಃ ವರಾತ್ ಅಖಿಲಜಾಯಿನಃ ಉಜ್ಜಿತಸ್ಯ ಮೃತ್ಯೋಶ್ಚ ವ್ರಜಪತನಾತ್ ಅತಿಪುಂಚಿತಸ್ಯ. ರಾಮದೇವರು ಅನೇಕ ರಾಕ್ಷಸನ್ನು ಸಂಹಾರ ಮಾಡಿರುವಂತಪ್ಪ ಅದು ಒಂದು ವಿಷಯ. ಅನೇಕ ಋಷಿಗಳಾಗಿರ್ತಕ್ಕಂಥವ್ರಿಗೆ ದರ್ಶನವಾಗಿರ್ತಕ್ಕಂಥದ್ರು ಕೊಟ್ಟರು ಅಂತ ಇನ್ನೊಂದು ವಿಷಯ. ಇನ್ನೊಂದು ರಾಮಾವತಾರದಲ್ಲಿ ಅನೇಕರು ಒಳ್ಳೆಯವರಾಗಿರ್ತಕ್ಕಂಥವ್ರಿಗೆ ಪ್ರಾರಬ್ಧವಶಾತ್ ಬೇರೆ ಬೇರೆ ಕೆಟ್ಟ ಜನ್ಮ ಬಂದಿರ್ತಕ್ಕಂಥದ್ದನ್ನೆಲ್ಲ ನಿವೃತ್ತಿ ಮಾಡಿ ಅವರಿಗೆ ಬಂದು ಸ್ವಾಭಾವಿಕವಾಗಿರ್ತಕ್ಕಂಥ ಜನ್ಮ ಕೊಟ್ಟು ಅನುಗ್ರಹ ಮಾಡಿರುವಂತಪ್ಪದು. ಇದು 3 ಪ್ರಕಾರವಾಗಿರ್ತಕ್ಕಂಥ ಉಪಕಾರ. ಈ 3ನೇ ಉಪಕಾರದಲ್ಲಿ ಈ ಶ್ಲೋಕದಲ್ಲಿ ಏನು ಅಂತಂದ್ರೆ, ರಾಮದೇವರಾಗಿರ್ತಕ್ಕಂಥವ್ರು ಲಕ್ಷ್ಮಣನ ಕೂಡ ಆ ದಂಡಗಮನವಾಗಿರ್ತಕ್ಕಂಥದ್ರಲ್ಲಿ ಪ್ರವೇಶ ಮಾಡಬೇಡ ಒಂದು ದೊಡ್ಡ ರಾಕ್ಷಸನಾಗಿರ್ತಕ್ಕಂಥ ತನ್ನ 2 ಕೈಯಿಂದ ಇವರಿಬ್ಬರು ಹಿಡಕಂಡ. ಅದಕ್ಕೆ ನಿಮ್ಮ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ ನೋಡ್ರಿ, ಅಂಬುಜ ಬಲಾತ್ ಅಂತ ಹೇಳಿದ್ರೆ ಬ್ರಹ್ಮದೇವರ ವರವಾಗಿರ್ತಕ್ಕಂಥದ್ದು ಆ ರಾಕ್ಷಸನಿಗೆ ಇತ್ತು. ಆ ರಾಕ್ಷಸನಿಗೆ ಕಬಂಧ ಅಂತ. ಕಬಂಧ ಅಂದ್ರೆ ಏನರ್ಥ ಅಂದ್ರೆ ತಲೆಯ ಇರ್ತಕ್ಕಂಥದ್ದು ಹೊಟ್ಟೆ ಒಳಗಿರೋದು, ತಲೆ ತನಿಯ ಇರ್ಲಾರ್ದು ಹಂಗಿರ್ತಕ್ಕಂಥದ್ದು. ಅವ ಬಂದು ಕಬಂಧ ಅಂತಂಬದು ಆ ಪ್ರಕಾರವಾಗಿ ತಲೆ ಹೊಟ್ಟೆಲಿದ್ದ ಪ್ರಯುಕ್ತ ಆ ರಾಕ್ಷಸನ ಹೆಸರ ಇರ್ತಕ್ಕಂಥದ್ದು ಧನು ಎಂಬುದಾಗಿರ್ತಕ್ಕಂಥ ಅವನ ಹೆಸರು. ತ್ರಿಜಡ ಎಂಬುದಾಗಿರ್ತಕ್ಕಂಥ ರಾಕ್ಷಸನಿ ಹುಟ್ಟಿದ. ಅವನಿಚ್ಚಿಗೆ ರಾಕ್ಷಸನ ಅಲ್ಲ. ಆದ ಕಾರಣ ಹಾಗೆ ಏನ್ ಮಾಡಿರು, ಈ ಪ್ರಕಾರವಾಗಿ ರಾಮದೇವರಾಗಿರ್ತಕ್ಕಂಥವ್ರು ಅವರು ಲಕ್ಷ್ಮಣ ಕೂಡ ಸೇರಿಕೊಂಡು ಅವನ 2 ಕೈಯ ಇರ್ತಕ್ಕಂಥ ಅದನ್ನ ಕಡದು ಅವನಿಗೆ ಸಂಹಾರವಾಗಿರ್ತಕ್ಕಂಥದ್ದು ಮಾಡಿ ವಿರಾಧನವಾಗಿರ್ತಕ್ಕಂಥವ್ರಿಗೆ ಹೆಂಗೆ ಬಂದು ಕ್ರಿಯಾವಾಗಿರ್ತಕ್ಕಂಥದ್ದು ಮಾಡಿರು, ಅದೇ ಪ್ರಕಾರವಾಗಿ ಅವನಿಗೆ ಕೊನೆಯ ಕ್ರಿಯಾವಾಗಿರ್ತಕ್ಕಂಥದ್ದು ಮಾಡಿ ಅವನ ವಿಮೋಚನವಾಗಿರ್ತಕ್ಕಂಥದ್ದು ಮಾಡಿರು. ಅವ ಯಾರು ಅಂತಂದ್ರೆ ಚಿತ್ವಾಸ್ಯ ಬಾಹುಯುಗಲಂ ಸಹಿತೋ ಅನುಜ್ಜನೇನ ಸಪೂರ್ತವತ್ ಪ್ರತಿಪದಾಯ ಸುರೇಂದ್ರ ಭೃತ್ಯಂ. ಸುರೇಂದ್ರ ಭೃತ್ಯಂ ಅಂತಂದ್ರೆ ದೇವೇಂದ್ರನ ಇರ್ತಕ್ಕಂಥ ಅವನು ಆಳವ ಸರ್ವಂಟ ಇರ್ತಕ್ಕಂಥವ. ಅವನಿಗೆ ಈ ಪ್ರಾರಬ್ಧ ವಶದ ಈ ರಾಕ್ಷಸ ಜನ್ಮ ಇರ್ತಕ್ಕಂಥದ್ದು ಬರ್ತದೆ. ಆಗ ಅವನ ಹೆಸರು ಧನು ಅಂತ ಹೆಸರು. ಆಗ ದೇವೇಂದ್ರನು ಕೂಡ ಜಗಳಕ್ಕೆ ಹೋದ. ಆಗ ದೇವೇಂದ್ರನ ಇರ್ತಕ್ಕಂಥ ವಜ್ರಾಯುಧದಿಂದ ಪಡೆದು ಅವನು ತಲೆಯಾಗಿರ್ತಕ್ಕಂಥದ್ದು ಹೊಟ್ಟೆ ಒಳಗೆ ಹೋದ ಕಾರಣ ಕಬಂಧ ಎಂಬುದಾಗಿರ್ತಕ್ಕಂಥ ಹೆಸರು ಬಂತು. ಅವನಿಗೆ ರಾಮದೇವರ ಕಾಲದಲ್ಲಿ ನಿಂಗೆ ಇದರಿಂದ ವಿಮೋಚನೆ ಆಗತ್ತೆ ಎಂಬುದಾಗಿರ್ತಕ್ಕಂಥ ಕಾರಣ ನಾಮ್ನಾದನು ತ್ರಿಜಟೈವ ಪುರಾಭಿಜಾತಂ ಗಂಧರ್ವ ಮಾಸು ತಥೋಪಿ ಸತರ್ಚಿತೋ ಅಗಾತ್. ಆಗ ಈ ಅವನಿಗೆ ಈ ಜನ್ಮ ಇರ್ತಕ್ಕಂಥದ್ದು ರಾಕ್ಷಸವನ್ನು ಆಗಿರ್ತಕ್ಕಂಥದ್ದು ಮುಗದಾದ ಮೇಲೆ ತಿರುಗು ಯಾರನ್ನು ಹುಟ್ಟಿದ ಎಂಬುದಾಗಿರ್ತಕ್ಕಂಥದ್ದಲ್ಲ. ಇದೆಲ್ಲ ಹೆಂಗಂದ್ರೆ ಅದು ಮುಗಿಯೋಣ ಇನ್ನು ನಿಜ ಸ್ವರೂಪ ಇರ್ತಕ್ಕಂಥದ್ದು ಬಂದುಡೋದು. ಅದ ಕಾರಣ ಗರ್ಭಾವಸ್ಥೆಯಲ್ಲಿ ಇರ್ತಕ್ಕಂಥ ಹುಟ್ಟತಕ್ಕಂಥದ್ದು ಒಂದು ದೇವತಾ ಸೃಷ್ಟಿ ಆಗಿರ್ತಕ್ಕಂಥದ್ದು 6 ವಿಧವಾಗಿರ್ತಕ್ಕಂಥ ಸೃಷ್ಟಿ, ಮಾನಸಿಕ ಸೃಷ್ಟಿ ಇತ್ಯಾದಿಗಳಲ್ಲಿ. ಆದ ಕಾರಣ ಆ ಜನ್ಮ ಹೋಗೋಣ ಅವನಿಗೆ ಏನಾಯ್ತು ಅಂತಂದ್ರೆ ನಿಜವಾಗಿರ್ತಕ್ಕಂಥ ಜನ್ಮ ಇರ್ತಕ್ಕಂಥದ್ದು ಬಂತು. ಅವನ ಹೆಸರು ವಿಶ್ವಾವಸು ಎಂಬುದಾಗಿರ್ತಕ್ಕಂಥದ್ದು. ವಿಶ್ವ ಇದೆಲ್ಲ ಆಚಾರ್ಯರು ಹೇಳಿದ್ರು ನಮಗೆ ತಿಳಿಲಾರ್ದು. ವಿಶ್ವಾವಸು ಎಂಬುದಾಗಿರ್ತಕ್ಕಂಥವ ಅವ ದೇವೇಂದ್ರನ ಇರ್ತಕ್ಕಂಥವನ ಆಳು. ಅವನ್ನ ದೇವೇಂದ್ರ ಪಟ್ಟಣ ಇರ್ತಕ್ಕಂಥ ಅಮರಾವತಿ ಪಟ್ಟಣ ಇರ್ತಕ್ಕಂಥದ್ದಕ್ಕೆ ಅನುಗ್ರಹ ಮಾಡಿ ರಾಮದೇವರು ಕಳಿಸಿರು. ತದ ಅರ್ಚಿತೋ ಅಗಾತ್. ಅವ ರಾಮದೇವರಿಗೆ ವಿಶೇಷವಾಗಿರ್ತಕ್ಕಂಥ ನಮಸ್ಕಾರವಾಗಿರ್ತಕ್ಕಂಥದ್ದು ಮಾಡಿ ರಾಮದೇವರು ಬಂದು ಅವರಿಗೆ ಒಂದು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿ ಅವ ದೇವೇಂದ್ರ ಪಟ್ಟಣಕ್ಕೆ ಹೋಗಿ ಸೇರಿದ ಅಂತ ಹೇಳಿ ಒಂದು ಅವನಿಗೆ ಒಳ್ಳೆ ಗತಿಯಾಗಿರ್ತಕ್ಕಂಥದ್ದು ಕೊಟ್ರು. ಅದಕ್ಕೆ ಆಮೇಲೆ ರಾಮದೇವರು ದೃಷ್ಟ್ವಾ ತಮೈವ ಶಬರಿ ಪರಮಂ ಹರಿಂಚ.
ಈ ಶಬರಿಯನ್ನು ಕೊಟ್ಟು ಅನೇಕ ವಿಧವಾಗಿರ್ತಕ್ಕಂಥ ಕಥೆಗಳೆಲ್ಲ ಬರೋದು. ಅವರು ಹಣ್ಣು ತಿಂದರು, ಅರ್ಧ ಹಣ್ಣು ತಿಂದರು, ಆ ಅರ್ಧ ಹಣ್ಣಿನ ಕೊಟ್ಟರು, ರಾಮದೇವ್ ತಿಂದ್ರು ಅಂತ. ಅದನ್ನ ಯಾವುದು ಹಂಗಲ್ಲ. ಎದಕ್ಕೆಂದ್ರೆ ಆಚಾರ್ಯರು ಒಂದೇ ಮಾತಾಡ್ತಾರೆ, ದೃಷ್ಟ್ವಾ ತಮೇವ ಶಬರಿ ಪರಮಂ ಹರಿಂಚ ಜ್ಞಾತ್ವಾ ವಿವೇಶ ದಹನಂ ಪುರತೋ ತಸ್ಯೈ. ಅವಳು ಮಹಾಭಕ್ತಳ ಇರ್ತಕ್ಕಂಥ ಅವಳು ಕಾಡಿನೊಬ್ಬಳೇ ಇದ್ರು. ಶ್ರೀಮದ್ ಆಚಾರ್ಯರು ಆ ಬದರಿಯಿಂದ ಅವಳು ಯಾರು ಅವ್ರ ಸ್ವರೂಪ ಇರ್ತಕ್ಕಂಥದ್ದು ನಿರ್ಣಯ ಮಾಡ್ಲಿಕ್ಕೆ ಪ್ರಯುಕ್ತ ನಾನು ಅವರು ಯಾರು ಅಂತ ಹೇಳೋದಲ್ಲ. ಆದ್ರೆ ರಾಮದೇವರಿಂದ ವೈಕುಂಠ ಪ್ರಾಪ್ತಿಯ ಇರ್ತಕ್ಕಂಥದ್ದಾಯ್ತು ಅಂತಂದ್ರೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಜೀವ ತಾನು ಇರ್ಬೇಕು. ಪ್ರಾಗಾತ್ ಸ್ವಲೋಕಮಿಮೇವಚ ಸಹ ಪ್ರತೀಕ್ಷ. ಹಾಗಂತಂದ್ರೆ ತನ್ನ ಲೋಕವಾಗಿರ್ತಕ್ಕಂಥ ವೈಕುಂಠ ಲೋಕವಾಗಿರ್ತಕ್ಕಂಥದ್ದೇ ಕುಂಠ ಅನುಗ್ರಹ ಆಗಿರ್ತಕ್ಕಂಥ ಮಾಡಿದ. ಅವಳಿಗೆ ಬಹಳ ವಯಸ್ಸಾಯಿತು. ಆಗ ಬಂದು ಏನ್ ಮಾಡಿದ್ರು ಅಂದ್ರೆ ರಾಮದೇವರ ಇರ್ತಕ್ಕಂಥವ್ರು ಬರ್ತಾರೆ, ರಾಮದೇವ್ರ ಜಪ ಮಾಡ್ತಾ ಕಾಡಿನ ಕೂತಿದ್ರು. ರಾಮದೇವರು ಬರ್ತಾರೆ, ನಿಂದ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಅವರಿಗೆ ಬಂದು ಮತಂಗ ಋಷಿಗಳಾಗಿರ್ತಕ್ಕಂಥವ್ರು ಹೇಳಿದ್ದಾರೆ. ಆದ ಕಾರಣ ಆ ರಾಮದೇವರನ್ನು ನೋಡ್ಬೇಕು, ಪರಮಾತ್ಮನ ಇರ್ತಕ್ಕಂಥವ ರಾಮ ರೂಪದಲ್ಲಿ ಮನುಷ್ಯನಾಗ ಬರ್ತಾನ ಎಂಬುದಾಗಿರ್ತಕ್ಕಂಥದ್ದು ನೋಡ್ಬೇಕು ಅಂತಿದ್ರು. ರಾಮದೇವರ ದರ್ಶನ ಆಗೋದೇ ಆ ಶಬರಿ ಆಗಿರ್ತಕ್ಕಂಥ ಏನ್ ಮಾಡಿದ್ರು ಅಂತಂದ್ರೆ ತಾನೇ ಬಂದು ಜ್ಞಾತ್ವಾ ವಿವೇಶ ದಹನಂ ಪುರತು ಅಸ್ಯ ತಸ್ಯೈ. ರಾಮದೇವರ ಎದುರುತ್ತುವೆ ಒಂದು ಅಗ್ನಿಯ ಇರ್ತಕ್ಕಂಥದ್ದನ್ನ ತನ್ನ ತಪಶಕ್ತಿಯಿಂದ ಮಾಡಿ ಅದನ್ನ ಬಂದು ದಹನವಾಗಿರ್ತಕ್ಕಂಥದ್ದು ಮಾಡಿಕೊಂಡು ರಾಮದೇವರನ್ನು ನೋಡ್ತಾಗೆ ಪ್ರಾಣವಾಗಿರ್ತಕ್ಕಂಥದ್ದು ಬಿಟ್ಟು ಆ ಬದರಿಯ ಇರ್ತಕ್ಕಂಥ ಅವಳಿಗೆ ತನ್ನ ಲೋಕವಾಗಿರ್ತಕ್ಕಂಥ ವೈಕುಂಠ ಲೋಕವಾಗಿರ್ತಕ್ಕಂಥದ್ದು ಕೊಟ್ಟು ರಾಮದೇವರು ಇರ್ತಕ್ಕಂಥದ್ದು ಅನುಗ್ರಹ ಮಾಡಿದ. ಇಷ್ಟತಾನ ನಿರ್ಣಯದಲ್ಲಿ ಶಬರಿಯನ್ನು ಬಿಟ್ಟು ಇರ್ತಕ್ಕಂಥದ್ದು ಉತ್ತಮ ಇರ್ತಕ್ಕಂಥ ಭಕ್ತರ ಇರ್ತಕ್ಕಂಥದ್ದು. ಅದಕ್ಕಾಮೇಲೆ ಬಂದು 45ನೇ ಶ್ಲೋಕದಲ್ಲಿ ಶಾಪಾತ್ ವರಾತ್ ಅಪ್ಸರಮೇವ ಹಿತಾಂ ವಿಮೋಚ್ಯ ಸಚ್ಯ ಕೃತಾತ್ ಕೃತಾತ್ ಪರಿಪುರಃ ಸ್ವಸ್ತಿ ದರ್ಪಹೇತು. ಹಾಗಿದ್ರೆ ಅನೇಕ ಅಪ್ಸರ ಸ್ತ್ರೀಗಳಾಗಿರ್ತಕ್ಕಂಥವ್ರು, ಅಪ್ಸರ ಸ್ತ್ರೀಗಳೆಲ್ಲ ದೇವಲೋಕದಲ್ಲಿ ಇರ್ತಕ್ಕಂಥವ್ರು. ಅವರೆಲ್ಲ ಅನೇಕರು ಈಗ ಈ ದಂಡಕವನದಲ್ಲಿ ಚಂಡಾಳ ಕುಳದಲ್ಲಿ ಹುಟ್ಟಿರ್ತಕ್ಕಂಥವ್ರ ಇದ್ದಾರೆ. ಏನು ಪಾಪ ಮಾಡಿರು ಅಂತಂದ್ರೆ ನಾವು ನೋಡ್ಲಕ್ಕ ತುಂಬಾ ಚಂದ ಎಂಬುದಾಗಿರ್ತಕ್ಕಂಥ ಒಂದು ಅಹಂಕಾರದಿಂದ ಇಂದರ ಮುಂದೆ ತುಂಬಾ ತಪ್ಪಾಗಿ ನಡ್ಕೊಂಡ್ರು. ಆಗ ಇಂದರ್ನ ಹೆಂಡತಿ ಆಗಿರ್ತಕ್ಕಂಥವ್ರು ಶಚಿದೇವಿಯರ ಆಗಿರ್ತಕ್ಕಂಥವ್ರು ಅದೇ ನೋಡ್ರಿ ಅಂದ್ರೆ ಗದ್ವಾದ ಶಾಪಾತ್ ಅಪ್ಸರಸು ಏವ ತಾಂ ವಿಮೋಚ್ಯ ಸಚ್ಯ. ಹಂಗಿದ್ರೆ ಶಚಿ ದೇವಿಯರಿಂದಮ್ಮ ಅವರು ಇಂದ್ರ ದೇವರ ಹೆಂಡತಿ. ಆದ ಕಾರಣ ಇಂದ್ರ ದೇವರ ಹೆಂಡತಿ ಶಾಪದಿಂದ ಅವರಿಗೆ ಚಂಡಾಳ ಕೊಡುವ ಇರ್ತಕ್ಕಂಥದ್ದು ಉಂಟು. ಅದನ್ನ ಬಂದು ಪರಮಾತ್ಮನ ಇರ್ತಕ್ಕಂಥ ರಾಮಚಂದ್ರ ದೇವರು ವಿಮೋಚನೆ ಆಗಿರ್ತಕ್ಕಂಥದ್ದು ಮಾಡಿ ಗದ್ವಾದ ದರ್ಶ ಅದಕ್ಕೆ ಅವರ ತಿರುಗು ಇಂದ್ರ ಲೋಕಪಟ್ಟಣವಾಗಿರ್ತಕ್ಕಂಥದ್ದು ಕಳಿಸಿದ. ಏನಕ್ಕೆ ಯಾಕೆ ಈ ಕಥೆ ಹೇಳಿದ್ದಾರೆ ಎಂಬುದಕ್ಕದ ಇದೆಲ್ಲ ಇನ್ನೊಂದು ನಿದರ್ಶನ ಏನು ಅಂತಂದ್ರೆ ರಾಮದೇವರ ಕಾಲದಲ್ಲಿ ಕೃಷ್ಣದೇವರ ಕಾಲದಲ್ಲಿ ಬಂದು ಯಾರ್ಯಾರು ಹೆಂಗಿದೆಯೋ ಅದೆಲ್ಲ ವಿಮೋಚನ ಮಾಡ್ತಿರ್ಬೇಕು, ಸಾಧನೆ ಆಗಿರ್ತಕ್ಕಂಥದ್ದು ಪೂರ್ತಿ ಮಾಡ್ತಿರ್ಬೇಕು. ಇದಕ್ಕೆಂದ್ರೆ ತಿರುಗು ಶಬರಿ ಆಗಿರ್ತಕ್ಕಂಥವ್ರು ಉಂಟಾಗಲ್ಲ ಅಂತ ಮಾರಿ ಸಾಧನೆ ಪೂರ್ತಿ ಆಗಿರ್ತಕ್ಕಂಥದ್ದು ಮಾಡ್ತಿರ್ಬೇಕು ಅಂತ ಪ್ರಯುಕ್ತ ಅಂತ ಮಾರಿ ಸಾಧನೆದಲ್ಲಿ ಸ್ವಲ್ಪ ಕಡಿಮೆ ಇರ್ತಕ್ಕಂಥವ್ರಿಗೆ ಈ ಪ್ರಕಾರವಾಗಿ ನಡೀತೆ ಅಂತ ನಾವು ತಿಳ್ಕೊಬಹುದು. ಅದಕ್ಕೆ ಆಮೇಲೆ ಪರಮಾತ್ಮನ ಇರ್ತಕ್ಕಂಥ ಮುಖ್ಯವಾದ್ದು ಗದ್ವಾದ ದರ್ಶ ಪವನಾತ್ಮಜ ಋಷ್ಯ ಮೂಕೆ ಸಹಿ ಏಕ ಏನಂ ಅವಗಚಿ ಸಮ್ಯಕ್ ಈಶಂ. ಅದರಿಂದ ದಂಡಕವನದಿಂದ ರಾಮಚಂದ್ರ ದೇವರ ಇರ್ತಕ್ಕಂಥವ್ರು ಋಷ್ಯಮೂಕ ಪರ್ವತವಾಗಿರ್ತಕ್ಕಂಥದ್ದು ಹೊರಟರು. ಋಷ್ಯಮೂಕ ಪರ್ವತವಾಗಿರ್ತಕ್ಕಂಥದ್ದಲ್ಲಿ ಉತ್ತಮವಾಗಿರ್ತಕ್ಕಂಥ ನಮ್ಮ ಪರಮಾತ್ಮನಲ್ಲಿ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಮಾಡ್ತಕ್ಕಂಥ ಅಧಿಕಾರಿ ವರ್ಗದಲ್ಲಿ ಮೊದಲು ಇರ್ತಕ್ಕಂಥ ವೇದಾಮನಾಥ ಸೂತ್ರ ಆಗಿರ್ತಕ್ಕಂಥ ಹನುಮಂತ ದೇವರಾಗಿರ್ತಕ್ಕಂಥವರಿದ್ದರು. ಹನುಮಂತ ದೇವರಾಗಿರ್ತಕ್ಕಂಥವ್ರು ಸಾಕ್ಷಾತ್ ವಾಯುದೇವರಾಗಿರ್ತಕ್ಕಂಥವ್ರು ಅವರನ್ನು ನೋಡಕ್ಕೋಸ್ಕರವಾಗಿ ಹನುಮಂತಂ ಋಷ್ಯಮೂಕ ನಾಮ್ನಿ ಗಿರೌದ ದರ್ಶ. ಆ ಬೆಟ್ಟದಲ್ಲಿ ಅವರನ್ನ ಪರಮಾತ್ಮನ ಇರ್ತಕ್ಕಂಥ ರಾಮಚಂದ್ರ ದೇವರು ನೋಡಿದ. ಇಲ್ಲಿ ಒಂದು ವಾಲ್ಮೀಕಿ ರಾಮಾಯಣದಿಂದ ಒಂದು ಬರಾದ ಒಂದು ವಿಷಯ ನಮಗೆ ಹೇಳ್ತಾನೆ. ಲಕ್ಷ್ಮಣನ್ ಮನಸ್ಸಿನ ಒಂದು ಏನಿತ್ತು ಅಂದ್ರೆ ರಾಮದೇವರು ಕೂಡ ಮಾತಾಡ್ಬೇಕು ಅಂದ್ರೆ ಮಾತಾಡ್ಬೇಕು. ರಾಮದೇವರು ಹೇಳ್ತಕ್ಕಂಥ ಮಾತು ಅರ್ಥ ಆಗ್ಬೇಕು ಅಂದ್ರೆ ನಂಗೆ ಅರ್ಥ ಆಗುವಂಗ ಬೇರೆ ಯಾರಿಗೂ ಅರ್ಥ ಆಗಲಾರದು ಎಂಬುದಾಗಿ ಒಂದು ಚಿಕ್ಕ ಅಭಿಪ್ರಾಯವಾಗಿರ್ತಕ್ಕಂಥದ್ದು ಒಂದು
ಅಂಶ ಅವನ ಮನಸ್ಸಲ್ಲಿತ್ತು. ಎದುವರಿನು ಇತ್ತು ಅಂದ್ರೆ ಈ ಋಷ್ಯಮುಖ ಪರ್ವತದ ಬರಾವರಿನು. ಋಷ್ಯಮುಖ ಪರ್ವತದ ಬರುವಣೆ ಹನುಮಂತ ದೇವರಾಗಿರ್ತಕ್ಕಂಥ ಅವರು ರಾಮಚಂದ್ರ ದೇವರು ಕೂಡ ಮಾತಾಡಬೇಡ. ರಾಮಚಂದ್ರ ದೇವರು ಅದಕ್ಕೆ ಉತ್ತರ ಕೊಡಬೇಡ. ಹನುಮಂತ ದೇವರು ಏನ್ ಮಾತಾಡ್ತಾರೆ ಅಂತ ಅವನಿಗೆ ತಿಳಿಲ್ಲ. ರಾಮಚಂದ್ರ ದೇವರು ಉತ್ತರ ಕೊಟ್ಟದ್ದು ಏನು ಅಂತ ತಿಳಿಲ್ಲ. ಆಗ ಒಂದು ಶ್ಲೋಕ ಬರುತ್ತೆ, ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾಸುತಂ. ಇದು ವಾಲ್ಮೀಕಿ ರಾಮಾಯಣದಲ್ಲಿರ್ತಕ್ಕಂಥ ಶ್ಲೋಕ. ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾಸುತಂ ಬಹುವ್ಯಾಹೃತಾನೇನ ನ ಕಿಂಚಿತ್ ಅಪಶಬ್ದಿತಂ. ರಾಮ ಒಂದು ವಿಧವಾಗಿರ್ತಕ್ಕಂಥ ಅಪಶಬ್ದವೂ ಇಲ್ಲ ಅಂದ್ರೆ, ಯಾವ ವಿಧವಾಗಿರ್ತಕ್ಕಂಥ ದೋಷವೂ ಇಲ್ಲ ಅಂದ್ರೆ, ಇಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರಲ್ಲ, ಕಪಿರೂಪದಲ್ಲಿ ಬಂದಿದ್ದಾರಲ್ಲ, ಯಾರಿವರು ಅಂತ ರಾಮಚಂದ್ರ ದೇವರನ್ನ ಲಕ್ಷ್ಮಣ ಕೇಳಬೇಳೆ. ಇವರು ತಾನು ಸಾಕ್ಷಾತ್ ವಾಯುದೇವರಾಗಿರ್ತಕ್ಕಂಥವರು ಹನುಮಂತ ದೇವರಾಗಿ ಅವತಾರ ಮಾಡಿಕೊಂಡು ಬಂದಿದ್ದಾರೆ ಎಂಬುದಾಗಿರ್ತಕ್ಕಂಥ ಋಷ್ಯಮುಖ ಪರ್ವತವಾಗಿರ್ತಕ್ಕಂಥದಕ್ಕೆ ರಾಮಚಂದ್ರ ದೇವರು ಬಂದು ನೋಡಿರು. ಅದಕ್ಕೆ ಹನುಮಂತ ದೇವರಾಗಿರ್ತಕ್ಕಂಥವರು ರಾಮಚಂದ್ರ ದೇವರ ಗುಟ್ಟು ತಿಳಿದವರ ಕಾರಣ. ಅದಕ್ಕೆ ಏನಂತಂದ್ರೆ ಕೈತ ವೇದ ಸರ್ವಶಃ ಅಂತ ಉಪನಿಷತ್ತಲ್ಲಿ ಬರ್ತಕ್ಕಂಥ ಮಾತು. ಅದಕ್ಕೆ ಕಹ ಅಂತಂದ್ರೆ ಹೂ ಅಂತ ಒಂದು ಅರ್ಥ, ಯಾರು ಅಂತ ಒಂದು ಅರ್ಥ. ಕಹ ಅಂತಂದ್ರೆ ಬ್ರಹ್ಮದೇವರು ಅಂತ ಒಂದು ಅರ್ಥ. ಕಂಬ್ರಹ್ಮ ಕಂಬದ ಇರ್ತಕ್ಕಂಥದ್ದು. ಅದಕ್ಕೆ ಯಾದವಾರಿ ಟಿಪ್ಪಣಿ ಬರೆಯವಳೆ, ಯಾರು ತಿಳ್ಕಂತಾರಪ್ಪ ವೇದದಲ್ಲಿ ಹೇಳಿರ್ತಕ್ಕಂಥ ಪರಮಾತ್ಮನ ಕುರಿತು ಹಾಗೆ ಅಂತ ಹೇಳಬೇಳೆ ಅವರು ಅದನ್ನ ನಮಗಿಟ್ಟು ಮಾಡ. ಕಹ ಅಂತಂದ್ರೆ ಬ್ರಹ್ಮದೇವರಾಗಿರ್ತಕ್ಕಂಥವರು ವೇದದಲ್ಲಿ ಪರಮಾತ್ಮನ ಕುರಿತು ಹೆಂಗ್ ಹೇಳಿದೆಯೋ ಅದು ಪೂರ್ತಿ ಅವರು ತಿಳ್ಕೊಂಡಿದ್ದಾರೆ ಅಂತ ಅರ್ಥ ಅಂತ ಹೇಳಿ ವೇದಸ್ಥೀರ್ಥ ಟಿಪ್ಪಣಿಯ ಇರ್ತಕ್ಕಂಥದ್ದು. ಇದಮೇವ ತತ್ವಂ ದರ್ಶಯತಿ. ಇದಕ್ಕೆ ಆಮೇಲೆ ಬರ್ತಕ್ಕಂಥದ್ದು ಒಂದು ತುಂಬಾ ಮುಖ್ಯವಾದ ಶ್ಲೋಕ. ದೇಹೇಪಿ ಯತ್ರ ಪವನೋತ್ರ ಹರಿರ್ಯತೋಸೌ ತತ್ರ ವಾಯುರಿತಿ ವೇದವಚಃ ಪ್ರಸಿದ್ಧ. ಇದಕ್ಕೆ ಆಮೇಲೆ ಈ ಶ್ಲೋಕ ತುಂಬಾ ಮುಖ್ಯವಾಗಿ ಇಟ್ಟಿದ್ದಾರೆ. ಅದಕ್ಕಾರ ಕಸ್ಮಿನ್ನೇ ವಹಂತಿ ತಥೈವೈತಿ ಅವತಾರೆ ತಸ್ಮಾತ್ ಮಾರುತಿ ಕೃತೆ ರವಿಜಂ ರಜಕ್ಷ. ಮಾರುತಿ ಹೇಳಿದ ಕಾರಣ ರವಿಜಂ ತಂದ್ರೆ ರವೀಂದ್ರ ಸೂರ್ಯ. ತಾನು ಸುಗ್ರೀವನ ಇರ್ತಕ್ಕಂಥವನ್ನ ಪರಮಾತ್ಮ ಯಾಕೆ ರಕ್ಷಣೆ ಮಾಡಿದ ರಾಮ ಅಂತಂದ್ರೆ ವಾಯುದೇವರು ಹೇಳಿದ ಪ್ರಯುಕ್ತ, ಹನುಮಂತ ದೇವರು ಹೇಳಿದ ಪ್ರಯುಕ್ತ. ದೇಹೇಪಿ ಯತ್ರ ಪವನೋತ್ರ ಹರಿರೇ ಸೌಚೌ. ಹಾಗೆಂತಂದ್ರೆ ಏನರ್ಥ ಅಂದ್ರೆ ಈ ಶ್ಲೋಕವಾಗಿರ್ತಕ್ಕಂಥದ್ದು ಅನೇಕ ಉಪನಿಷತ್ತಿರ್ತಕ್ಕಂಥದ್ದನ್ನ ಕಂಡೆನ್ಸ್ ಮಾಡಿ ಈ ಶ್ಲೋಕವಾಗಿರ್ತಕ್ಕಂಥದ್ದು ಮಾಡಿದ್ದಾರೆ. ಅದ ಕಾರಣ ಯಾರು ಬಂದು ಜೀವನದಲ್ಲಿ ಇರ್ತಾನೆಯೋ ಅದುವರೆಗೂ ನಾನು ಆ ಜೀವನದಲ್ಲಿ ಇರುವೆ. ಅವರ ಜೀವ ಬಿಟ್ಟು ಹೊರಗೊಟ್ಟೋದ್ರೆ ನಾನು ಹೊರಗೊಟ್ಟೋಗ್ತೇನೆ ಅಂತ ಅರ್ಥ. ಜೀವ ಮಾತ್ರ ಅಲ್ಲ, ದೇಹವಾಗಿರ್ತಕ್ಕಂಥದ್ದು. ದೇಹದಲ್ಲಿ ಯಾರು ಇರ್ತಾರೆಯೋ ಅದುವರೆಗೂ ನಾನು ಇರುವೆ. ಅವರು ದೇಹ ಬಿಟ್ಟು ಹೊರಗೊಟ್ಟೋದ್ರೆ ನಾನು ಹೊರಗೊಟ್ಟೋಗುವೆ ಹಾಗೆ ಅಂತ ಹೇಳ್ತಕ್ಕಂಥದ್ದು. ಇದಕ್ಕೆ ನೀವು ನೋಡಿ ಅಂದ್ರೆ ಗುಹಾಂ ಪ್ರವಿಷ್ಟವು ಆತ್ಮಾನುಹಿತ ದರ್ಶನಾತು ತುಂಬಾ ಸೂತ್ರ. ಆ ಸೂತ್ರದಲ್ಲಿ ನೋಡಿದ್ರೆ ಪರಮಾತ್ಮನ ಇರ್ತಕ್ಕಂಥ ಎರಡು ರೂಪದಲ್ಲಿ ಆತ್ಮ ಅಂತರಾತ್ಮ ಎಂಬ ಎರಡು ರೂಪದಲ್ಲಿ ನಮ್ಮಲ್ಲಿದ್ದಾನ. ಆತ್ಮ ಎಂಬ ಪರಮಾತ್ಮ ನಮ್ಮ ಈ ಭೌತಿಕ ದೇಹವಾಗಿರ್ತಕ್ಕಂಥದಲ್ಲಿರ್ತಾನ. ಅಂತರಾತ್ಮ ಎಂಬ ಪರಮಾತ್ಮ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಹೃದಯದಲ್ಲಿರ್ತಾನ. ಇವರಿಬ್ಬರಿಗೂ ಸೇವೆ ಮಾಡ್ಲಿಕ್ಕೆ ತಯೋಹೋ ದುಷ್ಟಿಂ ಕೃತ್ವ ಮಾರುತಿ ಆಗಿರ್ತಕ್ಕಂಥದ್ದು. ದುಷ್ಟಿ ಅಂದ್ರೆ ಸೇವಾಂ ಕರ್ತಂತ. ಅವರಿಗೆ ಸೇವಾ ಮಾಡ್ಲಿಕ್ಕೋಸ್ಕರವಾಗಿ ವಾಯುದೇವರಾಗಿರ್ತಕ್ಕಂಥವ್ರು ಎರಡು ರೂಪ ತಗೊಂಡು ಎಲ್ಲಿ ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪರಮಾತ್ಮ ಪರಮಾತ್ಮನಿಗೆ ಸೇವೆ ಮಾಡ್ಲಿಕ್ಕೆ ಒಂದು ರೂಪ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪರಮಾತ್ಮನಿಗೆ ಆತ್ಮ ಎಂಬ ಪರಮಾತ್ಮನಿಗೆ ಸೇವೆ ಮಾಡ್ಲಿಕ್ಕೆ ಒಂದು ರೂಪ ತಗೊಂಡು ವಾಯುದೇವರು ಎರಡು ರೂಪದಿಂದ ಪ್ರವೇಶ ಮಾಡ್ತಾರೆ. ಆದ ಕಾರಣ ಇದರ ಕುರಿತು ದೊಡ್ಡ ವಿಚಾರವಾಗಿರ್ತಕ್ಕಂಥದ್ದು ಒಂದು 25 ವರ್ಷಕ್ಕೆ ಮುಂಚೆ ಉಂಟು. ವಾಯುದೇವರಾಗಿರ್ತಕ್ಕಂಥವರಿಗೆ ದೇಹದಲ್ಲಿ ಪ್ರವೇಶ ಉಂಟು, ಜೀವನದಿಂದ ಪ್ರವೇಶ ಉಂಟ ಅಂತ ಬವಳೆ ಕರವಲು ಜೀವನದಲ್ಲಿ ಪ್ರವೇಶ ಇಲ್ಲ ಅಂತ ಹೇಳಿರು. ಹಾಗೆ ಹೇಳ್ಬೇಡ್ರಿ, ಸ್ಪಷ್ಟವಾಗಿ ಗುಹಾಧಿಕರಣದಲ್ಲಿ ಭಾಷ್ಯದಲ್ಲಿ ಹೇಳಿದ್ದಾರೆ. ಆದ ಕಾರಣ ಅಂತರಾತ್ಮನ ಇರ್ತಕ್ಕಂಥ ಪರಮಾತ್ಮನಿಗೆ ಸೇವೆ ತಗೊಂಡು ವಾಯುದೇವರು ಒಂದು ರೂಪ ತಗೊಂಡು ಹೋಗ್ತಾರೆ ಅಂದ್ರೆ ಅಂತರಾತ್ಮ ಎಂಬ ಪರಮಾತ್ಮ ಇರ್ತಕ್ಕಂಥದ್ದೇ ನಿಮ್ಮ ಸೋಲಿಲ್ಲಿ, ನಿಮ್ಮ ಚೇತನದಲ್ಲಿ, ನಿಮ್ಮ ಈ ಜಡ ದೇಹದಲ್ಲ ಅವರಿಗೆ ಸೇವೆ ಹೊಡ್ತಾ ಇದ್ರೆ ಆಗ ಜೀವನದ್ದು ಇದ್ದಾರೆ. ಅದಕ್ಕೆ ನೀವು ಇಲ್ಲಿ ಎರಡು ಈ ಶ್ಲೋಕಕ್ಕೆ ಏನರ್ಥ ಅಂದ್ರೆ ಯಾರ ಜೀವನದಲ್ಲಿ ಇದ್ದಾರೆಯೋ ಅದುವರೆಗೂ ನಾನು ಇರ್ತೇನೆ, ಅವರು ಹೊರಟುದ್ರೆ ನಾ ಹೊರಟು ಹೋಗ್ತೇನೆ. ಅದೇ ಪ್ರಕಾರವಾಗಿ ಈ ಭೌತಿಕ ದೇಹದಲ್ಲಿ ವಾಯುದೇವರು ಇರಾವರಿಯನ್ನು ದೇವರು ಇರ್ತಾನ, ವಾಯುದೇವರು ಹೊರಟುದ್ರೆ ಅವನು ಹೊರಟು ಹೋಗ್ತಾನ ಅಂತ ಮಾರಿ ಇರ್ತಕ್ಕಂಥವ್ರು ವಾಯುದೇವರ ಮಹಿಮೆಯ ಇರ್ತಕ್ಕಂಥದ್ದು ಅಂತೇಳಿ ದೇಹೇಪಿ ಯತ್ರ
ಪವನೋತ್ರ ಹರಿಯಸೌ ಹಾಗೆಂತಂಬುದನ್ನೇ ಒಂದು ಚಿಕ್ಕ ಶಾಸ್ತ್ರ ವಿಷಯ ನಿಮಗೆ ಕಾಣ್ತೇನೆ. ಇದಕ್ಕೆಂದ್ರೆ ದೇಹೇಪಿ ಯತ್ರ ಎಲ್ಲಿ ಪವನಃ ತತ್ರ ಹರಿಹಿ ವ್ಯಾಪ್ತಿ. ಹಂಗೆಂದ್ರೆ ಏನರ್ಥ ಅಂದ್ರೆ ಎಲ್ಲಿ ವಾಯುದೇವರಿದ್ದಾರೆಯೋ ಅಲ್ಲಿ ಒಂದು ಹರಿ ಇದ್ದಾನ ಹಾಗೆ ಅಂತ ಹೇಳ್ತಂತ ನ್ಯಾಯ. ಆದ್ರೆ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಅಸೌ ಆ ವಾಯುದೇವರ ಕಾನ್ವರ್ಸ್ ಇಸ್ ಆಲ್ಸೋ ಟ್ರೂ. ಹೆಂಗಂತಂದ್ರೆ ಯತ್ರ ಹರಿಹಿ ತತ್ರ ಪವನಃ ಅಂತ ಹೇಳಿರಿ ಅಂದ್ರೆ ಆಗ ಸರ್ವಗತತ್ವ ಎಲ್ಲಾ ಸ್ಥಳದಲ್ಲೂ ಇರ್ತಕ್ಕಂಥದ್ದು ಧರ್ಮ ಹರಿಯಲ್ಲಿ ಇದೆ. ಆ ಧರ್ಮ ಇರ್ತಕ್ಕಂಥದ್ದು ವಾಯುದೇವರಿಗೆ ಹೇಳ್ತಾ ಇದೆಯಲ್ಲ, ನಾ ಹೇಳೋದ್ರೆ ನಿಮಗೆ ಮನಸ್ಸಿಗೆ ಬಂತಿಲ್ಲ. ಎಲ್ಲಿ ಎಲ್ಲಿ ವಾಯುದೇವರಿದ್ದಾರೆಯೋ ಅಲ್ಲಿ ಹರಿ ಇದ್ದಾನಂತಂಬದು ಒಪ್ಪುತ್ತಾನೆ. ಎಲ್ಲಿ ಹರಿ ಇದ್ದಾನೋ ಅಲ್ಲಿ ವಾಯುದೇವರಿದ್ದಾರೆ ಅಂತ ಹೇಳ್ತಾ ಇದೆಯಲ್ಲ, ಆಗ ಹರಿಗೆ ಸರ್ವಗತತ್ವ ಅಂತಂದ್ರೆ ಏನಂತ ಎಲ್ಲಾ ಸ್ಥಳದಲ್ಲೂ ಇದ್ದಾನ ಹಾಗೆ ಅಂತಂಬದು. ಆ ಎಲ್ಲಾ ಹರಿ ಎಲ್ಲಾ ಸ್ಥಳದಲ್ಲೂ ಇರ್ತಕ್ಕಂಥ ಸ್ಥಳದಲ್ಲಿ ವಾಯುದೇವರಿದ್ದಾರೆ ಅಂತ ನೀವು ಹೇಳಿದ್ದೀರಲ್ಲ, ಅದು ನ್ಯಾಯವ ಅಂತಂದ್ರೆ ಅದು ನ್ಯಾಯವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಆದ ಕಾರಣ ವಾಯುದೇವರಿಗೂ ಹರಿಗೂ ಇದು ಶಾಸ್ತ್ರ ವಿಷಯ. ನೀವು ನನ್ನ ಪುಸ್ತಕದಲ್ಲಿ 143ನೇ ಬುಕ್ಕಿನ ನೋಡುವಂಥದ್ದು 143. ಆಗ ಎದಕ್ಕೆಂದ್ರೆ ಆಗ ಸಾಂಕರ್ಯ ಅಂದ್ರೆ ಸಿಮಿಲಾರಿಟಿ ಹೇಳಿದಂಗ ಆಗತ್ತಲ್ಲ ವಾಯುದೇವರಿಗೂ ಹರಿಗೆ ಅಂತಂದ್ರೆ ಅಲ್ಲ. ಹಾಗೆಂದ್ರೆ ಪರಮ ನಮ್ಮ ಹೃದಯದಲ್ಲಿ ಇರ್ತಕ್ಕಂಥ ವಾಯುದೇವರು ಮುಖ್ಯ ಪ್ರಾಣ ರೂಪದಿಂದ ಸೂಕ್ಷ್ಮ ರೂಪದಲ್ಲಿದ್ದಾರೆ. ಹೊರಗಿರ್ತಕ್ಕಂಥ ಪ್ರಾಣದೇವರ ಇರ್ತಕ್ಕಂಥವ್ರು ವಾಯುದೇವರು ವಾಯು ರೂಪದಲ್ಲಿ ಇರ್ತಕ್ಕಂಥವ್ರು ರೂಪ ಭೇದದಿಂದ ಸರ್ವಗತತ್ವ ಇರ್ತಕ್ಕಂಥದ್ದು. ಪರಮಾತ್ಮನಿ ಹಂಗಲ್ಲ, ಒಂದೇ ರೂಪದಲ್ಲಿ ಯದ್ಯಪಿ ಏವಮಪಿ ಸರ್ವಗತತ್ವೇ ಹರಿಯೇ ಸಾಮ್ಯಂ ಸರ್ವದಾ ವಾಯೋ ನ ಸಂಭ್ಯತೆ. ಹೆಂಗಂತಂದ್ರೆ ಯದ್ಯಪಿ ಸಮೀರಸ್ಯ ಜೀವತ್ವಾತ್ ಮುಖ್ಯ ಪ್ರಾಣ ರೂಪೇಣ ಅನುತ್ತು. ಅವರು ಅಣುವಾಯಿರೋದು ಮುಖ್ಯ ಪ್ರಾಣ ರೂಪದಿಂದ, ವ್ಯಾಪಿಯ ದೊಡ್ಡವರಾಗಿರೋದು ವಾಯು ರೂಪದಿಂದ, ರೂಪ ಭೇದದಿಂದ. ಅಂತ ಮಾರಿ ಪರಮಾತ್ಮನಿಗೆ ರೂಪ ಭೇದದಿಂದ ಅಣುತ್ವ ಮಹತ್ವ ಇರ್ತಕ್ಕಂಥದ್ದನ್ನ ಒಂದೇ ರೂಪದಲ್ಲಿ ಅಣುವಾಗ ಮಹತ್ವಗೂ ಇದ್ದಾನ ಎಂಬುದಾಗಿರ್ತಕ್ಕಂಥದ್ದು ತಂಬದು. ಇದನ್ನ ನೀವು ಬ್ರಹ್ಮಸೂತ್ರ ಭಾಷೆ ಓದಿದ್ರೆ ಚಂದಾಗಿ ಹೆಂಗ ಆಚಾರ್ಯ ಈ ಶ್ಲೋಕದಲ್ಲಿ ಆ ವಿಷಯವನ್ನೆಲ್ಲ ಒಂದು ಸಂಗ್ರಹವಾಗಿ ಹೇಳಿದ್ದಾರೆ ಎಂಬುದು ಅರ್ಥ ಆಗೋದು. ಇದಕ್ಕೆ ಆಮೇಲೆ ಒಂದು ಸಂದೇಹ ಬರ್ಬೋದು. ಒಂದು ಜೀವನ ಇರ್ತಕ್ಕಂಥ ಮೋಕ್ಷ ಕೊಟ್ಟಾತನ, ಮೋಕ್ಷಕ್ಕೆ ಹೋದ್ಮೇಲೆ ಅಲ್ಲಿ ಬಂದು ಆ ಜೀವನ ಇರ್ತಕ್ಕಂಥವಲ್ಲಿ ವಾಯುದೇವರ ಇರ್ತಕ್ಕಂಥವ್ರು ಇದ್ದಾರೆ ಅಂದ್ರೆ ಮುಕ್ತ ವಾಯುದೇವರ ಇರ್ತಕ್ಕಂಥವ್ರು ಆ ಜೀವನಗೂ ಇದ್ದಾರೆ. ಆದ ಕಾರಣ ಮೋಕ್ಷಕ್ಕೆ ಹೋದ್ರು ಜೀವಪ್ರದ. ಆದ ಕಾರಣ ತತ್ರಾಪಿ ಮುಖ್ಯವಾಯು ಮುಕ್ತಾನಾಂ ಜೀವನ ಪ್ರದ. ಇದನ್ನೊಂದು ನನ್ನ ಪೊರೆತ ಮಕ್ಕಳು ಬಂದು 564 ಸೂತ್ರ ಬ್ರಹ್ಮಸೂತ್ರ. ಅದರಲ್ಲಿ ತುಂಬಾ ಮುಖ್ಯವಾದ ಯಾವುದು ಅಂತ ನೀವು ಕೇಳಿದ್ರೆ 1ನೇ ಅಧ್ಯಾಯದಲ್ಲಿ 2ನೇ ಪಾದದಲ್ಲಿ ಅದನ್ನ ಸೂತ್ರ ಅರ್ಥ ಆಯ್ತಲ್ಲ. ಅಂತರ್ಯಾಮ್ಯಾದಿ ದೈವಾದಿಷು ತದ್ಧರ್ಮ ವಿದೇಶ ಅಂತ ಒಂದು ಸೂತ್ರ ಬರೋದು. ಇದನ್ನ ಚಂದಾಗಿ ನಾವು ಅರ್ಥ ಮಾಡ್ಕೊಬೇಕು. ಜೀವನ ಇರ್ತಕ್ಕಂಥವನಿಗೆ ಜೀವನ ಉಳಿಬೇಕು ಅಂತ ಹೇಳಿ ನನ್ನ ಜೀವನ ಪರಮಾತ್ಮ ಇದ್ದಾನ, ನನ್ನ ದೇಹದಲ್ಲಿ ಪರಮಾತ್ಮ ಇದ್ದಾನ ಅನ್ನೋದು ದೊಡ್ಡದಲ್ಲ. ಆ ಜೀವನ ಇರ್ತಕ್ಕಂಥವಲ್ಲಿ ಪರಮಾತ್ಮ ಹೊರಗೆ ಬಂದುಟ ಅಂತಂದ್ರೆ ಆ ಜೀವನಿಗೆ ಜೀವತ್ವವಾಗಿ ಜಡವಾಗುವ. ಇದು ತನ್ನ ಅಂತರ್ಯಾಮಿ ಅರ್ಥ. ಅಂತರ್ಯಾಮಿತ್ತು ನಾಮ ನ ನಿಯಾಮಕತ್ವ ಮಾತ್ರ ಮಾತ್ರ ವೀಕ್ಷಿತ ಕಿಂತು ಸತ್ತ ಸರ್ವಾದಿ ಪ್ರದಂತ ಅಂತ ಪರಮಾತ್ಮನಿಗೆ ಸೇವೆ ಮಾಡ್ಲಿಕ್ಕೆ ವಾಯುದೇವರು ಜೀವನೊಳಗಿದ್ದಾರೆ. ಆದ ಕಾರಣ ಎತ್ರ ಹರಿ ಈ ಶ್ಲೋಕ ನೀವು ನೋಡಿದ್ರೆ ಇಲ್ಲಿ ದೇಹೇಪಿ ಯತ್ರ ಪವನೋತ್ರ ಹರಿಹಿ ಏತೋ ಹರಿಹಿ ಅದರ್ಥ ಆಗುತ್ತೆ. ಅಸೌ ತತ್ರೈವ ವಾಯು ರೀತಿ ಅಂತ ಹೇಳ್ತೇನೆ ನೋಡ್ರಿ. ಅಸೌ ಹರಿಯಲ್ಲಿದ್ದಾನೆಯೋ ಅದೇ ಸ್ಥಳದಲ್ಲಿ ವಾಯು ಇದ್ದಾನ ಅಂತ ಹೇಳಿ ಕಾನ್ವರ್ಸ್ ಹೇಳ್ತೀರಲ್ಲ ಅಂದ್ರೆ ಹೌದು ಅವರಿಗೆ. ಆದ್ರೆ ಹಂಗೆ ಹೇಳಿದ್ರು ಕೂಡ ಇಬ್ಬರಿಗೂ ಸಾಂಕರ್ಯ ಬರೋದಿಲ್ಲ, 100% ಸಿಮಿಲಾರಿಟಿ ಬರೋದಿಲ್ಲ. ರೂಪ ಭೇದದಿಂದ ಇದ್ದಾರೆ. ಪರಮಾತ್ಮ ಒಂದೇ ರೂಪದಲ್ಲಿದ್ದಾನ. ಒಂದು ಚಿಕ್ಕ ಸಮಾಚಾರ ಹೇಳ್ತಾನೆ. ಶಾಶ್ವೆಯಲ್ಲಿರ್ತಕ್ಕಂಥ ಪರಮಾತ್ಮನೇ ನಿಮಗೆ ಬಂದು ಬೆಟ್ಟದಕ್ಕಿಂತ ದೊಡ್ಡವ. ಬೆಟ್ಟದಲ್ಲಿರ್ತಕ್ಕಂಥ ಪರಮಾತ್ಮನೇ ಶಾಶ್ವೆಗಿಂತ ಚಿಕ್ಕ. ಇದಾನೆ ಅನೋರಣೀಯ ಅನ್ಮೋಗಿಸೋಮಗೆ ಅಂತ ಅರ್ಥ. ಅದ ಕಾರಣ ಬೆಟ್ಟದಲ್ಲಿ ಹೋಗವಳ ಪರಮಾತ್ಮ ದೊಡ್ಡ ರೂಪ ತಗೊಂಡೋದ, ಶಾಶ್ವತರವಳೆ ಚಿಕ್ಕ ರೂಪ ತಗೊಂಡ ಅಂತ ಅರ್ಥ ಅಲ್ಲ. ಆ ಪರಮಾತ್ಮನ ಶಕ್ತಿ ಆಗಿರ್ತಕ್ಕಂಥದ್ದು ಆ ಚಿಂತೆ ಶಕ್ತಿ ಇದ್ರೆ ನಮ್ಮ ಚಿಂತನೆಗೆ ಎಟ್ಟಲಾಗಿರ್ತಕ್ಕಂಥ ಮಹಿಮೆ
ಇದು ಹೆಂಗೆ ಅಚಿಂತ್ಯ ಶಕ್ತಿ ಹೆಂಗೆ ಅಂತ ಹೇಳ್ರಿ ಒಬ್ರು ಕೇಳ್ರು. ಅಚಿಂತ್ಯ ಶಕ್ತಿನ ಹೇಳ್ಬಿಟ್ಟಿದ್ರೆ ಅದು ಆಮೇಲೆ ಚಿಂತ್ಯ ಶಕ್ತಿ ಬರೋದು. ಅಚಿಂತ್ಯ ಶಕ್ತಿ ಇರ್ತಕ್ಕಂಥದ್ದು ಏನು ಅದು ಲಕ್ಷ್ಮೀ ದೇವಿಗೆ ಚಿಂತನೆಗಿನ್ನು ಬರಲೇದು ಶಕ್ತಿ ಇರ್ತಕ್ಕಂಥವ ನಮ್ಮ ಪ್ರಭು ಶ್ರೀರಾಮಚಂದ್ರ. ಇಷ್ಟು ಬಂದು ದೇಹಮಿಯಂತ್ರ ಭಗವಂತರ ಹರಿ ಯಶೌಸು ಎಂಬುದಾಗಿರ್ತಕ್ಕಂಥ ಶ್ಲೋಕದಲ್ಲಿದೆ ಅಂತ ಹೇಳಿಟ್ಟು ಇದಕ್ಕೆ ಆಮೇಲೆ ಒಂದು ನೀವು ನೋಡ್ರಿದ್ರೆ ಈಗ ಆಚಾರ್ಯರು ಏವಂ ಕೃಷ್ಣತನು ಅರ್ಜುನಮಪಿ ಅರಕ್ಷತೆ ಅಂತೇಳಿ ಈಗ ದಿಢೀರ್ತ ರಾಮದೇವರನ್ನ ಕುರಿತು ರಾಮಾಯಣ ಹೇಳ ವೇಳೆ ಕೃಷ್ಣ ಎಲ್ಲಿ ಬಂದ ಅರ್ಜುನ ಎಲ್ಲಿ ಬಂದ ಅಂತ ನಿಮಗೆ ತೋರ್ಬೋದು. ಅದಕ್ಕೆ ಟಿಪ್ಪಣಿಗಾರರು ವಾದರಾಜ ಸ್ವಾಮಿಗಳು ಮಾತಾಡ್ತಾರೆ ಏನಂದ್ರೆ ಇದಕ್ಕೆಂದ್ರೆ ವಾಯುಪದ ಅವಲಂಬಿ ಹೇವ ಭಗವದ್ ಅನುಗ್ರಹ ಪಾತ್ರಭೂತ. ನಿಮಗೆ ಒಂದು ಮುಖ್ಯವಾದ ತತ್ವ ಹೇಳ್ತೇನೆ. ನಿಮಗೆ ಪರಮಾತ್ಮನ ಇರ್ತಕ್ಕಂಥ ಅನುಗ್ರಹ ಮಾಡಬೇಕು ಅಂತ ಅಂದ್ರೆ ನೀವು ವಾಯುದೇವರಲ್ಲಿ ಭಕ್ತಿ ಮಾಡ್ಲಾಕಿದ್ರೆ ಪರಮಾತ್ಮ ನಿಮ್ಮ ಹತ್ರ ಬರೆಯದೇ ಇಲ್ಲ. ಆ ವಾಯುದೇವರಲ್ಲಿ ಅನುಗ್ರಹ ಮಾಡ್ಬೇಕು ಅಂದ್ರೆ ವಾಯುದೇವರೇ ಇದ್ದಾನೆ ಹನುಮನ್ ದೇವರು, ಹನುಮನ್ ದೇವರೇ ಇದ್ದಾನೆ ಭೀಮಸೇನ್ ದೇವರು, ಭೀಮಸೇನ್ ದೇವರೇ ಇದ್ದಾನೆ ನಮ್ಮ ಆಚಾರ್ಯರು, ನಮ್ಮ ಆಚಾರ್ಯರಲ್ಲಿ ಭಕ್ತಿ ಮಾಡ್ಲಿದ್ರೆ ದೇವರು ನಮ್ಮ ಹತ್ರ ಬರೋದಿಲ್ಲ. ಮಧ್ವೀಜ ಮಾಡಿರ್ತಕ್ಕಂಥ ನಾರಾಯಣ ಪಂಡಿತಾಚಾರ್ಯರು ಒಂದು ಮಧ್ವಾಮೃತ ಮಹಾರ್ಣವ ಅಂತ ಒಂದು ಗ್ರಂಥ ಮಾಡಿದ್ದಾರೆ, 126 ಶ್ಲೋಕ. ಅದು ನೀವು ನೋಡಿರಿದ್ರೆ ಅದರಲ್ಲಿ ಎನ್ನರಂ ಮಧ್ವರ ಬಂದು ಯಾರು ಬಂದು ಎನ್ನರಂ ಮಧ್ವರಾಜಸ್ತು ನಗರಣ್ಣಾತಿಯತಾ ಗುರು, ಯಾರು ಬಂದು ಮಧ್ವರಾಜರಾಗಿರ್ತಕ್ಕಂಥ ನಮ್ಮ ಆಚಾರ್ಯರಾಗಿರ್ತಕ್ಕಂಥವರು ಯಾರನ್ನ ಗ್ರಹಣ ಮಾಡೋದಲ್ವೋ ಅವ್ರನ್ನ ದೇವರ ಗ್ರಹಣವೇ ಮಾಡೋದಲ್ಲ. ಯಾರನ್ನ ಗ್ರಹಣ ಮಾಡ್ತಾರೆಯೋ ಅವರು ದೇವರ ಗ್ರಹಣ ಮಾಡ್ಲಾಂತಿರೋದಿಲ್ಲ. ಉಪಾಸ್ಯ ಪ್ರಥಮ, ಇದು ತಾನೆ ಮೋಟೋ ಇನ್ ಯುವರ್ ಲೈಫ್ ಇರ್ಬೇಕು. ಉಪಾಸ್ಯ ಪ್ರಥಮ ಮಧ್ವ ಪಶ್ಚಾತ್ ನರಹರಿ ಭಜೇತ್ ನಾನ್ಯತಾ ಮೋಕ್ಷ ಮಾಪ್ನೋತಿ ಪ್ರತ್ಯುತ ನರಕಂ ಭವೇತ್. 4 ಸ್ಟೆಪ್ ಅನುಷ್ಠುಮ ಚಂದ. ಉಪಾಸ್ಯ ಪ್ರಥಮ ಮಧು, ಮೊದಲು ಶ್ರೀಮದ್ ಆಚಾರ್ಯರಲ್ಲಿ ಉಪಾಸನೆ ಮಾಡ್ರಿ, ಅವ್ರಿಗೆ ತಿಳ್ಕೊಳ್ರಿ ಎಷ್ಟು ನಮ್ಮ ಗ್ರಂಥ ಮಾಡಿ ಉಪಕಾರ ಮಾಡಿದ್ದಾರೆ ಎಂಬುದನ್ನು. ಪಶ್ಚಾತ್ ನರಹರಿ ಭಜೇತ್, ಇದಕ್ಕೆ ನಿಮಗೆ ಒಂದು ನಿದರ್ಶನ ನಿಮಗೆ ಹೇಳ್ತಾನೆ. ನನ್ನ ಶಿಷ್ಯನ ಲೈಫಲ್ಲಿ ನಡೆದವ ಹೇಳಿದ ಅದನ್ನು ನಿಮಗೆ ಹೇಳ್ತಾನೆ. ಯಾಕಂದ್ರೆ ಪಶ್ಚಾತ್ ನರಹರಿ ಭಜೇತ್, ಅದಕ್ಕಾಮೇಲೆ ನಿಮ್ಮ ಕುಲದೇವರು ನರಹರಿ ನರಸಿಂಹದೇವರಿರ್ಲಿ ವೆಂಕಟರಮಣ ದೇವರಿರ್ಲಿ ಯಾವರಿಗೆ ಬಂದು ಅದಕ್ಕಾಮೇಲೆ ಮಾಡ್ರಿ. ಮೊದಲು ನಾಣ್ಯತಾ ಮೋಕ್ಷ ಮಾಪನೈತಿ, ಇಲ್ಲದ್ರೆ ಮೋಕ್ಷ ಇರ್ತಕ್ಕಂಥದ್ದು ಸಿಕ್ಕೋದಿಲ್ಲ. ಸರಿ, ನಮ್ಮ ಮೋಕ್ಷ ಸಿಕ್ಕಾದ ಬೇಡ, ಅದಕ್ಕಾರ ಬಿಟ್ಟುಡೋಣ, ಮೋಕ್ಷ ಕೊಡ್ತದ ಬೇಕಾದಿಲ್ಲ, ಐ ಆಮ್ ನಾಟ್ ಬಾದರ್ಡ್ ಅಬೌಟ್ ಇಟ್ ಹಾಗಂತ ಹೇಳಿದ್ರೆ ಪ್ರತ್ಯುತ ನರಕಂ ಭವೇತ್ ಹಾಗಂತ. ನಾನು ಒಂದು ಪುಸ್ತಕ ಬರೆದಿದ್ದೆ ನಿಮಗೆ, ಆದಿತ್ಯ ಪುರಾಣ ಅಂತಂಬದು. ಆ ಆದಿತ್ಯ ಪುರಾಣ ಇರ್ತಕ್ಕಂಥದ್ದು ಟ್ರಾನ್ಸ್ಲೇಷನ್ ನಿಮಗೆ ನೋಡಿದ್ರೆ 286 ಬುಕ್ ಆದಿತ್ಯ ಪುರಾಣ ಅಂತಂಬದು. ಆ ಆದಿತ್ಯ ಪುರಾಣದ ಸೆಂಟ್ರಲ್ ಡಾಕ್ಟರ್ ಏನು ಅಂತಂದ್ರೆ ವರಾಹ ದೇವರ ಗುಡಿಗೆ ನೀವು ತಿರುಪತಿ ಹೋಗಿರ್ತೀರಿ, ವರಾಹ ದೇವರ ಗುಡಿಗೆ ಹೋಗಿರ್ತೀರಿ. ವರಾಹ ದೇವರು ಬಂದು ಅವರಮ್ಮ ಬುಗ್ಲಾದೇವಿ ಹತ್ರಿ ಅವರು ಮಾತು ಕೇಳ್ತಾರೆ ವರಾಹ ದೇವರ ಮುಂದೆ, ನೀ ಇನ್ನೊಂದು ಅವತಾರ ತೆಗಿತೇನೆ ಅಂತ ಹೇಳ್ತಿಲ್ಲ, ತುಂಬಾ ಸಂತೋಷ, ಇನ್ನೊಂದು ಅವತಾರ ತೆಗಿಯವಳು, ನಿನ್ನ ಹೆಸರು ಏನು, ನೀ ಎಲ್ಲಿ ಇರುವಿ ಅಂತ ಕೇಳ್ತಾರೆ. ಅದಕ್ಕೆ ವರಾಹ ದೇವರು ಉತ್ತರ ಹೇಳ್ತಾರೆ, ಇನ್ನೊಂದು ಅವತಾರ ತೆಗಿಯಾಗಡೆ ನೋಡು, ಇಲ್ಲಿ ಸ್ವಾಮಿ ಪುಷ್ಕರಣಿ ಇದಲ್ಲ, ಆ ಸ್ವಾಮಿ ಪುಷ್ಕರಣಿಗೆ ದಕ್ಷಿಣ ಭಾಗದಲ್ಲಿ ನಾನು ನಿಂತುಂಬೆ, ನನ್ನ ಹೆಸರು ಶ್ರೀನಿವಾಸ ಅಂತ ಹೆಸರು. ಎಲ್ಲಿ ನಿಂತಿರುವೆ ಅಂತಂದ್ರೆ ನಮ್ಮ ವಾಯುದೇವರು ಅನೇಕ ಕೋಟಿ ವರ್ಷ ತಪಸ್ ಮಾಡಿರಲ್ಲ ಆ ಸ್ಥಳದಲ್ಲಿ ನಾನು ನಿಂತಿರುವೆ ಅಂತ. ಅದಕ್ಕೋಸ್ಕರ ದಯಮಾಡಿ ಕೇಳ್ರಿ, ವೆಂಕಟರಮಣ ದೇವರ ಕೈ ಹೀಗೊಂದು ತೋರಿಸ್ತಾ ಇದ್ದಾರೆ ನೋಡ್ರ. ಈಗ ತೋರ್ಸೋದಕ್ಕೆ ಏನರ್ಥ ಅಂದ್ರೆ ನನ್ನ ಪಾದವನ್ನು ದರ್ಶನ ಮಾಡುವಂತ ಒಂದು ಅರ್ಥ, ಇದು ಭೂವೈಕುಂಠ ಅಂತ ಒಂದು ಅರ್ಥ. ಎಲ್ಲದಕ್ಕೂ ಮೇಲರ್ಥ ಅಂದ್ರೆ ಇಲ್ಲಿ ತಾನು ವಾಯುದೇವರು ಕೂತನ್ನು ತಪಸ್ ಮಾಡಿ ಸ್ಥಳವೋ ಅಲ್ಲಿ ನಾನು ನಿಂತಿದ್ದೇನೆ ಅಂತ ದೇವರು ಹೇಳ್ತಾನೆ ಅಂತ ಹೇಳಿ ನೀವು ವೆಂಕಟರಮಣ ದೇವರನ್ನು ನೋಡೋ ವೇಳೆ ವಾಯುದೇವರನ್ನು ನೆನೆಸಿ ನೋಡು ಅಂತ ಇದಕ್ಕೆ ನಡೆದ ಒಂದು ವಿಷಯ ನಿಮ್ಗೆ ಹೇಳ್ತಾರೆ. ಇದು ಒಂದು 6 ತಿಂಗಳು 1 ವರ್ಷ ಮುಂಚೆ ನಡೆದು. ಒಂದು ನನ್ನ ಶಿಷ್ಯ ಬಂದು ತಿರುಪತಿಗೆ ಹೋಗಿದ್ದ. ತಿರುಪತಿಗೆ ಹೋಗಿರೋ ವೇಳೆ ಒಳ್ಳೆ ಗುರುರಾಜ ಅಂತ ಹೆಸರು. ತಿರುಪತಿಗೆ ಹೋಗಿ ದೇವ್ರ ದರ್ಶನ ಇರ್ತಕ್ಕಂಥದ್ದು ವಿಪರೀತ ಕೂಟ, ದೇವ್ರ ದರ್ಶನ ಇರ್ತಕ್ಕಂಥದ್ದು ಮಾಡುತ್ತಾ ತಿರುಗಿ ಬಂದಿದ್ದ.
ದೇವ್ರ ದರ್ಶನ ಆಗ ಹೇಳಿದೆ, ನೀ ತಿರುಪತಿ ಹೋಗಾಗಳೆ, ವೆಂಕಟರಮಣ ದೇವರನ್ನ ನೋಡಾಗಳೆ, ಅವ್ರ ಕೈನ ನೋಡಾಗಳೆ, ಅಲ್ಲಿ ಕಳೆದ ವಾಯುದೇವರು ಕೂತಂತ ತಪಸ್ ಮಾಡ್ರು ಅಂತ ಹೇಳಿ ನಮ್ಮ ವಾಯುದೇವರು ಅವರೇ ತನ್ನ ಆಚಾರ್ಯರು ಅಂತ ಸ್ಮರಣೆ ಮಾಡಿಕೊಂಡು ವೆಂಕಟರಮಣ ದೇವರನ್ನು ನೋಡಿ ಹೊರಗೆ ಬಂದ, ಆಮೇಲೆ ನಮಸ್ಕಾರ ಹಾಕು ಅಂತ ಹೇಳಿದೆ. ಅದೇ ಪ್ರಕಾರ ಮಾಡ್ತೇನೆ ಅಂತ ಹೇಳಿದ. ಅವ ತಿರುಗಿ ಬಂದುಬಿಟ್ಟ. ವೆಂಕಟರಮಣ ನೋಡ್ಬಿಟ್ಟು ಆ ದ್ವಾದಪಾರ ಕೇಳ್ತಾರೆ ನೋಡ್ರಿ, ಆ ಸಡಗ ತಿರುಗಿ ಬಂದ್ಬಿಟ್ಟ. ಅಲ್ಲಿ ಆ ಕೂತರಾಮ ಬಂದು ಟ್ರಸ್ಟಿ ಅವನು ಬಂದು ಹಾಕಿದ್ದ ಮರಿ ಅವಸರ ಪಟ್ಟು ಊಟ ವಿಪರೀತ ಊಟ, ಇನ್ನೊಂದ್ಸಾರಿ ಬಾ ಅಂತ ಹೇಳಿ ತಿರುವವನ್ನ ಒಳಗೆ ಕರ್ಕೊಂಡು ಹೋಗಿ 2 ನಿಮಿಷ ದೇವ್ರ ಮುಂದೆ ನಿಲ್ಲಿಸಿ ದರ್ಶನ ಮಾಡಿ ಬಂದಂತೆ. ಇದಕ್ಕೆ ಕಾರಣ ನೀವು ತಾನೆಂದ ನಾನಲ್ಲ, ಇದಕ್ಕೆ ಕಾರಣ ವಾಯುದೇವರ ಇರ್ತಕ್ಕಂಥವ್ರು. ಆದ ಕಾರಣ ಈಗ ನಿಮಗೆ ಯಾಕೆ ಇದಕ್ಕೆ ಹೇಳ್ತೇನೆ ಅಂದ್ರೆ, ಇಲ್ಲಿ ಬಂದು ನೀವು ಏವಂಚ ಕೃಷ್ಣ ತನು ಅರ್ಜುನ ಅರಕ್ಷತೆ ಅಂತ ಹೇಳ್ತಾರಲ್ಲ, ಏನು ಅರ್ಜುನನ ಇರ್ತಕ್ಕಂಥವನ್ನ ಯಾಕೆ ಕೃಷ್ಣ ಕಾಪಾಡಿದ, ಇಲ್ಲಿ ಯಾಕೆ ಕಾಪಾಡಿದ? ಹನುಮಂತೇವರಲ್ಲಿ ಭಕ್ತಿ ಮಾಡಿದ ಪ್ರಯುಕ್ತ ಸುಗ್ರೀವನ್ನ ಕಾಪಾಡಿದ. ಅಲ್ಲಿ ಅರ್ಜುನನ್ನ ಯಾಕೆ ಕಾಪಾಡಿದ ಅಂದ್ರೆ ಭೀಮಸೇನ ದೇವರಲ್ಲಿ ಭಕ್ತಿ ಮಾಡಿದ ಕಾರಣ, ಭೀಮಸೇನ ದೇವರು ಹೇಳಿದ ಮಾತನ್ನ ಕೇಳ್ತಾ ಇದ್ದ ಕಾರಣ ಮಾಡಿದ. ಭೀಮಾರ್ಥಮೇವ ತದರಿ ರವಿಜಂ ನಿಹತ್ಯ ಎಂಬುದಾಗಿರ್ತಕ್ಕಂಥ ಹೇಳಿ ಅದಕ್ಕೆ ಹೇಳ್ತಾರೆ, ಯದ್ವಾ ವಾಯುಪಾದ ಅವಲಂಬಿಯೇವ ಭಗವದ್ ಅನುಗ್ರಹ ಪಾತ್ರ ಇತಿ ತಾತ್ಪರ್ಯಂ ಸುದೃಢಂ ಜ್ಞಾಪಯಿತು ಭಗವಾನ್ ಆಚಾರ್ಯ ಕೃಷ್ಣಾವತಾರೇ ಕೃಷ್ಣಾವತಾರ ಔಶ್ಚರ್ಯಂ ವಿಷದಯತಿ. ಇಲ್ಲಂದ್ರೆ ಇಲ್ಲಿ ಕೃಷ್ಣಾವತಾರವನ್ನು ಗುರ್ತು ಹೇಳಬೇಕಾದ ಅವಶ್ಯ ಇಲ್ಲ. ಇದಕ್ಕೆಂದ್ರೆ ಕೃಷ್ಣಾವತಾರ ಬರ್ತಕ್ಕಂಥದ್ದು ದ್ವಾಪರ ಯುಗ, ಇದು ತ್ರೇತಾಯುಗದಲ್ಲಿ ನಡೆದಿರ್ತಕ್ಕಂಥದ್ದು. ಆಚಾರ್ಯರು ಏನು ಹೇಳ್ತಾರೆ ಅಂದ್ರೆ, ಎಲ್ಲಿ ಬಂದು ವಾಯುದೇವರ ಇರ್ತಕ್ಕಂಥವರಿಗೆ ಅವ್ರ 3 ಅವತಾರವಾಗಿರ್ತಕ್ಕಂಥದ್ದಲ್ಲಿ ಯಾರು ಭಕ್ತಿ ಆಗಿರ್ತಕ್ಕಂಥ ಮಾಡ್ತಾರೆಯೋ ಅವ್ರನ್ನ ಪರಮಾತ್ಮನ ಇರ್ತಕ್ಕಂಥ ಅನುಗ್ರಹ ಮಾಡ್ತಾನೆ. ಅದೇ ಪ್ರಕಾರವಾಗಿ ಪೂರ್ವೇ ಮಾರುತಿ ಮವಾಪ ರವೇಹೇ ಸುತ, ರವೇಹೇ ಸುತ ಅಂದ್ರೆ ಸೂರ್ಯನ ಪುತ್ರ ಅಂತ ಅರ್ಥ. ಸೂರ್ಯನ ಪುತ್ರ ಅಂತ ಅರ್ಥ ಅಲ್ಲ, ಸೂರ್ಯನ ಅವತಾರ ಅಂತ ಅರ್ಥ. ಅವನ್ನ ಅನುಗ್ರಹವಾಗಿರ್ತಕ್ಕಂಥದ್ದು ವಾಯುದೇವರು ಮಾಡಿರು ಎಂಬುದಾಗಿರ್ತಕ್ಕಂಥದ್ದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಮಾಣ ಹೇಳಿರು. ಇದನ್ನೇ ಮಧ್ವಾಮೃತ ಮಹಾರದಲ್ಲಿ ಹೇಳ್ತಾರೆ, ಎನ್ನರಂ ಮಧ್ವರಾಜಸ್ತು ನಗೃನ್ನಾತಿ ಹರಿಪ್ರಿಯ ತನ್ನರಂ ಹರಿ ಸಾಕ್ಷಾತ್ ನಚ ಗೃನ್ನಾತಿ ವಾಲಿವತ್. ಯಾರು ಬಂದು ಅಲ್ಲಿ ಬಂದು ಹರಿಪ್ರಿಯರಾಗಿ ಇರ್ಬೇಕು ಅಂತಂದ್ರೆ, ಯಾರು ಬಂದು ಮಧ್ವರಾಜರ ಪ್ರೀತಿ ಆಗಿರ್ತಕ್ಕಂಥ ಮಾಡ್ತಾರೆಯೋ ಅವ್ರನ್ನ ಒಂದು ಪರಮಾತ್ಮನ ಇರ್ತಕ್ಕಂಥ ಪ್ರೀತಿ ಮಾಡ್ತಾನ. ಅದಕ್ಕೆ ಉದಾಹರಣೆ ಯಾರು ಸುಗ್ರೀವ. ಯಾರು ಹನುಮಂತ ದೇವರು ಪ್ರೀತಿ ಮಾಡೋದನ್ನು ಅವ್ರನ್ನ ನಿರಾಕರಣೆ ಮಾಡ್ತಾನ. ಅದಕ್ಕೆ ಎಕ್ಸಾಂಪಲ್ ದೃಷ್ಟಾಂತವಾಗಿರ್ತಕ್ಕಂಥದ್ದು ವಾಲಿ ಎಂಬುದಾಗಿರ್ತಕ್ಕಂಥದ್ದು. ಎನ್ನರಂ ಮಧ್ವರಾಜಸ್ತು ಸ್ವೀಕರೋತಿ ಯಥಾ ಗುರು ಸುಗ್ರೀವೀಯುತಂ ಶ್ರೀಶಃ ಸ್ವೀಕರೋತಿ ನ ಸಂಶಯ ಎಂಬುದಾಗಿರ್ತಕ್ಕಂಥದ್ದು. ಈ ತತ್ವ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಏವಂ ಸುರಾಹ ಪವನಸ್ಯ ಯೇ ವಶೇ ಯಥೋ ಯತಃ ಸುಗ್ರೀವಮತ ಚ ಅತ್ರ ಶಕ್ರಧನಂ ಸರ್ವೇ ಶ್ರುತಾಃ ಹನುಮತಃ ತದನುಗ್ರಹಾಯ ತತ್ರಾಗಮತ ರಘುಪತಿ ಸಹ ಲಕ್ಷ್ಮಣೇನ. ಈಗ ರಾಮದೇವರ ಇರ್ತಕ್ಕಂಥವ್ರು ಏನು ಅಂತಂದ್ರೆ, ಅಲ್ಲಿ ಋಷಿಮುಖ ಪರ್ವತವಾಗಿರ್ತಕ್ಕಂಥದ್ದು ಬಂದು ಸೇರಿದು. ಆಗ ಸುಗ್ರೀವನ ಇರ್ತಕ್ಕಂಥ ಬಂದು ನಮಸ್ಕಾರವಾಗಿರ್ತಕ್ಕಂಥ ಮಾಡಿದ. ಅಲ್ಲಿ ಎಲ್ಲಾ ದೇವತೆಗಳಾಗಿರ್ತಕ್ಕಂಥವ್ರು ಬಂದು ಸುಗ್ರೀವನ ಕಳೆದಿದ್ರು. ಅದೇ ಪ್ರಕಾರವಾಗಿ ದೇವೇಂದ್ರನಾಗಿರ್ತಕ್ಕಂಥ ಅರ್ಜುನಾಗಿದ್ದರಾಗಳೆ ಎಲ್ಲಾ ದೇವತೆಗಳಾಗಿರ್ತಕ್ಕಂಥವ್ರು ಅವನು ಕಳೆದಿದ್ರು. ಆದ ಕಾರಣ ರಾಮನ ಇರ್ತಕ್ಕಂಥವು ಈಗ ತಮ್ಮನ್ನು ಕೂಡ ಸೇರಿಕೊಂಡು ಆ ಹನುಮಂತ ದೇವರನ್ನ ನೋಡಿ ಅನುಗ್ರಹ ಮಾಡಬೇಕು ಅಂತ ಹೇಳಿ ಋಷಿಮುಖ ಪರ್ವತಕ್ಕೆ ಬಂದ ಅಂತ ಹೇಳಿ ಹೇಳಾಗಡೆ ಒಂದು ಮಾತಾಡ್ತಾರೆ. ಬಂದು ಇಲ್ಲಿ ಈ ಶ್ಲೋಕ ಈ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ರಾಮಾಯಣದಲ್ಲಿ ಮುಖ್ಯವಾದ ಶ್ಲೋಕ ಅಂತಂಬದು ಈ 49ನೇ ಶ್ಲೋಕ. ಇದಕ್ಕೆಂದ್ರೆ ಈ 49ನೇ ಶ್ಲೋಕನ ದಯಮಾಡಿ ಮಾಡ್ಕೋಬೇಡ್ರಿ. ಇದಕ್ಕೆಂದ್ರೆ ಒಬ್ಬರು ಇಂಗ್ಲೆಂಡಿಗೆ ಹೋಗಿ ಬಂದ್ಬಿಟ್ಟು ರಾಮಾಯಣನ ಕುರಿತು ಇಂಗ್ಲಿಷ್ ಬರೆದ ಪುಸ್ತಕವನ್ನು ಪಬ್ಲಿಷ್ ಮಾಡಿದ್ದಾರೆ. ರಾಮಾಯಣದಲ್ಲಿ ಮುಖ್ಯವಾದ ಯಾರು ಅಂದ್ರೆ ದಿ ಮೈನ್ ಪಾರ್ಟ್ ಪ್ಲೇಡ್ ಬೈ ದಿ ಮಂಕೀಸ್. ಅವ್ರ ತಾನು ಕಥಾನಾಯಕರು. ಇದಕ್ಕೆಂದ್ರೆ ಅವರೆಲ್ಲ ಸೇರಿ ಸೇತು ಬಂಧನ ಮಾಡ್ಲಿದ್ರೆ ರಾಮದೇವರಲ್ಲಿ ಹೋಲಕ್ ಬಿಡಲಾರ್ದಂತೆ, ಲಂಕೆಗೆ ಹೋಲಕ್ ಬಿಡಲಾರ್ದು. ಆದ ಕಾರಣ ಆ ಪಾದ ಕಟ್ಟಿದವರ ಇರ್ತಕ್ಕಂಥ ಅವ್ರ ಕೋತಿಗಳು. ಆದ ಕಾರಣ ಮೈನ್ ರಾಮಾಯಣದಲ್ಲಿ ಮೈನ್ ಪಾರ್ಟ್ ಪ್ಲೇಡ್ ಈ ಮಂಕೀಸು ಅವರೇ ತನ್ನ ಕಥಾನಾಯಕರು ಅಂತ ಬರುತ್ತಾರೆ. ಆದ ಕಾರಣ ಇದು ಅಷ್ಟು ತಪ್ಪು. ಅದಕ್ಕೆ ಈ ಶ್ಲೋಕ ನೀವು ತುಂಬಾ ಮುಖ್ಯ. ಈ ಶ್ಲೋಕನ ನೀವು ಮನಪಾಠವಾಗಿರ್ತಕ್ಕಂಥದ್ದು ಮಾಡಿರೋ ತಪ್ಪಿಲ್ಲ. ಅದಕ್ಕೋಸ್ಕರ ಏನಕ್ಕೆ ಇಲ್ಲಿ ಈಗ ಹನುಮಂತ ದೇವರ ಇರ್ತಕ್ಕಂಥವ್ರು
ಬಂದು ಈ ಪ್ರಕಾರವಾಗಿ ಹೇಳ್ತಾರೆ. ಒಂದು ಸೀತಾದೇವಿ ಹೇಳ್ತಕ್ಕಂಥದ್ದು ಒಂದು ಕಳಕ್ಕೆ ಸುಗ್ರೀವ ಉಪಕಾರ ಮಾಡ್ತಾನೆ ಅಂತ ಹೇಳಿದ. ನಾನು ನಿನ್ನ ರಾಜ್ಯದಲ್ಲಿ ಕೂಡ್ಸಲಕ್ಕೆ ನಾನು ಉಪಕಾರ ಮಾಡ್ತೇನೆ ಅಂತ ಹೇಳಿರು. ಹಾಗೆ ಅಂತ ಹೇಳಿ ಏನೋ ಈ ಸುಗ್ರೀವನ ಇರ್ತಕ್ಕಂಥವನ ಒಂದು ದಯವಾಗಿರ್ತಕ್ಕಂಥದ್ದು ರಾಮದೇವರಿಂದ ತಗೊಂಡು ಅಂತ ಬರ್ಬೋದು ಅಂತ ಹೇಳಿ ಯತ್ಪಾದ ಪಂಕಜ ರಜ ಶಿರಸಾ ಬಿಭಕ್ತಿ ಶ್ರೀರಬ್ಜ ಗಿರೀಶಃ ಸಹಲೋಕ ಪಾಲಯೇ. ಈ ಒಂದು ಶ್ಲೋಕವನ್ನ ಭಕ್ತಿಯಿಂದ ನೀವು ಹೇಳಿರಿ ಅಂದ್ರೆ ಇಡೀ ರಾಮಾಯಣ ಪೂರ ನೀವು ಹೇಳಿದ ಪುಣ್ಯ ಬರೋದು. ಇದಕ್ಕೆ ನಾ ಗ್ಯಾರಂಟಿ. ಯತ್ಪಾದ ಪಂಕಜ ರಜ ಶಿರಸಾ ವಿಭರ್ತಿ ಶ್ರೀರಬ್ಜ ಗಿರೀಶಃ ಸಹಲೋಕ ಪಾಲಯೇ ಸರ್ವೇಶ್ವರಸ್ಯ ಪರಮಸ್ಯ ಸರ್ವಶಕ್ತೇ ಕಿಂ ಶತ್ರು ಹನನೆ ಕಪಯ ಸಹಾಯ. ಈ ಕಪಿಗಳ ಸಹಾಯ ಇಲ್ಲ ಅಂತಿತ್ತು ಅಂದ್ರೆ ರಾಮದೇವರು ಲಂಕೆಗೆ ಹೋಲಕ್ ಬಿಡಿಲಾರ್ದು. ಲಂಕೆಗೆ ಹೋಲಕ್ ಬಿಡಿಲ್ಲ ಅಂದ್ರೆ ಸೀತಾದೇವಿಯನ್ನ ಕರ್ಕೊಂಡ್ ಬರ್ಲಕ್ ಬಿಡಿಲಾರ್ದು. ಇಂಥ ಮರಿ ಎಲ್ಲ ರಾಮಾಯಣ ಇರ್ತಕ್ಕಂಥದ್ದು ಹೇಳ್ತಾರಲ್ಲ, ಹಂಗೆ ಬದುಕು ಹೇಳ್ತಾರೆ. ಯತ್ಪಾದ ಪಂಕಜ ರಜ ಅಂದ್ರೆ ಯಾವ ರಾಮದೇವರು ಪಾದವ ಇರ್ತಕ್ಕಂಥದ್ದು. ರಜ ಅಂತಂದ್ರೆ ಡಸ್ಟ್ ತರ್ತ. ರಾಮದೇವ್ರ ಪಾದದಲ್ಲಿ ಡಸ್ಟ್ ಇದೆ ತರ್ತಾರಲ್ಲ, ರಾಮದೇವ್ರ ಪಾದ ಪವಿತ್ರವಾಗಿರ್ತಕ್ಕಂಥದ್ದು. ಯಾವ ರಾಮದೇವರ ಪಾದಕ್ಕೆ ಡಸ್ಟ್ ಆಗಿರ್ತಕ್ಕಂಥದ್ದು ತಾಕತ್ತೀವೋ, ಯಾವ ರಾಮದೇವರ ಇರ್ತಕ್ಕಂಥದ್ದು ನಡೆದು ಹೋದಾರಲ್ಲ ಆ ಮಣ್ಣ ಇರ್ತಕ್ಕಂಥದ್ದು, ಅದನ್ನ ತೆಗೆದು ತಲೆ ಮೇಲೆ ಹಾಕಿ ಮಣ್ಣ ಅಂತ ಹೇಳಿ ಯಾರ್ಯಾರ ಕಥೆ ಇದೆ ಅಂದ್ರೆ ಮೊದಲು ಶ್ರೀ ಅಂತಂದ್ರೆ ಲಕ್ಷ್ಮೀ ದೇವಿಯರು, ಆಮೇಲೆ ಅಬ್ಜಜ ಅಂದ್ರೆ ಚತುರ್ಮುಖ ದೇವರು ಬ್ರಹ್ಮದೇವರು, ಗಿರೀಶ ಅಂದ್ರೆ ರುದ್ರದೇವರು, ಸಹಲೋಕಪಾಲ ಇದ್ರೆ ಇಂದ್ರದೇವರು. ಅವರೆಲ್ಲ ಲೈನ ನಿಂತಿದ್ದಾರೆ ಅಂತ. ಯಾಕೆ? ರಾಮದೇವರ ಪಾದಕ್ಕೆ ತಾಕಿದ ಡಷ್ಟ ಇರ್ತಕ್ಕಂಥದ್ದನ್ನ, ಅದರ ರಜವಾಗಿರ್ತಕ್ಕಂಥದ್ದನ್ನ ತಲೆ ಮೇಲೆ ತೆಗೆದು ಹಾಕಿಬೇಕು ಅಂತ ಕಾದಿರ್ತಕ್ಕಂಥ ಇಂಥ ರಾಮಚಂದ್ರ ದೇವರಿಗೆ, ಸರ್ವೇಶ್ವರನ ಇರ್ತಕ್ಕಂಥವ, ಪರಮಶ್ಯ ಉತ್ತಮನ ಇರ್ತಕ್ಕಂಥವನಿಗೆ, ಸರ್ವಶಕ್ತಿಯೂ ಇರ್ತಕ್ಕಂಥವನಿಗೆ ಶತ್ರುಹನನೆ ಈ ರಾವಣನ ಬಂದು ಹಣನ ಮಾಡ್ಬೇಕು ವಿಷಯದಲ್ಲಿ ಈ ಕಪಿಗಳ ಸಹಾಯ ಬೇಕಾ ಯೋಚನೆ ಮಾಡಿ ನೋಡ್ರಿ ಅಂತ ಓಲ್ ರಾಮಾಯಣವನ್ನೇ ಒಂದು ಶ್ಲೋಕದಲ್ಲಿ ಹೇಳಿದ್ರು. ಯತ್ಪಾದ ಪಂಕಜ ರಜ ಶಿರಸಾ ವಿಭರ್ತಿ ಶ್ರೀರಬ್ಜ ಗಿರೀಶಃ ಸಹಲೋಕ ಪಾಲಯೇ ಸರ್ವೇಶ್ವರಸ್ಯ ಸರ್ವಶಕ್ತೇ ಸರ್ವೇಶ್ವರಸ್ಯ ಸರ್ವಶಕ್ತೇ ಸರ್ವೇಶ್ವರಸ್ಯ ಪರಮಸ್ಯ ಹಿ ಸರ್ವಶಕ್ತೇ ಕಿಂ ಶತ್ರುಹರನೆ ಕಪಯ ಸಹಾಯ ಅಂತ ಈ ಪ್ರಕಾರವಾಗಿ ಆ ಪರಮಾತ್ಮನ ಇರ್ತಕ್ಕಂಥ ಇದ್ದಾನ. ಅನಂತ ಶಕ್ತಿ ಭಗವಾನ್ ಮತ್ಸ್ಯರೂಪೋ ಜನಾರ್ದನ ಕ್ರೀಡಾರ್ಥಂ ಯಾಚಯಾಮಾಸ. ಅದು ಬಂದು ನಾನು ಇದಕ್ಕೆ ಅನೇಕ ಭಾಗವತದಲ್ಲಿ ಇರ್ತಕ್ಕಂಥದ್ದು, ಭಾಗವತ ತಾತ್ಪರ್ಯ ಇತ್ಯಾದಿ ಇರ್ತಕ್ಕಂಥದ್ದೆಲ್ಲ ವಿಸ್ತಾರವಾಗಿ ಪುಸ್ತಕದಲ್ಲಿ ನೋಡಿದರ್ವೆ. ಆದ ಕಾರಣ ಈ ಕಪಿಗಳ ಇರ್ತಕ್ಕಂಥದ್ದೆಲ್ಲ ಯಾಕೆ ಬಂದರು ಅಂದ್ರೆ ಅವರಿಗೆ ರಾಮದೇವರು ಸೇವೆ ಮಾಡ್ತಕ್ಕಂಥ ಒಂದು ಭಾಗ್ಯ ಇತ್ತು. ಆ ಸೇವೆ ಮಾಡಿದ ಪುಣ್ಯ ಅವ್ರಿಗೆ ಬರಬೇಕು ಅಂತ ಹೇಳಿ ಅವರು ಒಂದು ಆಪರ್ಚುನಿಟಿ ಬರೋದು ತುಂಬಾ ಮುಖ್ಯ ಅಮ್ಮ. ಇದಕ್ಕೆಂದ್ರೆ ನಮಗೆ ಆಪರ್ಚುನಿಟಿ ಎಲ್ಲಿದ್ರೆ, ಈಗ ಮಾಂಡೂರಾಯ ನಾವು ಮುಟ್ಲಾಗಿದ್ರೆ ಆಚಾರ್ಯ ಅರ್ಥ ಮಾಡ್ಲಾಗಿದ್ರೆ ಎಲ್ಲಿಂದ ನಾವು ಓದಾಗುತ್ತಾರೆ. ಆದ ಕಾರಣ ಆಪರ್ಚುನಿಟಿ ಆಗಿರ್ತಕ್ಕಂಥದ್ದು ಆ ದೇವತೆಗಳು ಎಲ್ಲ ಕೊಳ್ಳಕ್ಕೆ ಎಲ್ಲಾರು ಬನ್ರಿ ಅಂತ ಹೇಳಿ ಕಪಿಗಳ ಬರವಳೆ ಎಲ್ಲರೂ ಹೇಳಿರು. ಆದ ಕಾರಣ ಈ ಪ್ರಕಾರವಾಗಿ ಇರ್ತಕ್ಕಂಥವರಿಗೆ ಹೇಳಬಾರ್ದು ಅಂತ ಹೇಳ್ಬಿಟ್ಟು, ಆಗ ಸಮಾಗತೆ ತು ರಾಘವೇ ಪ್ಲವಂಗಮಾಹ ಸ ಸೂರ್ಯಜಾಹ ವಿಭುಕ್ಲು ಭಯಾರ್ಜಿತ ನಿವಾರೇಚ್ಛ ಮಾರುತಿ ಅಂತ. ನೆಕ್ಸ್ಟ್ 50ನೇ ಶ್ಲೋಕ. ಈ ಪ್ರಕಾರವಾಗಿ ರಾಮದೇವರ ಇರ್ತಕ್ಕಂಥವ್ರು ಬರವೇಳೆ ಪ್ಲವಂಗಮಾಹ ಅಂತಂದ್ರೆ ಆ ಕಪಿಗಳ ಇರ್ತಕ್ಕಂಥವ್ರು, ಸೂರ್ಯಜಾಹ ಅಂತಂದ್ರೆ ಸುಗ್ರೀವನ ಕೂಡ ಸೇರ್ಕೊಂಡು ಅಂಜಿಕೊಂಡು ಒಂದು ವೇಳೆ ಇವರೆಲ್ಲ ವಾಲಿ ಆಳುಗಳೇನು ವಾಲಿ ಕಳಿಸಿದ ಆಳುಗಳು ತೋರ್ತೆ ಅವರೆಲ್ಲಾರು ನಮ್ಮನ್ನ ಮುಂದೆ ಪಡೆದುಡಾರು ಅಂತ ಅಂಜಿಕೊಂಡು ಎಲ್ಲ ಓಡಿರುತ್ತೆ. ಆಗ ನಿವಾರೇತು ಚ ಮಾರುತಿ, ಆಗ ಅಂಜಿಕೊಂಡು ಓಡ್ಬೇಡ್ರಿಪ್ಪ, ಇವ್ರು ಬಂದಿರ್ತಕ್ಕಂಥವ್ರು ಯಾರು ಅಂತಂದ್ರೆ ತುಂಬಾ ಮುಖ್ಯವಾದ್ದು ಸಾಕ್ಷಾತ್ ಬ್ರಹ್ಮಪಿತ, ಸಕಲ ಲೋಕಕ್ಕೂ ತಂದೆಯಾಗಿರ್ತಕ್ಕಂಥ ಪರಮಾತ್ಮ ಬಂದಿದ್ದಾನ. ಸಂಸ್ಥಾಪಯಾಮಾಸು ಹರೀಂದ್ರಾನ್ ಜಾನನ್ ವಿಷ್ಣು ಗುಣಾನ್ ಅನಂತಾನ್ ಸಹ ಸಾಕ್ಷಾತ್ ಬ್ರಹ್ಮಪಿತ. ತುಂಬಾ ಮುಖ್ಯವಾದ್ದು ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರಿಗೆ ತಂದೆ ಸ್ಥಾನದಲ್ಲಿರ್ತಕ್ಕಂಥ ಸಾಕ್ಷಾತ್ ಬ್ರಹ್ಮಪಿತ ಅಸೌ ಇತ್ಯೇತತ್ ತೇನ ಅಸ್ಯ ಪಾದಯೋ ಪೇತೆ ಅಂತಿದೆ ನೋಡ್ರಿ. ಆ ಸಂಸ್ಕೃತ ಡ್ಯೂಟಿ ಪೇತೆ ಅಂತಂದ್ರೆ ತೊಪ್ಪತ್ತು ಬಿದ್ದರು ಅಂತ ಅರ್ಥ. ಒಂದು ಕೋಲಿದೆ ನೋಡ್ರಿ ನೇರ ಬೀಳ್ಸಿದ್ವಿ, ಅದನ್ನ ಬಿತ್ತನಿಂದ ತೊಪ್ಪತ್ತು ಬೀಳೋದು. ನಾವು ನಮಸ್ಕಾರ ಮಾಡೋಬೇಡ ಹಂಗ್ ಮಾಡಿರೋದ್ರ ಮೂಗೆಲ್ಲ ಹೊಡೆದು ಹೋಗೋದು.
ನಾವು ನಮಸ್ಕಾರ ಮಾಡೇವ ಮೆಲ್ಲಗೆ ಮುಗ್ಗಿ ಮೊಣಕಾಲನ್ನ ಮಡಿಸಿದ್ಬಿಟ್ಟು ಆಮೇಲೆ ನಮಸ್ಕಾರ ಮಾಡ್ತಾರೆ. ಅಂತ ಮರಿ ನಮಸ್ಕಾರ ಮಾಡಲ್ಲಂತೆ. ಪೇತೆ ಇದ್ರೆ ಸ್ಟ್ರೈಟ್ ಆಗಿರೋರು ಹಂಗೆ ಬಂದು ಕಳೆ ಬಿದ್ರು. ಹಾಗಂತೇಳಿ ರಾಮಚಂದ್ರ ದೇವರ ಮೇಲೆ ಇರ್ತಕ್ಕಂಥ ಭಕ್ತಿಯಿಂದ ಅದು ಯಾಕೆ ಕಳೆದು ಬಿದ್ರು ಅಂತ ಟಿಪ್ಪಣಿಗಾರ ಹೇಳ್ತಾರೆ. ಆ ಭಕ್ತಿ ತುಂಬಾ ಭಾರವಾಗಿದೆ ಹನುಮಂತ ದೇವರಿಗೆ. ಆದ ಕಾರಣ ಆ ಭಾರ ಅವರಿಂದ ತೂಕಲಿಲ್ಲ. ಅದಕ್ಕೋಸ್ಕರ ಅಷ್ಟು ಭಕ್ತಿ ಮಾಡ್ತಕ್ಕಂಥ ಅವರು ಆ ಪ್ರಕಾರವಾಗಿ ಬಿದ್ರು ಅಂತ ಹೇಳಿ ಅವರ ಕರ್ಕೊಂಡು ಇವರೆಲ್ಲರೂ ಇದಕ್ಕೆ ಸೂತ್ರದಲ್ಲಿ ಏನರ್ಥ ಅಂದ್ರೆ ಸಹೇನಾನ್ ಬ್ರಹ್ಮದ ಮೇತಿ ಎಂದು ಸೂತ್ರ ಬರೋದು. ಇದಕ್ಕೆ ಅಂದ್ರೆ ನಾಳೆ ಮೋಕ್ಷಕ್ಕೆ ಹೋದ್ರೆ ಕೂಡ ಪರಮಾತ್ಮನ ನೋಡ್ಬೇಕು ಅಂತಂದ್ರೆ ವಾಯುದೇವರು ನಮ್ಮನ್ನ ಕರ್ಕೊಂಡು ಹೋಗ್ಬೇಕು. ಅದೇ ಪ್ರಕಾರವಾಗಿ ಈ ಕಪಿಗಳಾಗಿರ್ತಕ್ಕಂಥವ್ರನ್ನ ಬಗೆಗೆ ಕಂಡುಕೊಂಡು ತಪ್ಪಾದ ಇರ್ತಕ್ಕಂಥದ್ದು ಇದರ ಒಳಗಿರ್ತಕ್ಕಂಥ ಅರ್ಥ. ರಾಘವೇ ಸಮಾಗತೆ ಸೂರ್ಯಜಾಹ ಪ್ರಬಂಧಾಹ ವಿಪುಪ್ರು. ಆಗ ಮಾರುತಿ ಭವಾರ್ತಿತಾನೆ ಭಯೇನ ಅರ್ಥಿತಾನೆ ಪೀಡಿತಾನೆ ನಿವಾರೈತಿ. ಅಂಜಿಕೆ ಬೇಡ್ರಿಪ್ಪ, ಅವ್ರಿಗೆ ಅನುಗ್ರಹ ಮಾಡಕ್ ಬಂದಿದ್ದಾರೆ. ನಮ್ಮೆಲ್ಲರಿಗೂ ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಬ್ರಹ್ಮದೇವರಿಗೆ ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಎಂಬುದಾಗಿ ಅವರಿಗೆ ಹೇಳಿ ಬಂದಿರ್ತಕ್ಕಂಥವ್ರು. ವಾಲಿ ಆಳುಗಳೆಲ್ಲ ಸಾಕ್ಷಾತ್ ರಾಮಚಂದ್ರ ದೇವರು ಅಂತೇಳಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅನುಗ್ರಹವಾಗಿರ್ತಕ್ಕಂಥದ್ದು ಮಾಡಿಸಿರು. ತಾವು ನಮಸ್ಕಾರ ಮಾಡಿರು ಎಂಬುದನ್ನೇ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಮಹಾಭಾರತ ತಾತ್ಪರ್ಯಕ್ಕೆ ಹನುಮಂತ ದರ್ಶನ ನಾಮ ಪಂಚಮೋಧ್ಯಾಯ ಹನುಮಂತ ದೇವರ ದರ್ಶನವಾಗಿರ್ತಕ್ಕಂಥದ್ದು ಎಂಬುದಾಗಿರ್ತಕ್ಕಂಥದ್ದು. ಹನುಮಂತ ದರ್ಶನ ಎಂಬುದು ಏನಂದ್ರೆ ನಮಗೋಸ್ಕರ ನಮಗೆ ಹನುಮಂತ ದೇವರ ದರ್ಶನವಾಗಿರ್ತಕ್ಕಂಥದ್ದು ಆಗತ್ತೆ. ಋಷಿಮುಖ ಪರ್ವತ ಬರುವನೆ ರಾಮಚಂದ್ರ ದೇವರು ನೋಡಿ ಅನುಗ್ರಹ ಮಾಡಿರು. ನಮಗೆ ಹನುಮಂತ ದೇವರಾಗಿರ್ತಕ್ಕಂಥವ್ರು ಬರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಈಗ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಂತ್ರಾಲಯ ಪರಂಗಳಾಗಿರ್ತಕ್ಕಂಥವರು ಈ 5ನೇ ಅಧ್ಯಾಯ ಇರ್ತಕ್ಕಂಥದ್ದಕ್ಕೆ ಒಂದು ಶ್ಲೋಕವಾಗಿರ್ತಕ್ಕಂಥದ್ದು ಮಾಡಿದ್ರು. ತ್ಯಕ್ವಾ ರಾಜ್ಯಮಿತೋ ವನಂ ವಚನತೋ ಮಾತುಶ್ಚ ಕಾಕಾಕ್ಷಿಕಂ ದೈತ್ಯ. ನಿಮಗೆ ಇದುವರೆಗೂ ಓದಿದ್ದಕ್ಕೆ ಒಂದು ರಿವಿಷನ್ ಆಗಿರೋದು. ದೈತ್ಯಂ ಯಶ್ಯ ವಿಕರ್ಣ ಗೋಣ ಕಚರಿ ಬಂಧೂನ್ ಖರಾದೀನ್ ಕಲಾನ್ ಮಾರೀಚಂ ಚ ನಿಹತ್ಯ ರಾವಣ ಹೃದಾಂ ಸೀತಾಂ ವಿಚಿನ್ನ ನಿವ ಪ್ರಾಪ್ತೋ ವಾಯುಸುತೇನ ಸೂರ್ಯಜ ಯುಜ ರಾಮೋ ವದಾತ್ಮಂದಿತ. ಒಂದು ನಿಮ್ಮ ಹತ್ರ ಧೈರ್ಯ ಹೇಳ್ತೇನೆ, ನೀವು ಈ ಮಹಾಭಾರತ ತಾತ್ಪರ್ಯ ರಾಮಾಯಣ ಓದರಿದ್ರೆ ಮೂಲ ರಾಮಾಯಣ ಓದಿದ ಪುಣ್ಯವಾಗಿರ್ತಕ್ಕಂಥದ್ದು ಬರೋದು. ಉಳಿದ ರಾಮಾಯಣದಲ್ಲಿ ನಿಮಗೆ ಪ್ರಮೇಯವಾಗಿರ್ತಕ್ಕಂಥದ್ದು, ಪ್ರಮೇಯಕ್ಕೆ ವಿರೋಧವಾಗಿರೋದು. ಆ ಪ್ರಮೇಯಕ್ಕೆ ವಿರೋಧವಾಗಿರ್ತಕ್ಕಂಥದ್ದನ್ನು ಓದಿ ಅದೇ ಪ್ರಮೇಯ ಅಂತ ದಯಮಾಡಿ ತಿಳ್ಕೊಂಡು ಹೋಗ್ಬೇಡ್ರಿ. ಎಲ್ಲಿ ಸಮಯ ಇದ್ರು ನೀವು ಕೇಳಬಹುದು. ತ್ಯಕ್ವಾ ರಾಜ್ಯಮಿತೋ ವನಂ ವಚನತೋ ಮಾತುಷ್ಟ. ಹಾಗಂತಂದ್ರೆ ರಾಮದೇವರು ತ್ಯಕ್ವ ಅಂದ್ರೆ ಬಿಟ್ಟು ಅಂತ. ಆ ತಾಯಿ ಆಗ್ತಕ್ಕಂಥವಳು ಅಂದ್ರೆ ಮೊದಲು ಚಿಕ್ಕ ತಾಯಿ ಆಗ್ತಕ್ಕಂಥವಳು ಕೈಕೇಯಿ ಮಾತ ಆಗ್ತಕ್ಕಂಥದ್ದು. ಕೈಕೇಯಿ ಮಾತನ್ನ ಕೈಕೇಯಿ ಹೇಳಿರು, ಇದು ದಶರಥನ್ ಮಾತು ಅಂತ ಹೇಳಿದ ಕಾರಣ ಆ ಮಾತಾ ಇರ್ತಕ್ಕಂಥದ್ದು ಒಂದು ರಾಮದೇವರ ಇರ್ತಕ್ಕಂಥವ್ರು ಕಾಡ ಇರ್ತಕ್ಕಂಥದ್ದು ಹೊರಟರು ಎಂಬುದಾಗಿರ್ತಕ್ಕಂಥದ್ದು. ಕಾಕಾಕ್ಷಿತಂ ದೈತ್ಯಂ ವ್ಯಸ್ಯ. ಅಲ್ಲಿ ಕುರಂಗ ಎಂಬುದಾಗಿರ್ತಕ್ಕಂಥ ಕಾಗಿಲ್ ಕೂತಿರ್ತಕ್ಕಂಥ ದೈತ್ಯನ ಇರ್ತಕ್ಕಂಥವನ್ನ ಸಂಹಾರ ಮಾಡಿ ಕಾಗಿ ಕೊಡುವಾಗಿರ್ತಕ್ಕಂಥದ್ದನ್ನೇ ಉದ್ಧಾರವಾಗಿರ್ತಕ್ಕಂಥದ್ದು ಮಾಡಿರು. ಆಮೇಲೆ ವಿಕರ್ಣ ಗೋಣ ಕಚರಿ ಬಂಧೂನ್ನೇ ಖರಾದೀನ್ನೇ ಕಲಾನ್ನೇ ಮಾರಿ ಚಮಚ ನಿಹತ್ಯ. ಅದಕ್ಕೆ ಆಮೇಲೆ ಖರ ದೂಷಣಾದಿಗಳಾಗಿರ್ತಕ್ಕಂಥವ್ರು 14,000 ರಾಕ್ಷಸರಾಗಿರ್ತಕ್ಕಂಥವ್ರು ಸಂಹಾರವಾಗಿರ್ತಕ್ಕಂಥದ್ದಾಯ್ತು. ಆಮೇಲೆ ಶೂರ್ಪಣೆಗಾಗಿರ್ತಕ್ಕಂಥವರಿಗೆ ಖರ ಮತ್ತು ಅವಳಿಗೆ ಮುಖಿಮೆ ಆಗಿರ್ತಕ್ಕಂಥದ್ದನ್ನ ಲಕ್ಷ್ಮಣವಾಗಿ ಖಂಡಿತವಾಗಿರ್ತಕ್ಕಂಥದ್ದು ಮಾಡಿ ಅವಳನ್ನ ಬಳಸಿರು. ಆಮೇಲೆ ಮಾರೀಚನ ಇರ್ತಕ್ಕಂಥ ಮದವಾಗಿರ್ತಕ್ಕಂಥದ್ದಾಯ್ತು. ಮಾರೀಚನ ಮದವಾಗಿರ್ತಕ್ಕಂಥದ್ದು ಬರಬೇಳೆ ನೀವು ಚೆನ್ನಾಗಿ ಜ್ಞಾಪಕ ಇಟ್ಟಿಲ್ರಿ. ಮಾರೀಚ ಬಂದು ಅದು ಈಗಿತ್ತು ಬೇರೆ ಒಬ್ಬರಿಗೆ ಪಾಠಗಳ ಹೇಳಿದ್ರೆ ದೇವರು ಹೇಳಿದ್ರೆ ಕೃಷ್ಣ ಅಂತ ಒಂದು ವೇಳೆ ನೀವು ಹೇಳಿದ್ರೆ ಇದುವರೆಗೂ ನೀವು ಮಾಡಿದ ಪಾಪ ಪೂರ ಪರಿಹಾರ ಆಗತ್ತೆ ಅಂತಂದ್ರೆ ಒಂದು ವಿಷಯ ಚೆನ್ನಾಗಿ ತಿಳ್ಕೊಬೇಕು. ನನ್ನ ಒಬ್ಬರು ಹೇಳಿರು, ದುರ್ಯೋಧನ ಎಷ್ಟು ವೇಳೆ ಕೃಷ್ಣ ಅಂತ ಹೇಳಿರುವ ರಾಘವೇಂದ್ರಾಚಾರ್ಯ ಆಗ ಮಾಡಿದ ಪಾಪ ಎಲ್ಲ ಪರಿಹಾರ ಆಗಬೇಕು ಅಂತ ಹೇಳಿರು. ಅರ್ಥ ಆಯ್ತಲ್ಲ ಕ್ವಶನ್? ಅರ್ಥ ಆಯ್ತಲ್ಲ? ಕೃಷ್ಣ ಅಂತ ಪಾಪಂ ಕರ್ಷತಿ ಇದೆ ಕೃಷ್ಣ ಅಂತ. ಪಾಪವನ್ನ ಬಂದು ಡೆಸ್ಟ್ರಾಯ್ ಮಾಡೋ ಪ್ರಯುಕ್ತ ಅವನಿಗೆ ಕೃಷ್ಣ ಅಂತ ಹೆಸರು ಅಂತಂದ್ರೆ ದುರ್ಯೋಧನ ಇರ್ತಕ್ಕಂಥ ಕೃಷ್ಣ ಬಂತಾದ್ರೆ ಅವನ ಗಟ್ಟಿ ಹಾಕೊಡು, ಕೃಷ್ಣ ಬಂತಾದ್ರೆ ಅವನ ಇದು ಮಾಡು ಅಂತೆಲ್ಲ ಹೇಳಿದ್ದಾಗ ಆಗ ಮಾಡಿದ ಪಾಪ. ಆಗ ದೇವರನ್ನ ಹೇಳೋದು ಭಕ್ತಿಯಿಂದ ವಿಶ್ವಾಸದಿಂದ ಹೇಳ್ತಕ್ಕಂಥದ್ದು ಅಂತಲ್ಲಿ ಅರ್ಥ. ಬರೀ ನಾಮಸ್ಮರಣೆ ಅಲ್ಲ,
ದೇವರನ್ನ ಹೇಳ್ತಕ್ಕಂಥದ್ದು. ನಮಗಿಂತ ದೊಡ್ಡವ, ಅವ ಸ್ವತಂತ್ರನಾಗಿರ್ತಕ್ಕಂಥವ, ಉತ್ತಮನಾಗಿರ್ತಕ್ಕಂಥವ, ಹಾಗೆ ಅಂತೇಳಿ ಅವನು ಸ್ಮರಣೆ ಮಾಡಬೇಕು ಹೊರತಾಗಿ ಇದಕ್ಕೆಂದ್ರೆ ವೈರದಿಂದವೋ ದ್ವೇಷದಿಂದವೋ ಅದು ಸ್ಮರಣೆ ಮಾಡ್ತಕ್ಕಂಥದ್ದು ಅಲ್ಲ. ಇದಕ್ಕೆ ಯಾಕೆ ನಿಮಗೆ ಹೇಳ್ತೇನೆ ಅಂದ್ರೆ, ಮಾರೀಚನ ಇರ್ತಕ್ಕಂಥವ ಬೀಳಾಗಳ ಏನ್ ಮಾಡ್ತಾನಂದ್ರೆ, ಸತ್ತು ಬೀಳಾಗಳ ಲಕ್ಷ್ಮಣ ಅಂತ ಕೂತಾನ. ಲಕ್ಷ್ಮಣ ಅಂತ ಬಂದು ದೊಡ್ಡ ಶೇಷದೇವರು ಅವ್ರ ಹೆಸರು ಹೇಳಿದ ಅಂತಂದ್ರ, ಲಕ್ಷ್ಮಣ ಅಂತ ಹೇಳಿದ ಕಾರಣ ಏನಂದ್ರೆ, ಲಕ್ಷ್ಮಣ ಅಂತ ಕೂಗಿದೆ ರಾಮದೇವರಲ್ಲಿ ಸೀತಾದೇವಿನ ಬಿಟ್ಟುಟ್ಟು ಇಲ್ಲಿ ತಿರುಗಿ ಬಂದು ಸೀತಾದೇವಿ ಒಂದೇ ಇರಾಗಡೆ ರಾವಣ ಬಂದು ಅಪಹಾರ ಮಾಡಿ ಅಭಿಪ್ರಾಯದಿಂದ ಲಕ್ಷ್ಮಣ ಅಂತ ಹೇಳಿದ. ಭಕ್ತಿಯಿಂದ ಲಕ್ಷ್ಮಣ ಅಂತ ಹೇಳಲ್ಲ ಅಂತಂಬದು ನಮಗೆ ಬರ್ತಕ್ಕಂಥದ್ದು. ಇದು ಚಂದ. ಇದಕ್ಕೆಂದ್ರೆ ಆಚಾರ್ಯರ ಶಾಸ್ತ್ರ ಮುಂದೆ ಮಾತಾಡ್ತಾನೆ. ಶ್ರೀಮದ್ ಆಚಾರ್ಯರ ಶಾಸ್ತ್ರ ಸರ್ವೂನ ಗ್ರಂಥವಾಗಿರ್ತಕ್ಕಂಥದ್ದನ್ನ ನಮ್ಮ ಯೋಗ್ಯತಾನುಸಾರವಾಗಿ ಓದಲಕ್ಕೆ ನೀವು ಪುರಾಣಗಳಾಗಿರ್ತಕ್ಕಂಥದ್ದು ಯಾವ ಓದಿರೋ ತುಂಬಾ ಜಾಗ್ರತೆ ಇರ್ಬೇಕು ಅಂತ ಹೇಳಿ ಅದಕ್ಕೆ ಮೈನಿ ಮಹಾಭಾರತ ಬರೀನೇನೆ. ಆಮೇಲೆ ರಾವಣ ಹೃದಯಂ ಸೀತಾಂ ವಿಚಿನ್ನಿವ ಪ್ರಾಪ್ತೋ ವಾಯುಸುತೇನ ಸೂರ್ಯಜೂತ ರಾಮೋವಧಾತ್ ವಂದಿತ. ರಾವಣನ ಇರ್ತಕ್ಕಂಥವ ಅಂದ್ರೆ ರಾವಣ ಹೃದಯಂ ಸೀತಾ ಅಂದ್ರೆ, ರಾವಣ ಹೃದಯಂ ಸೀತಾಂಬೆ ಅಂದ್ರೆ ಸೀತಾ ಆಕೃತಿ ಇದ್ರೆ ಬೊಂಬೆ, ಆ ಬೊಂಬೆ ಇರ್ತಕ್ಕಂಥದ್ದನ್ನ ಕಟ್ಕೊಂಡಾಗ ನೀವು ಒಂದು ವಿಷಯ ಅಂತ ಹೇಳ್ತೇನೆ. ನಾಯಿ ಬಂದು 108 ಸ್ಟಾರ್ಸ್ ಇನ್ ವೇದಾಂತ ಅಂತ 4 ಪುಸ್ತಕ ಬರೆದಾರೆ. ಅದರಲ್ಲಿ ಬ್ರಹ್ಮಸೂತ್ರವಾಗಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ನಮಗೆ ಬ್ರಹ್ಮಸೂತ್ರ ಪಾಠ ಅರ್ಥ ಆಗೋದು ರಾಮಾಯಣ, ಮಹಾಭಾರತ, ಗೀತಾ, ಭಾಗವತ ಇತ್ಯಾದಿಯಲ್ಲಿ ಇರ್ತಕ್ಕಂಥದ್ದು ಬರೆದಾರೆ. ಆ ಪುಸ್ತಕ ನಾವು ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ಒಂದೇ ಒಂದು ಈ ವಾಲಿವದ ಎರಡನೇದು. ಮೊದಲ ಕಾರಣ ಯಾಕೆ ಆ ಪುಸ್ತಕ ಬರೆದಂತಂದ್ರೆ, ದ್ರೌಪದಿ ಆಗಿರ್ತಕ್ಕಂಥವಳು ಇವ್ರ ಅಜ್ಞಾತವಾಸದಲ್ಲಿ ರವಳೆ ಆ ಕೀಚಕನಾಗಿರ್ತಕ್ಕಂಥವ ಬಂದು ದ್ರೌಪದಿ ಆಗಿರ್ತಕ್ಕಂಥವಳು ಕೈ ಹಿಡಿದ ಸೆಳೆದ, ತಲೆ ಹಿಡಿದ ಸೆಳೆದ, ಕಾಲಿ ಎಟ್ಟಿ ಬಂದ ಅಂತೆಲ್ಲ ಒಬ್ಬರು ಆರ್ಟಿಗಳು ಬರೆದಿದ್ರು. ನಾ ಹೇಳಿದೆ, ಏನಿದು ದ್ರೌಪದಿಯಲ್ಲಿದ್ದಾರೆ ಸಾಕ್ಷಾತ್ ಪರಶುಕ್ಲತ್ರೆಯಲ್ಲಿ ಬರ್ತಕ್ಕಂಥವ್ರು ಕಣ್ಣಿಲ್ಲಿ ಹಿಂಗೆ ನೋಡಿರೆ ಲೋಕ ಪೂರ ಭಸ್ಮ ಆಗ್ಬೋದು. ಇವ ಕೀಚಕನ ಆಗ್ತಕ್ಕಂಥ ಹಿಂಗಿದ್ದು ನಾ ಅದಕ್ಕೆ ಅವ್ರಿಗೆ ಬರದೆ ಇದಕ್ಕೆ ಒಂದು ಬೇರೆ ಒಂದು ಆರ್ಟಿಗಳನ್ನ ಬರಿದ್ದೇನೆ, ಅದನ್ನು ಪಬ್ಲಿಷ್ ಮಾಡ್ಬಿಟ್ರಿ ಹಾಗೆ ಹೇಳಿದೆ. 2 ದಿನ ನಾನು ನಿದ್ದೇವೆ ಎಲ್ಲ. ಅದಕ್ಕೆ ಆಮೇಲೆ ತಾನೇ ಈ 108 ಸ್ಟಾರ್ಸ್ ಬರಿಬೇಕು ಅಂತಕ್ಕೋಸ್ಕರವಾಗಿ ನಾ ಆರಂಭಿಸಿದ್ದ ಇರ್ತಕ್ಕಂಥದ್ದು. ಇಂಥ ಮರಿಯೆಲ್ಲ ಬರ್ತಕ್ಕಂಥದ್ದು ಅಂತ ಮರಿಯೆಲ್ಲ ನಡೀಲೇ ಇಲ್ಲ, ಅರ್ಥ ಆಯ್ತಿಲ್ಲ. ಇದೆಲ್ಲ ನೀವರು ಬರೆಯವರೆಲ್ಲ ಅವರವರ ಯೋಚನೆ ಮಾಡಿ ಬಾಯಿಗೆ ಬಂದಾಗಲ್ಲ ಬರಿತಾ ಇದ್ದಾರೆ. ಅದೇ ಮಾದರಿ ಅದರಲ್ಲಿ ತುಂಬಾ ಕಷ್ಟವಾಗಿರ್ತಕ್ಕಂಥದ್ದು. ಎಷ್ಟೋ ಜನ ದೊಡ್ಡ ಉಪನ್ಯಾಸ ಮಾಡ್ತಕ್ಕಂಥವ್ರು ನಮ್ಮವ್ರು ಮಾತ್ರ ಅಲ್ಲ. ನಾ ಹೇಳೋದು ಅರಕೆ ಇರುದ್ರೆ ನಮ್ಮ ಜಾತಿಯಲ್ಲಿ ಇಲ್ಲ ಆಗಿರ್ತಕ್ಕಂಥವ್ರು ದೊಡ್ಡ ರಿಸರ್ಚ್ಕಾರರು ಅವರೆಲ್ಲ ಉಪನ್ಯಾಸ ಮಾಡೋದನ್ನ ಕಲಿತೇನೆ. ರಾಮಾಯಣದಲ್ಲಿ ವಾಲಿವದ ಒಂದು ಇಲ್ಲ ಹಂಗಿದ್ರೆ ರಾಮದೇವನ ದೇವರು ತುಂಬೆ ಕೃಷ್ಣಾವತಾರದಲ್ಲಿ ಒಂದು ಕರ್ಣನ ವಧ ಒಂದು ಇಲ್ಲ ಹಂಗಿತ್ತು ಅಂತಂದ್ರೆ ಕೃಷ್ಣನ ದೇವರು ತುಂಬೆ. ಇದೆರಡು ಬಿಟ್ಟುಟ್ರೆ ಅವ ಬಂದು ದೇವರು ತಾನೇ ಅಂತ ಹೇಳಿದ. ನಾವರಿಗೆ ಹೇಳಿದೆ ಒಂದು ಮಾತು, ನೀವು ಉಪನ್ಯಾಸ ಮುಗಿಸಿದ ಮೇಲೆ 1-2 ನಿಮಿಷ ನಿಮ್ಮ ಹತ್ರ ಹೇಳ್ತಾನೆ, ಇದೆರಡು ಈ ಅದ ಇದ್ದ ಕಾರಣ ತಾನು ದೇವತನ ಹೇಳ್ತಾನೆ ಹಾಗಂತೇಳಿ ಅದೆಲ್ಲ ನಿಮಗೆ ವಾಲಿವದ ಬರ ಹೋಗುತ್ತೆ. ಅದೆಲ್ಲ ನೀವು ನೋಡುವುದು ಅನೇಕ ಪ್ರಮೇಯಗಳಾಗಿರ್ತಕ್ಕಂಥದ್ದು. ಅದಕ್ಕೆ ಬಂದು ತುಂಬಾ ಜಾಗೃತಿಯಾಗಿ ನಾವು ಬಂದು ಅದಕ್ಕೆ ಹೇಳ್ತಾ ಇದ್ದಾನೆ. ಆದ ಕಾರಣ ರಾವಣನ ಇರ್ತಕ್ಕಂಥ ಇವರು ಮಧು ಹೆಂಡತಿಗಳು ಹೋದವಾರ ಹೇಳಿದೆ, ಅದಕ್ಕೆ ಉತ್ತರ ಹೇಳಿದೆ, ನಿಮಗೂ ಹೇಳ್ಬಿಡ್ತೇನೆ. ಯಾಕಂದ್ರೆ ಈ ಇಷ್ಟು ದೂರ ರಾವಣ ತಗೊಂಡು ಸೀತಾ ಕರೆದಿದ್ದಾನೆ, ತಲೆ ಹಿಡಿದ ಕೂದಲು ಸೆಳ್ಕೊಂಡು ಸೀತಾನ ಮುಟ್ಲಕ್ಕೆ ಬಿಡಾರ್ದಿಲ್ಲ, ಹತ್ರೇ ಹೊಳಕ್ ಬಿಡಾರ್ದಿಲ್ಲ. ಹಂಗಿರ ವೇಳೆ ಸೀತಾ ತಲೆ ಹಿಡ್ಕೊಂಡು ಹೋದ, ಅವಳ ಸೀರೆ ಎಲ್ಲ ಕಳೆದ್ಬಿಟ್ಟು ಹಂಗೆ ಹಿಂಗೆಂತ ಹುಚ್ಚಾಗಲ್ಲ ಹೇಳ್ತಾ ಇದ್ದಿರಲ್ಲ ಹಂಗೆಂತ ಬೇಡ. ಅದಕ್ಕೆ ಇಂಥ ಮೇಲೆ ಇದೆಲ್ಲ ವಾಲ್ಮೀಕಿ ಒಂದು ಮಾತು ಹೇಳಿರ್ಬಹುದಿಲ್ಲ ಅಂತ ಕೇಳಿಲ್ಲವರು ಹೇಳಿದೆ. ವಾಲ್ಮೀಕಿ ಒಂದು ಮಾತು ಹೇಳ್ಬೇಕು ಅಂತ ಪ್ರಮೇಯವರೆಲ್ಲ ಕಥೆಯಾಗಿರ್ತಕ್ಕಂಥದ್ದು ಒಂದು ಉದಾಹರಣೆ ಹೇಳ್ತಾರೆ. ಕಥೆಯಾಗಿರ್ತಕ್ಕಂಥದ್ದು ನಡಿಬೇಕು ಅಂದ್ರೆ ಮೊದಲು ರಾಮದೇವರು ದಶರಥನ ಮಗ ಅಂತ ನೀವು ಹೇಳಿದ್ರೆ ಅದೇ ತಪ್ಪಾಯ್ತಲ್ಲ. ಎಲ್ಲರೂ ಅವನ ಮಕ್ಕಳು ತಾನೆ, ಅರ್ಥ ಆಯ್ತಲ್ಲ. ರಾಮದೇವರು ಯಾವುದು, ದಶರಥ ಅಪ್ಪ ಯಾವುದು, ಹಾಗೆ ಅಂತ ಹೇಳಿ ಒಂದು ಕಥೆ ನಡಿಬೇಕು ಅಂತ. ಈಗ ನಿಮಗೆ
ಒಂದು ಸಿನಿಮಾ ನೋಡ್ತೀರಿ, ಇಲ್ಲ ಒಂದು ಡ್ರಾಮಾ ನೋಡ್ತೀರಿ ಅಂತಿಟ್ರಿ, ಅದ್ರೊಬ್ಬ ತುಂಬಾ ಅಳತಾನ ಅಂತಿದ್ರೆ ಸೀನ್ ನೋಡೋದು ನಮಗೂ ಅಳದು ಬರುತ್ತೆ. ಆಮೇಲೆ ಹತ್ತಿರಿಗೆ ಒಂದೊಬ್ಬರು ಸುಮ್ಮ ಅಳ್ತಾ ಇದ್ದಾನ, ಇದು ಒನ್ಲಿ ನಟನ, ಆಮೇಲೆ ಒಬ್ಬ ನಗತಾ ಹೊಡ್ಕೊಟ್ಟವ ಹಂಗೆ ತಿಳಿರಿದ್ರೆ ಆ ಕಥೆ ರುಚಿಯೇ ನಮಗೆ ಆಗ್ಲಾರ್ದು. ಆದ ಕಾರಣ ಯಾವಾಗ ಒಂದು ರಾಮದೇವರೇ ಆಕ್ಟ್ ಮಾಡ್ತಾ ಇದ್ದಾರೆಯೋ, ಅದಕ್ಕೆ ಹೋದವಾರ ಶ್ಲೋಕ ಬಂತು, ಅದ್ರ ಪ್ರಕಾರವಾಗಿ ಸೀತಾದೇವರಾಗಿರ್ತಕ್ಕಂಥವ್ರು ಈ ಬಂಗಾರದಲ್ಲಿರ್ತಕ್ಕಂಥ ಮಾನ್ಬೇಕು ಅಂತ ಕೇಳ್ತಕ್ಕಂಥವ್ರ ಸಕಲ ಸಂಪತ್ತಿಗೂ ಅವರೇ ಯಜಮಾನಿನಿಯ ಇರ್ತಕ್ಕಂಥವ್ರು. ಆದ ಕಾರಣ ರಾಮದೇವರ ಹೆಂಗ ನಟನೆ ಮಾಡ್ತಾರೆಯೋ ಅದೇ ಪ್ರಕಾರವಾಗಿ ಸೀತಾದೇವರ ನಟನೆ ಮಾಡಿದ್ದಾರೆ. ಅದನ್ನು ನೋಡಿ ಆ ನಟನನ್ನ ನಾವು ಬರಿಬೇಕು ಅಂತ ವಾಲ್ಮೀಕಿ ಬರೆದಾರಿಯ ಹೊರತಾಗಿ ಪ್ರಮೇಯಕ್ಕೆ ಹೋಗಲ್ಲ. ಆ ಪ್ರಮೇಯಕ್ಕೆ ಹೋಗತಕ್ಕಂಥದ್ದು ನಿಮ್ಮ ಆಚಾರ್ಯ ತಾತ್ಪರ್ಯ ನಿರ್ಣಯವಾಗಿರ್ತಕ್ಕಂಥದ್ದು. ಅಲ್ಲಿ ವಾಲ್ಮೀಕಿ ಒಂದು ವೇಳೆ ಸೀತಾಕೃತಿಯಿಂದ ಬರೆದ್ರು ಅಂದ್ರೆ ಸೀತಾಕೃತಿಯಿಂದ ಇಲ್ಲಿ ಬರೆದ್ದಾರೆ, ಅಲ್ಲಿ ಬಂದು ದಶರಥನ ಮಗ ಅಂತ ಬರೆದ್ದಾರೆ, ಅದು ತಪ್ಪು ನೀವು ಹೇಳಿದ್ರಲ್ಲ. ದಶರಥನ ಮಗನ ರಾಮದೇವರು ಇಲ್ಲಿ ನೀವು ಮೊದಲ ಅಧ್ಯಾಯದಲ್ಲಿ ನಿಮಗೆ ನೋಡ್ರಿ, ನಾಹಂ ದಶರಥಿ ಪುತ್ರ ಜಮದಗ್ನಿ ಪುತ್ರ ಅಲ್ಲ ಪರಶುರಾಮ ದೇವರು ಅಂತ ಶ್ಲೋಕ ಎಲ್ಲ ಬಂತಲ್ಲ. ಆದ ಕಾರಣ ಪ್ರಮೇಯವಾಗಿರ್ತಕ್ಕಂಥದ್ದು ಹೋಗಲ್ಲ. ಕತೆ ಹೇಗೆ ನಡೆದ್ಯೋ ಅದರ ಪ್ರಕಾರವಾಗಿ ಅವರು ಹೇಳಿದ್ದಾರೆ ಅಂತ ಇಟ್ಕೊಮ್ಮ. ಆದ ಕಾರಣ ಇದಕ್ಕೆ ತಾನು ಕೇಳ್ತಾನೆ, ವಾಲ್ಮೀಕಿ ರಾಮಾಯಣವಾಗಿರ್ತಕ್ಕಂಥದ್ದು ಪ್ರಮಾಣ ಅಲ್ಲ ಎಂಬುದಕ್ಕೆ ನಾನು ಅನೇಕ ಸಾರ್ತಿ ಹೇಳಿದ್ದೇನೆ. 4 ವೇದಗಳು, ಆಮೇಲೆ ಪಂಚರಾತ್ರ ಆಗಮ, ಮೂಲ ರಾಮಾಯಣ, ಮಹಾಭಾರತ ಅಂತ ಹೇಳಿದ್ದಾರೆ. ಮೂಲ ರಾಮಾಯಣ ಅಂತ ಯಾಕೆ ಹೇಳಿರಿ ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ಇತರ ರಾಮಾಯಣದ ಯಾವ ಇತ್ಯರ್ಥ, ಬಾಕಿ ರಾಮಾಯಣಗಳ ಅಲ್ಲ ಎಂಬುದಕ್ಕೋಸ್ಕರ ಮೂಲ ಅಂತ ಹಂಗಿದ್ದಾರೆ. ಆ ಮೂಲ ರಾಮಾಯಣ ಇರ್ತಕ್ಕಂಥದ್ದು ನಾರಾಯಣ ದೇವರು ಮಾಡಿದ್ದು, ಅದನ್ನ ಅನುಸರಿಸಿ ಇದನ್ನು ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥದ್ದು ನೀವು ವಾಲ್ಮೀಕಿ ರಾಮಾಯಣ ನೋಡ್ರೆ ಟ್ಯಾಲಿ ಆಲಾರ್ದು ಸತ್ಯವಾಗಿ ಟ್ಯಾಲಿ ಆಗಬಾರ್ದು. ಆದ ಕಾರಣ ವಾಲ್ಮೀಕಿ ಮೇಲೂ ತಪ್ಪು ಹೇಳ್ಬೇಡ್ರಿ. ಅವ್ರು ಹೆಂಗ ನೋಡಿರ್, ರಾಮದೇವ್ರ ಬಿಡನ್ನ ನೋಡಿ ಕೇಳಿರ ಇಲ್ವಾ, ಸೀತಾದೇವಿನ ನೋಡಿದ್ರು ಬರೆದ್ಬಿಟ್ರು. ರಾಮದೇವ್ರ ಹತ್ತಿರ ಇಲ್ವಾ, ಸರಿ ಹತ್ತಿರ ಅಷ್ಟು ಬರೆದ್ರು. ರಾಮದೇವ್ರ ಯಾವ್ದು ಅಳಾಗ ಯಾವ್ದು ಹಂಗಿಂತಪ್ಪ ಅದನ್ನ ಮುದ್ದೆ ಮುದ್ದೆ ನೋಡ್ಕೊಂಬೋಣ ಅಂತ. ಅದ ಕಾರಣ ಅವ್ರಿಗೆ ಹೇಳಿದ್ದೀನಿ, ಇವಾಗ ಹೇಳುತ್ತೆ ಅನುಬಂಧದೆ. ಅವರು ಈ ವಾಯುದೇವರ ಅವತಾರವಾಗಿರ್ತಕ್ಕಂಥದ್ದು ತಗೊಂಡು ಅವರು ಈಗ ಈ ಪ್ರಕಾರವಾಗಿ ಸುಗ್ರೀವನ ಇರ್ತಕ್ಕಂಥ ಅವರಿಗೆ ಅನುಗ್ರಹವಾಗಿರ್ತಕ್ಕಂಥದ್ದು ವಾಯುಸುತೆಯನ್ನು ಸೂರ್ಯ ವಾಯುದೇವರ ಇರ್ತಕ್ಕಂಥ ಅವರಿಗೆ ತುಂಬಾ ಅವರಿಗೆ ಮತ್ತೆ ಮಾಡಿದ ಪ್ರಕಾರವಾಗಿ ಸುಗ್ರೀವನ ಇರ್ತಕ್ಕಂಥವನ್ನ ಪರಮಾತ್ಮ ಅನುಗ್ರಹ ಮಾಡಿದ ಇತ್ಯಾದಿ ಕಥೆಗಳಾಗಿರ್ತಕ್ಕಂಥದ್ದು ಒಂದು 5ನೇ ಅಧ್ಯಾಯದಲ್ಲಿ ಮುಗಿಸಿ ಈಗ ಸಮುದ್ರ ತರಣ ನಿಶ್ಚಯ, ಹಾಗಿದ್ರೆ ಸಮುದ್ರವಾಗಿರ್ತಕ್ಕಂಥದ್ದು ದಾಟಿ ಹೋಗಬೇಕು ಅನ್ನೋದಕ್ಕೋಸ್ಕರವಾಗಿ ಮೊದಲ ಶ್ಲೋಕದಲ್ಲಿ ಒಂದು ಚಿಕ್ಕ ಪದ, ಉತ್ತಾಪ್ಯ ಚೈನ ಮರವಿಂದ ದಲಾಯದಾಕ್ಷ ಚಕ್ರಾಂಗಿತೇನ ವರದೇನ ಕರಾಂಬುದೇನ ಕೃತ್ವಾ ಸಂವಿಧಮನೇನ ಋತೋಸ್ಯ ಚಾಂಸನ್ ಪ್ರೀತ್ಯ ಆರುಲೋಹ ಸಹ ಹಸನ್ ಸಹ ಲಕ್ಷ್ಮಣೇನ. ಹಸನ್ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರಿ. ಹಸನ್ ಇದ್ರೆ ರಾಮದೇವರು ನಗದರು ಅಂತ ಅರ್ಥ, ಸ್ಮೈಲ್ ಮಾಡಿರು ಅಂತ ಅರ್ಥ. ಅದಕ್ಕೆ ಏನ್ ಅರ್ಥ ಅಂಬೋದನ್ನು ವಾದಿರಾಜ ಸ್ವಾಮಿ ಬರ್ತಾರೆ. ಏನ್ ಅರ್ಥ ಅಂಬೋದು, ರಾಮದೇವರ ಇರ್ತಕ್ಕಂಥ ಅವರು ಏನ್ ಮಾಡಿದ್ರೆ ಬಂದು 2 ಕೈಯಾಗಿರ್ತಕ್ಕಂಥದ್ದು ಹನುಮಂತ ದೇವರ ಇರ್ತಕ್ಕಂಥವ್ರು ತಗೊಂಡು ಅದು ರಾಮ ಆ ಪೇತೆ ಅಂತ ಬಿದ್ದಿರಲ್ಲ ಕೆಳಗೆ, ಆ ರಾಮದೇವರು ತನ್ನ 2 ಕೈಯಾಗಿರ್ತಕ್ಕಂಥ ರಾಜೀವ ಲೋಚನ ಅಂತ ಹೇಳ್ತಾರಲ್ಲ ರಾಮದೇವರಿಗೆ, ಹಂಗಿರ್ತಕ್ಕಂಥ ಅವರು ತಾಮ್ರೆ ಹೂ ಹಂಗಿರ್ತಕ್ಕಂಥ ತುಂಬಾ ಸಾಫ್ಟ್ ಆಗಿರ್ತಕ್ಕಂಥ ಹ್ಯಾಂಡ್ಸಿಂದ ರಾಮದೇವರು ಕೈ ಸ್ಪರ್ಶ ಆಗ್ಬೇಕು ಅಂದ್ರೆ ಎಷ್ಟು ಕೋಟಿ ಜನ್ಮ ಪುಣ್ಯ ಮಾಡಿರ್ಬೇಕು. ಆಗ ಹನುಮಂತ ದೇವರು ಬಿದ್ದವರನ್ನ ಎತ್ತಿರು ಆ ಕೈಯ ಇರ್ತಕ್ಕಂಥದ್ದು ಏನಾಗುತ್ತೆ ಅಂದ್ರೆ ಅದರಿಂದ ಚಕ್ರ ಶಂಖ, ಈ ಚಕ್ರ ಶಂಖ ಬದಲಿ ಒಂದು ಪ್ರಮೇಯ ಇದೆ, ಅದು ಕೊಂಚ ದಯಮಾಡಿ ತಿಳ್ಕೊಳ್ರಿ. ರಾಮದೇವ್ರ ಕೈಲಿ ವಿಷ್ಣು ಒಂದು ಕೈಲಿ ಒಂದು ಚಕ್ರ ಇಟ್ಟಿದ್ದಾನಂದ್ರೆ ಆ ಚಕ್ರಕ್ಕೆ ಅಭಿಮಾನಿ ದೇವತೆ ಭರತ, ಶಂಖಕ್ಕೆ ಅಭಿಮಾನಿ ದೇವತೆ ಶತ್ರುಘ್ನ. ಆ ಶಂಖ ಚಕ್ರ ಆ ದೇವರ ಕೈಯಿಂದ ಬೇರೆ ಆಗಿರ್ತಕ್ಕಂಥದ್ದು, ದೇವರ ಕೈಲೇ ಶಂಖ ಚಕ್ರ ಇದೆ. ಅದು ತಾನೆ ಇಲ್ಲಿ ಈಗ ರಾಮದೇವರು ಬಂದು ಹನುಮಂತ ದೇವರ ಕೈಯಿಂದ ಎತ್ತಿಬೋನೆ ಕೈಲಿರ್ತಕ್ಕಂಥ ಶಂಖ ಚಕ್ರ ಅವರಿಗೆ ಅನುಗ್ರಹ ಮಾಡ್ತಿದ್ರೆ ಕೈಲಿ ಶಂಖ ಚಕ್ರವಾಗಿಟ್ಟಿದ್ದಾರೆ ರಾಮದೇವರು. ಎಷ್ಟು ಪ್ರಮೇಯ ನೋಡಿ, ಅವ್ರ ಕೈಲೇ ಸ್ವಾಭಾವಿಕವಾಗಿ ಶಂಖ ಚಕ್ರವಾಗಿರ್ತಕ್ಕಂಥದ್ದು ಇದೆ. ಆ ಪ್ರಕಾರವಾಗಿ ಮತ್ತು ಅನುಗ್ರಹವಾಗಿರ್ತಕ್ಕಂಥದ್ದು ಮಾಡಿರೋದು. ಆ ರಾಮದೇವರು ಕಣ್ಣ ಇರ್ತಕ್ಕಂಥದ್ದು ಅದೇ ರಾಜೀವ ಲೋಚನ ಅಂತಂಬದು ತಾಮ್ರೆ ಹೂ ಹಂಗಿರ್ತಕ್ಕಂಥದ್ದಾಯಿತು. ಅವರು ಬಂದು ಬಂದಿರ್ತಕ್ಕಂಥ ಅವತಾರ ವಿಷಯ ಏನು ಎಂಬುದಾಗಿರ್ತಕ್ಕಂಥದ್ದನ್ನು ಹನುಮಂತ ದೇವರು ಹೇಳಿದ್ರು. ರಾಮದೇವರ ಇರ್ತಕ್ಕಂಥವ್ರು ಹನುಮಂತ ದೇವರು ಅನೇಕ ವಿಧದಿಂದ ಬಂದು ಸ್ತೋತ್ರವಾಗಿರ್ತಕ್ಕಂಥದ್ದು ಮಾಡಿದ್ರು. ಆಗ ರಾಮದೇವರು ಲಕ್ಷ್ಮಣ ಸೇರಿಕೊಂಡು ಹೊರಟರು.
ಹೇಗಿದ್ರೆ ಆಗ ಹೇಳಿರು, ನೋಡಪ್ಪ ಅಲ್ಲಿ ಸುಗ್ರೀವಂತಲ್ಲಿ ಕರ್ಕೊಂಡು ಹೋಗ್ತಾನೆ, ಆದ್ರೆ ನೀವು ನಡೆದು ಬರಬಾರ್ದು ಹಾಗೆಂತ ಹೇಳಿ ಹನುಮಂತ ದೇವರು ಏನ್ ಮಾಡಿದ್ರು ಅಂದ್ರೆ ರಾಮದೇವರನ್ನ ತನ್ನ ಬಲದ ಶೋಲ್ಡರ್ಲಿ ಹೆಗಲ ಮೇಲಿಟ್ಟು ಲಕ್ಷ್ಮಣನ ಎಡದ ಶೋಲ್ಡರ್ ಮೇಲಿಟ್ಟು ಹನುಮಂತ ದೇವರ ಹಾರಿ ಹೋದ್ರು. ಆಮೇಲೆ ಸುಗ್ರೀವ ಇದು ಬಂದು ನೀವು ಇದು ಹಂಪಿ ಹೊಸಪೇಟೆ ಹೋಯ್ದಿರಲ್ಲ, ಅದು ತನ್ನ ಕೃಷ್ಣದಿಂದ ಕಾಂಡ ಅಂತಂಬದು ವ್ಯಾಸರಾಜರು ಪ್ರತಿಷ್ಠೆ ಮಾಡಿದೆ. ದೇವರು ಕೂಡ ಅಲ್ಲಿದೆ. ಆದ ಕಾರಣ ಅಲ್ಲಿಂದ ಅವ ರಾಜ ಕೂತಿರ್ತಕ್ಕಂಥ ಪ್ಯಾಲೇಸ್ ಸುಗ್ರೀವ ಇರ್ತಕ್ಕಂಥ ಸ್ಥಳಕ್ಕೆ ಕರ್ಕೊಂಡು ಹೋದ್ರು ತಂಬಗಳೇ. ಇಲ್ಲಿ ವಾದರಾಜ ಸ್ವಾಮಿಗಳು ಈ ರಾಮದೇವರ ನೆಕ್ಕರುತ್ತೆ. ಇದೆಲ್ಲ ಒಂದು ಶಾಸ್ತ್ರ ವಿಷಯ. ಇದಕ್ಕೆ ಅಂದ್ರೆ ಪ್ರತಿ ಜೀವನ ಇರ್ತಕ್ಕಂಥವರು ಮರಣಕಾಲವಾಗಿ ಹಸನ್ನೇನೆ ಮೂಲ ರೂಪೇಪಿ ಮಾ ಜೀವಂಚ ಸ್ಕಂದೇ ಕಂದೇ ಆರೋಪ್ಯ ಶರೀರಾತ್ ಶರೀರಾಂತರಂ ಗಚ್ಚತಿ ಅತಃ ನೈದಂ ಅಪೂರ್ವಂ ಇತಿ ಸೂಚಯತಿ. ನೀವು ಯಾವಾಗಲೂ ಮಾಡ್ತಕ್ಕಂಥ ಕಾರ್ಯ ತಾನು ಈಗ ಮಾಡ್ತಾ ಇದ್ದೀರಿ. ಇದಕ್ಕೆಂದ್ರೆ ಒಂದು ಜೀವನ ಇರ್ತಕ್ಕಂಥವನಿಗೆ ಮರಣದ್ದು ಹೋಗೋ ಕಾಲದಲ್ಲಿ ಆಗ ಆ ಜೀವನ ಇರ್ತಕ್ಕಂಥ ಪರಮಾತ್ಮನ ಮರದ ತೋಳಿಯನ್ನು ಆ ಜೀವನ ಎಳೆದು ತೋಳು ಇಟ್ಟಿದ್ದು ಬೇರೆ ಸ್ಥಳಕ್ಕೆ ಎಲ್ಲಿ ಹೋಗ್ಬೇಕು ಆ ಜೀವನ ಇರ್ತಕ್ಕಂಥವನ್ನ ಕರ್ಕೊಂಡು ಹೋಗ್ತಾರೆ ಅಂತಂಬದು ವಾಯುದೇವರು ಮಾಡತಕ್ಕಂಥ ಕಾರ್ಯ. ಇದು ಷಡ್ಪುರುಷನ ಉಪನಿಷತ್ತಲ್ಲಿ ಮಾಂಡವ್ಯ ಉಪನಿಷತ್ತಲ್ಲಿ ಬರ್ತಕ್ಕಂಥ ವಿಷಯ. ಅದನ್ನ ಇಲ್ಲಿ ನಿದರ್ಶನವಾಗಿ ಸೂಚಿಸಿದ್ದೇನೆ. ಪರಮಾತ್ಮ ರಾಮ ಈ ಪರ್ಸ ಲಕ್ಷ್ಮಣ ಜೀವನ ರೆಪ್ರೆಸೆಂಟೇಟಿವ್ ಆಗಿರ್ತಕ್ಕಂಥದ್ದು. ಇದನ್ನ ಇಟ್ಟುಕೊಂಡು ಮನಸ್ಸಲ್ಲಿ ಇಟ್ಟಿದ್ದಾನೆ. ನೀವು ಯಾವಾಗಲೂ ಮಾಡ್ತಕ್ಕಂಥ ಕಾರ್ಯ ತಾನೆ ಈಗ ಮಾಡ್ತಾ ಇದ್ದೀರಿ ಎಂಬುದನ್ನ ರಾಮದೇವರನ್ನ ತಂದು ಹಸನ್ ಎಂಬುದಕ್ಕೆ ಇದು ತಾನರ್ಥ ಅಂತ ಸಿಗ್ನಿಫಿಕೆನ್ಸ್ ಆಫ್ ಸ್ಮೈಲ್ ಅಂಡ್ ಲಾಫ್ಟರ್ ಅಂತ ಒಂದು ಗ್ರಂಥ ಬರೆದಿದ್ದಾರೆ, ಒಂದು ಪುಸ್ತಕ. ಅದ್ರಲ್ಲಿ ನೋಡಿದ್ರೆ ದೇವ್ರ ಬೆಕ್ಕರು ಅಂದ್ರೆ ಒಂದು ಅರ್ಥ ಆಯ್ತಲ್ಲ, ಸಾಮಾನ್ಯ ಅರ್ಥ ಅಲ್ಲ. ಒಂದು ನೆಗೆದ್ರೆ 100 ಅರ್ಥ. ಅದಕ್ಕೆ ಏನ್ ಅರ್ಥ ಅದಕ್ಕೆ ಅಂತ ಮೇಲೆ ಒಂದು 34 ಸ್ಥಳ ಇರ್ತಕ್ಕಂಥದ್ದು ಆ ಪುಸ್ತಕದಲ್ಲಿ ಬರುತ್ತಾನೆ. ಅದನ್ನು ಭಗವಂತ ಆರೋಪ್ಯ ಚ ಅಂಶಯುಗಲಂ ಭಗವಂತಮೇನಂ ತಸ್ಯಾನುಜಂ ಹನುಮಾನ್ ಪ್ರಯೋಗಪೀಂದ್ರಂ ಸ್ವಯಂ ಚಕಾರ ಉತಮುಖ ಪ್ರಮುಖೇ ತಸ್ಯ ರಾಮೇಣ ಶಾಶ್ವತ ನಿಜಾರ್ಥಿ ಹರೇಣ ಶೀಘ್ರಂ. ಹಾಗೆ ಏನ್ ಮಾಡಿದ್ರೆ ಹನುಮಂತ ದೇವರಾಗಿರ್ತಕ್ಕಂಥವರು ಆಗ ತಾವೇ ಅಗ್ನಿಯ ಇರ್ತಕ್ಕಂಥದ್ದನ್ನು ತಗೊಂಡ್ಬಂದು ಸುಗ್ರೀವನಿಗೂ ರಾಮನಿಗೂ ಒಂದು ಸ್ನೇಹಿತವಾಗಿರ್ತಕ್ಕಂಥದ್ದು ಅಗ್ನಿ ಮೂಲಕವಾಗಿ ಅಗ್ನಿ ಸಾಕ್ಷಿಯಾಗಿ ಅಗ್ನಿ ಈ ಮದುವೆಯಲ್ಲಿ ಎದಕ್ಕೆ ಅಗ್ನಿಯಲ್ಲಿ ಅಂತಾರೆ ಅಂದ್ರೆ ಅಗ್ನಿ ಸಾಕ್ಷಿಯಾಗಿರ್ತಕ್ಕಂಥದ್ದು ಅಂತ ಅಗ್ನಿ ಸಾಕ್ಷಿಯಾಗಿ ಮಾಡಿರು. ಆಗ ರಾಮದೇವರಾಗಿರ್ತಕ್ಕಂಥವ್ರು ಏನ್ ಮಾಡಿರು ಅಂದ್ರೆ ಸುಗ್ರೀವ ಹಿಂಗ ಬರ್ತಕ್ಕಂಥದ್ದು ಮತ್ತು ನೀನು ಕಳೆದಿರ್ತಕ್ಕಂಥ ಮಂತ್ರ ಇರ್ತಕ್ಕಂಥವ್ರಿಗೆ ಇರ್ತಕ್ಕಂಥ ಒಂದು ಪರಿಹಾರ ಮಾಡ್ತೇನೆ ಅಂತ ಅವ್ರು ಬಂದುಬಿಟ್ರು. ಸುಗ್ರೀವನ ಇರ್ತಕ್ಕಂಥ ಇದಕ್ಕೆ ಮೊದಲೇ ಹೇಳಿದ್ರು ಎನ್ಪಾದ ಪಂಕಜರಜ ಅಂತಂಬ ಶ್ಲೋಕನ ಇಟ್ಟು ಇದಕ್ಕೆ ಸುಗ್ರೀವನ ಮುಟ್ಟ ಅವ್ರು ಮಾಡಿರು. ಸುಗ್ರೀವನ ಹೆಲ್ಪ್ ಇಲ್ಲ ಅಂದಿದ್ರೆ ಕಪಿಲ ಹೆಲ್ಪ್ ಇಲ್ಲ ಅಂದಿದ್ರೆ ರಾಮದೇವರಿಂದ ಬಿಡಿಲಾರ್ದಂತೆಲ್ಲ ಹೇಳ್ಬಾರ್ದು. ಆದ ಕಾರಣ ಅದಕ್ಕೆ ಭಗವಂತಂ ತಂಬ ಹಾಕಿದ್ದಾರೆ. ಅಂದ್ರೆ ಇದೆ ಅದು ಭಗವಂತಂ ಇತ್ಯೇನೇನ ಪೂಜ್ಯತ್ವ ಬುದ್ಧೈವ ಸ್ಕಂದೇ ರಾಮಸ್ಯ ಆರೋಪಣ ಲಕ್ಷ್ಮಣಸ್ಯ ಅನುಜ ಪದ ಉಪಲಕ್ಷಿತ ವಿಷ್ಣು ಭಕ್ತತ್ವ ಬುದ್ಧಿಯ ಚ ಸೂಚಿತ ಅಂತ ಹೇಳಿ ಒಂದೊಂದು ಮಾತಿಗೂ ಅರ್ಥವಾಗಿರ್ತಕ್ಕಂಥದ್ದು ವಿಚಿತ್ರವಾಗಿರ್ತಕ್ಕಂಥ ಅರ್ಥ. ಆದ ಕಾರಣ ಈಗ ಈ ಪ್ರಕಾರವಾಗಿ ಆಯಿತು. ಆಗ ಶುದ್ವಾಸ್ಯ ದುಃಖಮತ ದೇವವರಹ ಪ್ರತಿಜ್ಞಾ ಚಕ್ರೇ ಚ ಶರೀಮ್ರಿಯು ರಾಮದೇವರಿಗೂ ಸುಗ್ರೀವನಿಗೂ ಸ್ನೇಹಿತವಾಗಿರ್ತಕ್ಕಂಥ ಅದನ್ನ ಅಗ್ನಿ ಸಾಕ್ಷಿಯಾಗಿ ಹನುಮಂತ ದೇವರೇ ಮುಂದೆ ನಿಂತ ಮಾಡಿರು. ಮುಂದೆ ಏನಾಯ್ತು ಅಂದ್ರೆ ಶ್ರುತ್ವಾಸ್ಯ ದುರ್ಗಮತ ದೇವವರ ಪ್ರತಿಜ್ಞಾ ಚಕ್ರೇತ ವಾಲಿ ನಿಧನಾಯ ಹರಿ ಈಶ್ವರೂಪಿ. ಇಲ್ಲಿ ಆದ ಕಾರಣ ಸೀತಾನ್ ಮಾರ್ಗ ಕೃತೇತ ವಾಲಿನೈವ ಕ್ಷಿಪ್ತಾಂಬಿ ದುಂದುಬಿತನು ಸಮದರ್ಶೇಚ್ಛ. ಆಗ ರಾಮದೇವರಾಗಿರ್ತಕ್ಕಂಥ ಅವರು ಏನ್ ಮಾಡಿದಂತಾರೆ ಸುಗ್ರೀವನ ಇರ್ತಕ್ಕಂಥ ಅಲ್ಲಿ ನಿನಗೆ ನಿಮ್ಮ ಅಣ್ಣನ ಇರ್ತಕ್ಕಂಥ ತುಂಬಾ ದ್ರೋಹ ಇರ್ತಕ್ಕಂಥ ಮಾಡಿದ್ದಾನ, ಅದಕ್ಕೆ ಪರಿಹಾರ ಮಾಡಿ ನಿನ್ನ ನಾನು ಮುಂದೆ ರಾಜ್ಯದಲ್ಲಿ ಕೂಡಿಸ್ತೇನೆ ಎಂಬುದಾಗಿ ಹೇಳಿದರು. ಆಗ ವಾಲಿಯ ಇರ್ತಕ್ಕಂಥವನ್ನ ನಾನು ಬಂದು ನಿಧನಂತರ ಸಂಹಾರ ತನ್ನ ವಾಲಿಯ ಇರ್ತಕ್ಕಂಥವನ್ನ ನಾನು ಅವನ ಕಡಿಗಿಸಿ ನಿನಗೆ ರಾಜ್ಯ ಕೊಡ್ತೇನೆ ಎಂಬುದರ್ಥ. ಇದಕ್ಕೆಂದ್ರೆ ಆಗ ಈ ಪ್ರಕಾರವಾಗಿ ವಾಲಿಯ ಇರ್ತಕ್ಕಂಥವನ್ನ ಇದಕ್ಕೆ ನಿಮಗೆ ಕ್ರಿಮಿನಲ್ ಲಾ ಪೂರ ಹೇಳಿರ್ತಾನೆ, ಪೂರ ಅರ್ಥ ಆಗೋದು ಎಷ್ಟು ದೂರ ಮುಗಿಯೋದನ್ನು ಹೇಳ್ತಾನೆ. ಆದ ಕಾರಣ ಸುಗ್ರೀವನ ಇರ್ತಕ್ಕಂಥ ಆಗ ಒಂದು ಮಾತು ಹೇಳಿದ,
ಬಾಲಿಯಾಗಿರ್ತಕ್ಕಂಥವನ್ನ ನಿಮ್ಮಿಂದ ಜಯಿಸಲಿದ್ಯಾದ ಹಾಗೆ ರಾಮದೇವರ ಬಲವಾಗಿರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿ ಅದಕ್ಕೆ ಒಂದು ಹೇಳ್ತಾನೆ ಸೀತಾನುಮಾರ್ಗಗತೇತ ವಾಲಿನ ಕ್ಷಿಪ್ತ ದುಂದುಬೀತನು ಸಮದರ್ಶಯತಿ ಇದ್ರೆ ದುಂದುಬಿ ಅಂತ ಹೇಳ್ತಕ್ಕಂಥವ ದೊಡ್ಡ ರಾಕ್ಷಸನ ಇರ್ತಕ್ಕಂಥವ ಅವನಿಗೂ ವಾಲಿಗೂ ಜಗಳವಾಗಿರ್ತಕ್ಕಂಥದ್ದಾಯ್ತು ವಿಚಿತ್ರ ಇರ್ತಕ್ಕಂಥ ಜಗಳ ಆಗಿ ಏನಾಯ್ತು ಅಂದ್ರೆ ಗುಹೆ ಒಳಗೆ ಇಬ್ಬರು ಹೊಂಟ ಗುಹೆ ಒಳಗೆ ಹೋಗೋಣ ಇಬ್ಬರು ಬರಲ್ಲ ಒಂಚೊಂದು ತಾಳಿ ಏನಾಯ್ತು ಅಂದ್ರೆ ಆ ಗುಹೆಯಿಂದ ರಕ್ತವಾಗಿರ್ತಕ್ಕಂಥದ್ದು ಹೊರಗೆ ಬಂತು ಸುಗ್ರೀವ ಏನ್ ನೆನ್ಸಿಟ್ಟ ತಮ್ಮ ಅಣ್ಣ ಹೋಗ್ಟ ಇಡೀ ರಾಜ್ಯದಲ್ಲಿ ತಾನು ಕೂದಬೇಕು ಅಂತೇಳಿ ಆ ಗುಹೆ ಬಾಗಿಲು ದೊಡ್ಡ ಕಲ್ಲು ಕಾರೆಗಲ್ಲಿನಿಟ್ಟ ಒಂಚೊಂದು ತಾಳಿ ಆಗ ಒಂದು ವಾಲಿ ಒಳಗಿಂದ ಬಂದು ಆ ಕಲ್ಲಿನ ಹೆಂಡಿ ಬಂದು ಸುಗ್ರೀವನ ಹೆಂಡಿ ಬಂದ ಇದು ಕಥೆ ಸುಗ್ರೀವನ ಹೆಂಡಿ ಬಂದ ಸುಗ್ರೀವನ ಹೆಂಡಿ ಬಂದು ಅವನ ಬ್ಯಾನಿಸ್ ನೀ ಜಯಂತಿಯಿಂದ ಹೊರಗು ಅಂತಂದ ಹಾಗೆ ಮಾಡ್ಬೇಡ ಅಂತ ಹನುಮಂತ ದೇವರು ಹೇಳಿರು ನೀವು ಕೂಡ ಹೋಗ್ರಿ ಅಂತ ಹೇಳಿ ಹನುಮಂತ ದೇವರು ಹೇಳಿ ಇತ್ಯಾದಿಗಳೆಲ್ಲ ಮಾಡಿದ ಈಗ ಆ ಕಥೆ ಒಂದು ಜ್ಞಾಪಕ ಇಟ್ಟಿಲ್ರಿ ನಿಮಗೆ ವಾಲಿ ಮರಣಕ್ಕೆ ಬರುತ್ತೆ ಅರ್ಥ ಆಗೋದು ಬಾಲಿಗೆ ಆಗ ಈಗ ಏನಾಯ್ತು ಅಂದ್ರೆ ಸುಗ್ರೀವನ ಇರ್ತಕ್ಕಂಥಮ್ಮ ಅದು ಬಿದ್ದಿದೆ ಆ ದುಂದುಬಿ ಶರೀರವಾಗಿರ್ತಕ್ಕಂಥದ್ದು ಬಿದ್ದಿದೆ ಎಷ್ಟೋ ಯೋಜನೆ ದೊಡ್ಡದಾಗಿ ಬಿದ್ದಿದೆ ನೀವು ಈ ಶರೀರವಾಗಿರ್ತಕ್ಕಂಥದ್ದನ್ನ ರಾಮ ಒಂದು ವೇಳೆ ನೀವನ್ನ ಕಾಲಿಂದ ತೂಗಿದಿ ಅಂತಂದ್ರೆ ಈ ನಮ್ಮ ಅಣ್ಣನ ಸಂಹಾರ ಮಾಡುವುದು ಎಂಬುದಾಗಿರ್ತಕ್ಕಂಥ ನಮ್ಮ ಅಣ್ಣನ ಜಯಿಸುವಿ ಎಂಬುದಾಗಿರ್ತಕ್ಕಂಥ ನಂಬಿಕೆ ನಂಗೆ ಬರದು ಎಂಬುದಾಗಿ ಹೇಳಿದ ಆಗ ರಾಮದೇವರ ಇರ್ತಕ್ಕಂಥವ್ರು ಏನ್ ಮಾಡಿದ್ರು ಆ ಒಂದು ಸುಗ್ರೀವನ ಇರ್ತಕ್ಕಂಥ ಸಮದರ್ಶಯತೆ ಅಂತಂದ್ರೆ ಆ ದುಂದುಬಿ ಶರೀರವಾಗಿರ್ತಕ್ಕಂಥದ್ದು ಸತ್ತು ಬಿದ್ದ ಶರೀರವಾಗಿರ್ತಕ್ಕಂಥದ್ದನ್ನು ರಾಮದೇವರಿಗೆ ತೋರಿಸಿದ ಆಗ ವೀಕ್ಷೈವತಾಂ ನಿಪತಿತಾಂಶ್ಚ ರಾಮದೇವ ಸಹ ಅಂಗುಷ್ಟ ಮಾತ್ರ ಚಲನಾತ್ ಅತಿಲೀಲಯೈವ ಮೊದಲ ಮಾತು ತುಂಬ ಮುಖ್ಯ ಅತಿಲೀಲಯೈವ ಸಂಪ್ರಾಪ್ಯ ಯೋಜನ ಶತೇತ ತಯೈವ ಸುಭೂಮಿ ಸರ್ವಾಣಿ ವಿದಾಯ ದಿತಿಜಾನ್ಯ ಅನಹತ್ ರಕ್ಷಸಾನ್ಯ ಇದಕ್ಕೆಂದ್ರೆ ತೋರಿಸಿದ ಮಾತ್ರ ಅಲ್ಲ ಅದಕ್ಕೆ ಆಮೇಲೆ ನಡೆದ ಶ್ಲೋಕ ಹೇಳಿ ಮುಗಿಸ್ಬೇಕು ಆಗ ಏನು ರಾಮದೇವರ ಇರ್ತಕ್ಕಂಥವ್ರು ಅಂತ ಮರಿ ದುಂದುಬಿ ಶರೀರವಾಗಿರ್ತಕ್ಕಂಥದ್ದು ಕಳೆ ಬಿಟ್ಟಿರ್ತಕ್ಕಂಥದ್ದು ದೊಡ್ಡ ಶರೀರವಾಗಿರ್ತಕ್ಕಂಥದ್ದು ದೊಡ್ಡ ವಿಲಮ ಅವನ ನೋಡಿ ಶರೀರ ನೋಡಿರು ಆಗ ಅಲ್ಲಿ ನೋಡ ನಿಪಪಾದ ರಾಮದೇವ ಅಂಗುಷ್ಟ ಮಾತ್ರ ಚಲನಾತ್ ಅತಿಲೀಲಯೈವ ಲೀಲಯೈವ ಅಂದ್ರೆ ಯಾವ ಶ್ರಮವೂ ಇಲ್ಲ ಅಂದ್ರೆ ಅಂಗುಷ್ಟ ಕೇವಲ ಹೆಬ್ಬಟ್ಟ ಇರ್ತಕ್ಕಂಥದ್ದನ್ನ ಈಗ ಆಡ್ಸೋದು ಏನಾಯ್ತು ಅಂತಂದ್ರೆ ಅದು 3 ಯೋಜನೆ ಹಾರಿ ಹೋಯ್ತು ಆ ಶರೀರವಾಗಿರ್ತಕ್ಕಂಥದ್ದು ಹಾರಿ ಹೋಗಿ ಅಲ್ಲಿ ಬಂದು ಕಳೆಗೆ ಬಿದ್ದು ರಸಾತಳ ಲೋಕದಲ್ಲಿ ಇರ್ತಕ್ಕಂಥ ಅನೇಕ ರಾಕ್ಷಸರಾಗಿರ್ತಕ್ಕಂಥವ್ರು ಸಂಹಾರವಾಗಿರ್ತಕ್ಕಂಥದ್ದು ಆಯಿತು ಆದ ಕಾರಣ ಈಗ ಅವನಿಗೆ ಇದಕ್ಕೆ ಆಮೇಲೆ ಬರ್ತಕ್ಕಂಥ ಚಂದ ಜ್ಞಾಪಕ ಈಗ ಅವನಿಗೆ ರಾಮದೇವರ ಬಲವಾಗಿರ್ತಕ್ಕಂಥದ್ದು ಏನು ಅಂತ ಮನಸ್ಸಿಗೆ ಬಂದಾಯ್ತು ರಾಮದೇವರ ಮನವಾಗಿರ್ತಕ್ಕಂಥದ್ದು ಏನು ಮನಸ್ಸಿಗೆ ಬಂದಾದ ಮೇಲೆ ರಾಮ ನಾನು ನಾಳೆ ಜಗಳ ಕೂಡ ವಾಲಿ ಕೂಡ ಹೋಗ್ತಾನೆ ನೀ ವಾಲಿನ ನಿಗ್ರಹ ಮಾಡ್ಬೇಕು ಅಂತ ಹೇಳಿರ್ಬೋದು ಇನ್ನೊಂದು ಪರೀಕ್ಷೆ ಇಡ್ತೇನೆ ಅಂತಂದ ಅಂತಂಬಾದಲ್ಲಿ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ನೀವು ಗಮನಿಸ್ಬೇಕು ಇದಕ್ಕೆಂದ್ರೆ ಈ ಪ್ರಕಾರವಾಗಿ ದುಂದುಬಿ ಆದ್ಮೇಲೆ ಸರ್ವ ಪ್ರಸಾದಜ ಬಲಾತ್ ವಿದಿತಿಜಾನ್ ಅವಧ್ಯಾನ್ ಸರ್ವಾನ್ ಹೇತ್ಯ ಪುನಪೇನ ಪುನಶ್ಚ ಸದ್ಯ ಭೀತೇನ ವಾಲಿ ಬಲತಃ ಕಥಿತಃ ಸಹ ಸಪ್ತತಾಳ ವೃಕ್ಷವಾಗಿರ್ತಕ್ಕಂಥದ್ದು ಮನೆಗಡ ಅಂತ ಹೇಳ್ತಾರಲ್ಲ ಅದು ಪ್ರದರ್ಶ ದಿತಿಜಾನ್ ಸುದುರಾಂಶ ಪ್ರಜಾತ್ ಈ ಶ್ಲೋಕವಾಗಿರ್ತಕ್ಕಂಥದ್ದಕ್ಕೆ ಏನರ್ಥ ಎರಡನೇ ಪರೀಕ್ಷೆ ಇದನ್ನ ಬಿಟ್ಟಿದ್ರೆ ನಿಮಗೆ ವಾಲಿಯನ್ನ ರಾಮದೇವರು ಕೊಲ್ಲಲ್ಲ ಅಂತ ಮೊದಲು ತಿಳ್ಕೋಬೇಕು ವಾಲಿಯನ್ನ ರಾಮದೇವರು ಕೊಲ್ಲಲ್ಲ ಅಂತ ಯಾಕೆ ಹೇಳ್ತೀನಿ ಅಂತಂಬದಕ್ಕೆ ಒಂದೇ ಒಂದು ಮಾತು ಹೇಳಿಬಿಟ್ಟು ಇದು ನಿಲ್ಲಿಸಿದ್ದೇನೆ ನಮ್ಮ ತಂದೆಯವರು ಒಂದು ಮಾತು ಹೇಳಿರು ಹೇಗೆ ನಮ್ಮ ತಂದೆಯವರಿಂದ ನಾನು ಬದುಕಿದ್ದೇನೆ ನಮ್ಮ ತಂದೆಯವರು ಮಾತಾಡಿರೋ ಹಾಗಾದ್ರ ನಿನ್ನ ಬಂದು ನಾನು ಲಾಭ ಓಡಿಸಿದ್ದಕ್ಕೆ ನೀ ಹಣ ಸಂಪಾದಿಸು ಏನೋ ಮಾಡೋ ಅದರ ಗೊತ್ತಿಲ್ಲ ಆದ್ರೆ ಈ ವಾಲಿಯ ಇರ್ತಕ್ಕಂಥ ವಿಷಯದಲ್ಲಿ ನೀ ದೊಡ್ಡ ಪಾಯಿಂಟ್ ಹೇಳಿದೀರ ಅದು ಸಾಧನೆ ನೀ ಲಾಭ ಓದಿದ್ದಕ್ಕೆ ಅದು ಏನು ಅದನ್ನ ವಿಸ್ತಾರವಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾನೆ ಈ ಎರಡನೇ ಪರೀಕ್ಷೆ ಏನು ಅದು ಮೊದಲ ಪರೀಕ್ಷೆ ದುಂದುಬಿ ದೇಹವಾಗಿರ್ತಕ್ಕಂಥದ್ದು ಎರಡನೇ ಬಂದು ನಮ್ಮ ಅಣ್ಣನ ಮುಂದೋಗಿ ಅದಕ್ಕೆ
ನಮ್ಮನ್ನೇ ನಿಗ್ರಹ ಮಾಡುವೆ ಜಯಿಸುವೆ ಎಂಬ ಅದಕ್ಕೆ ಇನ್ನೊಂದು ಟೆಸ್ಟ್ ಹೇಳ್ತೇನೆ ಅಂದ್ರೆ ಏನ್ ಟೆಸ್ಟ್ ಹೇಳಿದ ಆ ಟೆಸ್ಟ್ ಅನ್ನು ರಾಮದೇವರು ಏನ್ ಮಾಡಿರು ಎಂಬುದಕ್ಕೆ ಅದಕ್ಕೆ ಆಮೇಲೆ ಬಾಲಿ ಏನ್ ನಡೆದು ಅದನ್ನ ವಿಸ್ತಾರವಾಗಿ ಮಾಡಿ ಅದರಲ್ಲಿ 2-3 ಪಾಯಿಂಟ್ ಏನು ಸಂದೇಹ ಇದ್ರು ನೀವು ದಯಮಾಡಿ ಹೇಳ್ಬೋದು. ಬಾಲಿ ಆಗಿರ್ತದೆ ಮೊದಲ ಪಾಯಿಂಟ್ ಮಧುವನ ಹೇಳಿದೆ, ಬಾಲಿಯನ್ನ ರಾಮದೇವರು ಕೊಲ್ಲಲ್ಲ ಅಂತ ಚಂದ ತಿಳ್ಕೊಬೇಕು. ದೇವರ ನಾಮ ಇರೋದು ಇನ್ನು ಎಲ್ಲ ಪುರಾಣದಲ್ಲಿ ಹೇಳಿರಾರು ಬಾಲಿನ ಕೊಂದುಂಟಾಗ ಬಾಲಿನ ಸತ್ಯವಾಗಿ ಕೊಲ್ಲಲ್ಲ, ಬಾಲಿನ ಸತ್ಯವಾಗಿ ಕೊಲ್ಲಲ್ಲ. ಇದಕ್ಕಿದ್ರೆ ಒಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ಈಗ ನಿಮ್ಮ ಮನೆಯಲ್ಲಿ ಕೂಸು ತುಂಬಾ ದುಕ್ಷಣ ಮಾಡ್ತಿದ್ರೆ ಒಂದು ಚಿಕ್ಕ ಪೆಟ್ಟುಂಟು ನೀವು ದುಕ್ಷಣ ಮಾಡ್ಬೇಡ ಹಾಗೆ ಅಂತ ಹೇಳ್ತಿದ್ರೆ ತುಂಬಾ ಇದ್ರೆ ಆ ಕೂಸನ್ನ ಕೊಲ್ಲಂತೀರಾ? ಅರ್ಥ ಆಯ್ತಲ್ಲ? ಇಲ್ಲ. ಆದರೆ ಹಂಗೆ ಒಂದು ಪೆಟ್ಟು ಇಟ್ಟ ಲೇಸಾಗಿ ಇದನ್ನ ನಿಸ್ತಾರವಾಗಿ ನಮಗೆ ಭಾನುವಾರ ಮುಗಿದ್ರೆ ಈ ಶ್ಲೋಕ 5ನೇ ಶ್ಲೋಕಕ್ಕೆ ಏನ್ ಅರ್ಥ ಅಂಬುದು ಹೇಳ್ಬಿಟ್ಟು ಆಮೇಲೆ ಬಾಲಿಯಾಗಿರ್ತಕ್ಕಂಥ ಸೇವೆಯ ಶ್ರೀಶ ವೆಂಕಟೇಶ ಪ್ರಿಯ ಕುಲಾನು ಪುಷ್ಪ ಪ್ರೀತ ದದ್ಯಾತ್ಮೇಯ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ ದೀರ್ಘಾಯುಷ್ಮಾನ್ ಭವ. ಅಂಕಲ್ ಥ್ಯಾಂಕ್ ಯು ಅಂಕಲ್. ತುಂಬಾ ಚೆನ್ನಾಗಿತ್ತು. ಇವತ್ತೇನೋ ಹನುಮಂತ್ ದೇವ್ರದ್ದು ಹನುಮಂತ್ ಜಯಂತಿ ಬೇರೆ ಬರ್ತಾ ಇದೆ ಫೇರ್ಲಿ ಸೂನ್. ನಮ್ದೇನೋ ಹನುಮಂತ್ ದೇವರು ಪ್ರವೇಶ ಮಾಡಿದ್ದಾರೆ ನಮ್ಮ ರಾಮಾಯಣದಲ್ಲಿ. ವೆರಿ ವೆರಿ ಬ್ಯೂಟಿಫುಲ್ ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಸ್ಟಾರ್ಟ್ ಆಫ್ ದಿ ಡಿಸ್ಕಷನ್ ವಿತ್ ಫಸ್ಟ್ ಕ್ವೆಶ್ಚನ್ ಅಂಕಲ್. ಇವಾಗ ನೀವು ಬಂದು ಫಸ್ಟ್ ಇನಿಷಿಯಲ್ ಫೇಸ್ ಹೇಳಿದ್ರೆ ಇವಾಗ ಅನೋರಣಿಯಾನ್ ಮಹತೋ ಮಹಿಯಾನ್ ದೇವರು ಬಂದು ಇಲ್ಲಿ ಅಲ್ಲಿಯೂ ಸೈಮಿಲ್ಟೇನಿಯಸ್ ಆಗಿರ್ತಾನೆ. ಕಾಂಟ್ರಡಿಕ್ಟರಿ ಆಟ್ರಿಬ್ಯೂಟ್ಸ್, ಅಚಿಂತ್ಯ ಅದ್ಭುತ ಶಕ್ತಿ ಅಂತೇಳಿ ತಗೋಬೇಕು ಅಂತ ಹೇಳಿ ನಾರಾಯಣದು ಅದು ತಗೊಂಡಿದೀವಿ. ಇವಾಗ ಅದೇ ತರ ಬಂದು ಪ್ರಾಣತತ್ವ ಅಂಬುದು, ವಾಯು ಪ್ರಾಣತತ್ವ ಅಂಬುದು ಒಂದು ಸತ್ಯಲೋಕದಲ್ಲಿ ಕೂತಿರತ್ತೆ. ಅದು ವಾಯುಲೋಕ ಸತ್ಯಲೋಕ, ಅಲ್ಲಿ ವಾಯುದೇವರು ಕೂತಿದ್ದಾರೆ. ಅದು ಮಾತ್ರ ಇಲ್ದಾಗ ಆಲ್ ಸೆಂಟಿಯನ್ ಬೀಯಿಂಗ್ಸು ಅವರು ದೇಹದ್ರೊಳಗೂ ವಾಯು ತತ್ವ ಕೂತ್ಕೊಂಡು ಎಲ್ಲಾ ಕೆಲಸನ ಚೇಷ್ಟನೆ ಮಾಡಿಸ್ತಾ ಇದ್ದದೆ ಅಂತ ಹೇಳಿ ಅವಾಗ ಆ ಮೂಲ ಸತ್ಯಲೋಕದಲ್ಲಿ ಕೂತಿರೋ ಪ್ರಾಣತತ್ವಕ್ಕೂ ಜೀವ ಆತ್ಮದ್ರೊಳಗೆ ಕೂತಿರೋ ವಾಯು ತತ್ವಕ್ಕೂ ಡಿಫರೆನ್ಸ್ ಇರತ್ತಾ ಅಂತ ಹೇಳಿ ಒಂದು ಕ್ವೆಶ್ಚನ್ ಹೇಳಿದ್ರಲ್ಲ ಅಂಕಲ್. ಅದು ಬಂದು ಐ ಜಸ್ಟ್ ವಾಂಟೆಡ್ ಟು ಗೆಟ್ ಕ್ಲಾರಿಫಿಕೇಶನ್. ಇವಾಗ ಬಂದು ವಾಯು ಬಂದು ಪ್ರಾಣತತ್ವ ಅಂಬೋದು ಅಣು, ನಾರಾಯಣ ಅಂಬೋದು ವಿಭು, ಎಲ್ಲಾ ಜಾಗದಲ್ಲಿ ಇದ್ದದೆ. ಇವಾಗ ಅದನ್ನ ಬಂದು ಹೆಂಗ ಇವಾಗ ಅಣು ಅದು ಆಮೇಲೆ ವಾಯುಗೂ ಆಮೇಲೆ ಪ್ರಾಣದ್ರೊಳಗಿರೋಕ್ಕೂ ಡಿಫರೆನ್ಸ್ ವಾಯು ತತ್ವವಾಗಿರ್ತಕ್ಕಂಥದ್ದಲ್ಲಿ ವ್ಯಾಪ್ತ, ಮುಖ್ಯ ಪ್ರಾಣದಲ್ಲಿ ಸೂಕ್ಷ್ಮ. ಅದ ಕಾರಣ ಒಂದೇ ರೂಪದಲ್ಲಲ್ಲ. ಅಲ್ಲಿ ಏನ್ ಹೇಳಿದೆ, ಎಲ್ಲಿ ಬಂದು ವಾಯುದೇವರಿದ್ದಾರೆಯೋ ಅಲ್ಲಿ ದೇವರಿದ್ದಾನ ಅಂತ ಹೇಳ್ರಿ, ಅದು ಸರಿ. ಎಲ್ಲಿ ದೇವರಿದ್ದಾನೆಯೋ ಅಲ್ಲಿ ವಾಯುದೇವರಿದ್ದಾರೆ ಅಂತ ಇಲ್ಲಿ ಆಚಾರ್ಯ ಶ್ಲೋಕ ಮಾಡಿದ್ದಾರಲ್ಲ. ಆಗ ಸರ್ವವ್ಯಾಪಿ ಅಂತಂಬದು ಎಲ್ಲಾ ಸ್ಥಳದಲ್ಲೂ ಇರ್ತಾನ ಎಂಬ ಧರ್ಮದಲ್ಲಿ ಇಬ್ರು ಈಕ್ವಲ್ ಆಯ್ತಲ್ಲ ಅಂತ ಶಂಕ. ಈಕ್ವಲ್ ಆಗೋದಿಲ್ಲ ಅಂತ ಅದು ಉತ್ತರ. ಹೆಂಗಂತಂದ್ರೆ ಚಿಕ್ಕ ಸ್ಥಳದಲ್ಲಿ ಇರಾವಳ ಮುಖ್ಯ ಪ್ರಾಣ ರೂಪದಿಂದ ಇದ್ದಾರೆ, ಈ ವ್ಯಾಪ್ತರ ಇರಾವಳ ವಾಯು ರೂಪದಿಂದ ಇದ್ದಾರೆ. ಪರಮಾತ್ಮ ಒಂದೇ ರೂಪದಲ್ಲಿ ಚಿಕ್ಕ ಸ್ಥಳದಲ್ಲೂ ಇರುವ ವ್ಯಾಪ್ತನಾಗ ಇರುವ, ಆದ ಕಾರಣ ಸಾಂಕರ್ಯ ಇಲ್ಲ. ಹಾಗಾದ್ರೆ ಪ್ರಾಣ ರೂಪದ್ದು ವಾಯು ರೂಪದೊಳಗೂ ಸ್ವಲ್ಪ ಡಿಫರೆನ್ಸ್ ಇದ್ದದೆ ಅಂತ ನಾವು ತಗೋಬೇಕಲ್ವಾ ಅಲ್ಲಿ? ಇಲ್ಲ, ಸೂಕ್ಷ್ಮ ರೂಪ, ಚಿಕ್ಕ ರೂಪ ಅಂತ ಅರ್ಥ. ಚೇತನದಲ್ಲಿ ಒಂದಿಲ್ಲ, ಆ ಜೀವನಲ್ಲಿ ಒಂದು ಇದಿಲ್ಲ. ಚಿಕ್ಕ ರೂಪದಲ್ಲಿ ಇರ್ತಕ್ಕಂಥ ಪ್ರಾಣದೇವರಿಗೆ ಶಕ್ತಿ ಇಲ್ಲ, ಅದನ್ನೆಲ್ಲ ಅದೇ ಚಿಕ್ಕ ರೂಪದಲ್ಲಿದ್ದಾರೆ, ಅಲ್ಲಿ ದೊಡ್ಡ ರೂಪದಲ್ಲಿದ್ದಾರೆ. ವಾಯುದೇವರ ಇರ್ತಕ್ಕಂಥವ್ರು ಮುಖ್ಯ ಪ್ರಾಣ ರೂಪದಿಂದ ಚಿಕ್ಕ ಸ್ಥಳದಲ್ಲಿದ್ದಾರೆ, ವಾಯು ರೂಪದಿಂದ ಸರ್ವವ್ಯಾಪಿಯಾಗಿದ್ದಾರೆ. ಅದ ಕಾರಣ ರೂಪ ಭೇದ ಇರುವ ಪ್ರಯುಕ್ತ ಪರಮಾತ್ಮ ಹಂಗಿಲ್ಲ. ಆದ ಕಾರಣ ಸರ್ವಗತ ಅಂತಂದ್ರೆ ಒಂದೇ ರೂಪದಲ್ಲಿ ಎಲ್ಲಾ ಸ್ಥಳದಲ್ಲೂ ಇರುವ, ಚಿಕ್ಕ ಸ್ಥಳದಲ್ಲೂ ಇರುವ. ಅದಕ್ಕೆ ಯುವಮವತಿ ಅಂತ ಒಂದು ಸೂತ್ರ ಬರೋದು ನೋಡ್ರಿ. ಅರ್ಭಗೋಪಸ್ವಾತ ಯುವಮವತಿ ಅಂತಂದ್ರೆ ಅವ್ಯಾಕೃತ ಆಕಾಶ ಇದೆಲ್ಲ. ಈಗ ನಮ್ಮ ಮೂದಿಲ್ಲ ಕಿಮ್ಮಿಲ ಆಕಾಶ ಇದೆ, ಊಟ ಇದೆ, ಎಲ್ಲಾ ಸ್ಥಳದಲ್ಲಿರೋ ಆಕಾಶವೂ ಇದೆಲ್ಲ. ಸೊ ಇದು ಯಾಕೆ ನಾನು ಕೇಳಿಕ್ ಬಂದಂದ್ರೆ, ಅಭಿಮಾನಿ ವ್ಯಪದೇಶಸ್ತು ವಿಶೇಷ ಅನುಗತಿಭ್ಯಾಮ್ ಅಂತ ಹೇಳಿ ತತ್ವಾಭಿಮಾನಿ ದೇವತಾ ಇನ್ಕ್ಲೂಡಿಂಗ್ ಮುಖ್ಯ ಪ್ರಾಣ ತತ್ವಾಭಿಮಾನಿ ದೇವತೆಗಳು ಎಲ್ಲಾ ಜಾಗದಲ್ಲೂ ಇದ್ದಾರೆ. ಅವ್ರವ್ರು ಲೋಕದ್ರೊಳಗೂ ಇದ್ದಾರೆ, ನಮ್ಮ ಪಿಂಡಾಂಡದ್ರೊಳಗೆ ಒಂದೊಂದು ಸ್ಟೇಷನ್ ಒಳಗೂ ಇದ್ದಾರೆ ಅಂತ ನಾವು ತಗೊಳ್ಳೋದ್ರೊಳಗೆ ಅಲ್ಲಿನೂ ಅದೇ ತರ ಅದೇ ತಾರತಮ್ಯದಲ್ಲಿ ಅದೇ ಇದಲ್ಲಿ ತಗೋಬೇಕಲ್ಲ ಅಲ್ಲಿನೂ ಅದೇ ತಾನೆ. ಅದು ದೇವರ ಅಚಿಂತ್ಯ ಶಕ್ತಿಯಿಂದ ಬರ್ತದೆ. ಅದು ಸಾಪೇಕ್ಷ ಅಚಿಂತ್ಯ ಶಕ್ತಿ. ಒಂದು ನೋಡ್ರಿ, ಈಗ ಒಂದು ನಿಮಿಷ ನೋಡ್ರಿ, ಸೂರ್ಯನ ತಗೊಳ್ರಿ. ಸೂರ್ಯ ಎಷ್ಟು ರೂಪದಲ್ಲಿದ್ದಾನ?
ಇನ್ಫಿನಿಟ್ ಫಾರ್ಮ್ಸ್ ಎಷ್ಟೋ ಮಿಲಿಯನ್ಸ್. ನಮ್ಮ ಮನುಷ್ಯರ ಮಾತ್ರ ಅಲ್ಲ, ಇರುವಿಗೂ ಕಣ್ಣಿದೆ, ಎಲ್ಲದಕ್ಕೂ ಕಣ್ಣಿರ ಜೀವರಾಶಿ ಪೂರ ಸೂರ್ಯ ಇರ್ಬೇಕಲ್ಲ. ಇದು ಅಚಿಂತ್ಯ ಐಶ್ವರ್ಯ ಶಕ್ತಿ, ದೇವರ ಅಚಿಂತ್ಯ. ಒಂದು ಜೀವ ಅಷ್ಟು ರೂಪ ತಗೊಂಡು ಬರ್ಲಿಕ್ಕೆ ಮುಡಿಯಾದ ಅಂದ್ರೆ ಪರಮಾತ್ಮನ ಅಚಿಂತ್ಯ ಐಶ್ವರ್ಯ ಶಕ್ತಿಯಿಂದ ಬರ್ತೇನೆ ದುಡ್ಡು. ಈ ಅಚಿಂತ್ಯ ಐಶ್ವರ್ಯ ಶಕ್ತಿ ಸಾಪೇಕ್ಷ ಅಚಿಂತ್ಯ ಶಕ್ತಿ ಅಂತ ಹೆಸರು ಇದಕ್ಕೆ. ಅದಾವುದು ಇನ್ನೊಂದು ಪದಾರ್ಥನ ತಗೊಂಡು ಬಂದು ಅಚಿಂತ್ಯ ಐಶ್ವರ್ಯ ಶಕ್ತಿನ, ಇದು ತುಂಬಾ ಮುಖ್ಯ. ನಿರಪೇಕ್ಷ ಅಚಿಂತ್ಯ ಶಕ್ತಿ ಇದ್ದದೆ ನೋಡ್ರಿ, ಸಾಪೇಕ್ಷ ಅಚಿಂತ್ಯ ಶಕ್ತಿ ಆಗಿರ್ತಕ್ಕಂಥದ್ರ ಮತ್ತು ಈಗ ಎಷ್ಟು ರೂಪದಲ್ಲಿ ಸೂರ್ಯ ಇದ್ದಾನಂತ ಕೇಳಿದ್ರೆ, ವಾಯುದೇವರನ್ನು ಕೇಳಿದ್ರೆ ಇದ್ರೆ ಹೇಳೋಣ. ಆಗ ಅಚಿಂತ್ಯ ಶಕ್ತಿನ ತಿಳ್ಕೊಂಡಂಗ ಆಯ್ತಲ್ಲ. ಅಂದ್ರೆ ಅದು ನಿರಪೇಕ್ಷ ಅಚಿಂತ್ಯ ಶಕ್ತಿ ಅಲ್ಲ, ಅನೋರಣೀಯ ಅಂತ ಇದೆ ನೋಡ್ರಿ, ಅದು ನಿರಪೇಕ್ಷ ಅಚಿಂತ್ಯ ಶಕ್ತಿ. ವಿತೌಟ್ ದಿ ಗೋಯಿಂಗ್ ಟು ಅದರ್ ಆಬ್ಜೆಕ್ಟ್, ಅನದರ್ ಎಂಟಿಟಿ, ಅಚಿಂತ್ಯ ಶಕ್ತಿ ಹೇಳ್ತಾರಲ್ಲ. ನಿರಪೇಕ್ಷ ಆದ್ರೆ ವಿತೌಟ್ ಗೋಯಿಂಗ್ ಟು ಅನದರ್ ಆಬ್ಜೆಕ್ಟ್, ಅದು ಅಚಿಂತ್ಯ ಶಕ್ತಿ. ನೋಬಡಿ ಕ್ಯಾನ್, ಅದು ಅವನಿದ್ದಂತೆ. ಅರ್ಥ ಆಯ್ತು ಅಂಕಲ್. ಐ ಅಂಡರ್ಸ್ಟುಡ್ ಅಂಕಲ್. ಥ್ಯಾಂಕ್ ಯು ವೆರಿ ಮಚ್. ಎನಿ ಅದರ್ ಕ್ವೆಶ್ಚನ್ಸ್? ಯಾಕಂದ್ರೆ ಯತ್ರ ವಾಯು ತತ್ರ ಹರಿ, ಯತ್ರ ಹರಿ ತತ್ರ ವಾಯು ಅದ್ರ ಮೇಲೆ ಆಕ್ಷೇಪ ಬಂದ್ರೆ ಆಕ್ಷೇಪ ಇಲ್ಲ. ಮುಕ್ತರಾಗಿರ್ತಕ್ಕಂಥವ್ರಿದ್ದಾರಲ್ಲ, ಮುಕ್ತರಾಗಿರ್ತ ಯಾವಾಗ ಜೀವನಲ್ಲಿ ಒಳಗ ವಾಯುದೇವರಿದ್ದಾರೆ ಅಂತ ನಾನು ಗುಹಾಧಿಕರಣ ದಯಮಾಡಿ ನೋಡ್ರಿ. ಆತ್ಮಾಂತರಾತ್ಮೀಯತೆ ಹರಿರೇಖ ಆಗ ಜೀವನಿಗೆ ಒಂದು ಮುಕ್ತಿ ಹೋದಾದ್ರೂ ಕೂಡ ಜೀವತ್ವ ಇದೆಲ್ಲ ಅವನಿಗೆ, ಆ ಜೀವನೊಳಗೆ ಅವರೇ ಕೂತಿದ್ದಾರಲ್ಲ ಅನ್ನೋರು ಕೂತಾರೆ. ಅದು ತುಂಬಾ ದೊಡ್ಡ ತತ್ವವಾಗಿದೆ. ಅಂಕಲ್ ಅದ್ರೊಳಗ ಇಟ್ಸ್ ಪ್ರಾಬ್ಲಿ ಸಿಲಿ ಕ್ವೆಶ್ಚನ್ ಅಂಕಲ್. ಐ ಲಾಸ್ಟ್ ಇಟ್ ಎನಿವೇ. ಇವಾಗ ಬಂದು ಬಲಿಕ್ತಾ ಸೂಕ್ತದ್ಲಿ ಫಸ್ಟ್ ಬಲಿಕ್ತಾ ತದ್ ವಪುಷೇದ ಈ ದರ್ಶತಮ್ ಅಂತ ಹೇಳ್ಮೇಲೆ, ಅಲ್ಲಿ ಬಲಿಕ್ತಾ ಅಂತ ಹೇಳ್ಮೇಲೆ ಬಟ್ ಇತ್ತ ಅಂತ ತಗೊಂಡು, ಇತ್ತಮೇವ ನಹಿತಮ್ ಅಂತ ತಗೊಂಡು, ಅಲ್ಲಿ ತಗೊಂಡ್ರೆ ಈ ವಾಯುದೇವರಿಗೂ ಅವ್ರ ಮೂಲಾವತಾರಕ್ಕೂ ಅವ್ರದ್ದು ಮೂಲದ ಇದಕ್ಕೂ ಆಮೇಲೆ ಅವತಾರ ರೂಪಕ್ಕೂ ಏನು ಡಿಫರೆನ್ಸ್ ಇಲ್ಲ. ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ವಾಯು ಅವತಾರ ಅಂಡ್ ಇಂದ್ರ ಫಾರ್ ಎಕ್ಸಾಂಪಲ್ ಅಂತ ಹೇಳಿ ಬರುತ್ತಲ್ಲ, ಅದನ್ನ ಇಲ್ಲಿ ಕೂಡಿಸ್ಲೇಬಾರ್ದಲ್ಲ. ದಿಸ್ ಇಸ್ ಅ ಡಿಫರೆಂಟ್ ಐಡಿಯಾ. ಡಿಫರೆನ್ಸ್ ಇಲ್ಲ ಅಂದ್ರೆ ಯೋಗ್ಯತೆಯಲ್ಲಿ ಡಿಫರೆನ್ಸ್ ಇಲ್ಲ ಅಂತ ಅರ್ಥ. ಯೋಗ್ಯತೆಯಲ್ಲಿ ಡಿಫರೆನ್ಸ್ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಅವರ ಮುಖ್ಯ ಪ್ರಾಣ ರೂಪದಿಂದ ಚಿಕ್ಕದಾಗಿದ್ರು ಯೋಗ್ಯತೆ 100%, ವಾಯು ರೂಪದಿಂದ ಎಲ್ಲಾ ಸ್ಥಳದಲ್ಲಿದ್ರು 100%. ಬ್ಯೂಟಿಫುಲ್ ಅಂಕಲ್. ಐ ಅಂಡರ್ಸ್ಟುಡ್. ಎನಿ ಅದರ್ ಕ್ವೆಶ್ಚನ್ಸ್? One question, Madhu, if I may. ಅಂಕಲ್, ಇದು ಬಂತಲ್ಲ, ಹನುಮನ್ ದೇವರು ಒಂದ್ ಶೋಲ್ಡರ್ ಅಲ್ಲಿ ದೇವ್ರನ್ನ, ಒಂದ್ ಶೋಲ್ಡರ್ ನಲ್ಲೇ ಜೀವನ್ ತಗೊಂಡು ಹೋಗ್ತಾರೆ ಅಂತ. ಸೊ ಅಂದ್ರೆ ಫ್ರಮ್ ದ ಹ್ಯೂಮನ್ ಬಾಡಿ ಜೀವನ್ ತಗೊಂಡು ಹೋಗ್ತಾರೆ ಅಂತಂದ್ರೆ ದಟ್ ಈಸ್ ಕನ್ಸೀವ್, ಐ ಮೀನ್ ಒನ್ ಕ್ಯಾನ್ ಕಾನ್ಸೆಪ್ಚುಲೈಸ್. ಆದ್ರೆ ಪರಮಾತ್ಮ, ಐ ಮೀನ್ ಅವ್ರನ್ನ ತಗೊಂಡು ಸರ್ವವ್ಯಾಪಿ ಪರಮಾತ್ಮನ್ ತಗೊಂಡು ಹೋಗ್ತಾರೆ ವಾಯುದೇವರು ಅಂತಂದ್ರೆ ಐ ಆಮ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್. ಹೌ ಡಸ್ ಒನ್ ಕಾನ್ಸೆಪ್ಚುಲೈಸ್ ದಟ್? ಜೀವನಲ್ಲಿ ನಿಮ್ಮ ಈ ಬಾಡಿ ಬಿಟ್ಟುಡ್ರಿ, ನಿಮ್ಮ ಚೇತನ ಅಂತ ಇದಲ್ಲ, ಯುವರ್ ಸೋಲ್. ಆ ಸೋಲ್ ದೇವರು ಒಂದು ರೂಪದಲ್ಲಿ ಇದ್ದಂಡ, ಅವನಿಗೆ ಅಂತರಾತ್ಮ ಅಂತ ಹೆಸರು. ಅಲ್ಲಿ ವಾಯುದೇವರು ಇದ್ದಾರೆ, ಅರ್ಥ ಆಯ್ತಲ್ಲ. ಆ ಸೋಲ್ನ ತೂಗಿಕೊಂಡು ಹೋಗೋ ವೇಳೆ, ಆ ಸೋಲ್ನ ತಗೊಂಡು, ಸೋಲ್ ನಮ್ಮ ಕಣ್ಣಿಗೆ ಬೀಳಲ್ಲ, ದೇಹದ ಕಣ್ಣಿಗೆ ಬಿಡ್ತಾ ಇದೆ. ಆ ಸೋಲಿನ ತಗೊಂಡು ಹೋಗ್ತಕ್ಕಂಥ ವೇಳೆ ಆ ಸೋಲಿಲಿರ್ತಕ್ಕಂಥ ಪರಮಾತ್ಮ ಅಂತರಾತ್ಮ ಎಂಬವನ್ನ ಒಂದು ಪಾರ್ಸ್ ಕೂಡಿಸಿಕೊಂಡು, ಇದು ಉಪನಿಷತ್ತಲ್ಲಿ ಬರ್ತಕ್ಕಂಥದ್ದು. ನಾವು ಹೇಳಿದ್ದಿಲ್ಲ, ಇದು ಮಾರ್ಗ, ಇದು ದೇವತೆಗಳ ಒಳಗೆ ಒಂದು ಡಿಫರೆನ್ಸ್ ಓಪನ್ ಬಂತು. ನಮ್ಮಲ್ಲಿ ಯಾರು ದೊಡ್ಡವರು ಅಂತ ಹೇಳಿ ಷಟ್ಪುರುಷನ್ನು ಬರ್ತಾರೆ ನೋಡ್ರಿ, ಆಗ ಹೇಳ್ತಾರಲ್ಲ, ಅದ್ರ ವಿಸ್ತಾರವಾಗಿ ಇದು ಬರ್ತದೆ. ಆಗ ವಾಯುದೇವರು ಒಂದೊಂದು ಕೊಂಡೋಗಿ ಅವನ ಡೆಸ್ಟಿನಿ ಎಲ್ಲಿದೆಯೋ ಅಲ್ಲಿ ಬಿಟ್ಬಿಡ್ತಾರೆ, ಅರ್ಥ ಆಯ್ತಲ್ಲ. ಏನಾಗಬೇಕು ಅಂತ ಅದಕ್ಕೆ ದಿ ಸೋಲ್ ಅದನ್ನ ಇಟ್ಟಿರ್ತಾನೆ. ಇಲ್ಲಿ ವಾದಿರಾಜ ಸ್ವಾಮಿನ ಹಸನಂದ ಒಂದು ಪಾರ್ಸ್ ರಾಮದೇವರ ಕೂಡಿಸಿಮೂನ, ಒಂದು ಪಾರ್ಸ್ ಲಕ್ಷ್ಮಣನ ಕೂಡಿಸಿಮೂನ. ಇದು ಪರಮಾತ್ಮನೇ ರೆಪ್ರೆಸೆಂಟೇಟಿವ್, ಇದು ಜೀವನಿ ರೆಪ್ರೆಸೆಂಟೇಟಿವ್, ಇದು ಸಾಕ್ಷಾತ್ ಪರಮಾತ್ಮ, ಇದು ಒನ್ ಆಫ್ ದಿ ಜೀವ. ನೀವು ಯಾವಾಗಲೂ ಮಾಡೋ ಕೆಲಸದಾನ್ ಮಾಡ್ತಾ ಇದ್ದೀರಿ. ಅದಕ್ಕೋಸ್ಕರ ಹಸನಂದ ರಾಮದೇವರು ನೆಗದ್ರು ಸ್ಮೈಲ್ ಮಾಡಿರುವಂತ ರಾಜರ ಟಿಪ್ಪಣಿ ಮಹಾಭಾರತ ಪರಿನ್ಯಾಸ ಹೋಗಕ್ಕೆ. ಯು ಆರ್ ಡೂಯಿಂಗ್ ಯುವರ್ ಯೂಶುವಲ್ ವರ್ಕ್. ಐ ಡೋಂಟ್ ಫೈಂಡ್ ಎನಿಥಿಂಗ್ in which you are doing. Millions of people are dying. ಎಲ್ಲರೂ ಎಷ್ಟು ರೂಪದಿಂದ ತಗೊಂಡಿರ್ತಾರೆ, ತುಂಬಾ ದೊಡ್ಡ. ಅದಿದ್ದಾನೆ ಒಂದೇ ಒಂದಿಟ್ಟಿಲ್ರಿ, ಈ ವಾಯುದೇವರ ಅನುಗ್ರಹ ಇಲ್ಲ ಅಂದಿದ್ರೆ ದೇವರ ನೋಡೋದೇ ಇಲ್ಲ. ಸುಮ್ಮನೆ ದೇವ್ರ ಗುಡಿ ಅಂತ ನಾವು ಹೋಗ್ತೇವೆ. ದೇವ್ರ ಗುಡಿಗೆ ಹೋಗ್ರಿ, ಬಹಳ ಬಿಡ್ರಿ. ಮೊದಲು ವಾಯುದೇವರು, ಅವ್ರ ತಾನು ಹನುಮನ್ ದೇವರು, ಅವ್ರ ತಾನು ಭೀಮಸೇನ ದೇವರು,
ಅವರು ತಾನು ನಮ್ಮ ಆಚಾರ್ಯರು. ಅದ್ರಲ್ಲಿ ಎಷ್ಟೋ ಕೋಟಿ ಜನ್ಮ ನೀವು ಒಳ್ಳೇದು ಮಾಡಿದ ಕಾರಣ ಮಾಧ್ವ ಜನ್ಮ ಬಂದಿದೆ ಅಂತ ತಿಳ್ಕೊಂಡು 1 ನಿಮಿಷ ಉಪಾಸ್ಯ ಪ್ರಥಮ ಮಧ್ವ ಪಶ್ಚಾತ್ ನರಹರಿ ಭಜೇತ್ ಶ್ಲೋಕ ನೋಡ್ರಿ. ನಾಣ್ಯತಾ ಮೋಕ್ಷ ಮಾಪ್ನೋತಿ. ಇದುವರೆಯಲ್ಲಿ ಅರ್ಥ ಆಯ್ತು. ಪ್ರತ್ಯುತ ನರಕಂಬರ ಇದ್ದು ಅವ್ರು ಬಿಟ್ಟು ನೀವು ನೇರ ಹೋದ್ರಿದ್ರು. ನೀವು ಚಿಕ್ಕ ಪಾಯಿಂಟ್ ನಿಮಗೆ ಕಾಣ್ತಾರೆ. ಲೌಕಿಕದ್ರು ಕೂಡ ನಾವು ಸಾರಿ ಡೆಲ್ಲಿಲಿ ಫೈನಾನ್ಸ್ ಮಿನಿಸ್ಟರ್ ಒಳಗೆ ಹೋಗಿದ್ದೆ 20 years ಬ್ಯಾಕ್. ಅದಕ್ಕೆ ಮುಂಚೆ ಹೊರಗೆ ಮುಂಚೆ 3 PA ನೋಡ್ಬೇಕು. ಫಸ್ಟ್ PA ಸ್ಯಾಂಕ್ಷನ್ ಮಾಡೋನು, ಸೆಕೆಂಡ್ PA ₹3 PA ಮಾಡಂತಾನೆ ಅವ ಇಂಟರ್ವ್ಯೂ ಟೈಮ್ 5 minutes ಇಂದ ಆಲ್ ರೈಟ್ ಅಂತಂದ. ಒಂದು ಅವನೇ ನೆಕ್ಸ್ಟ್ ಪಾರ್ಲಿಮೆಂಟ್ ಫೈನಾನ್ಸ್ ಮಿನಿಸ್ಟರ್ ಬರ್ತಾರೆ ಅಂದ್ರೆ ತಿಳಿದು. ಅದಕ್ಕೆ ಇಷ್ಟ ಆರ್ಭಟ ಇದ್ರೆ ದೇವರು ಇದಕ್ಕೆ ಹೆಂಗೆ ಅದ್ರಾಗ ಇವ್ರ ಹತ್ರ ಚೀಟ ಇರ್ತಕ್ಕಂಥ ಹನ್ನೊಂದು ದೇವ್ರ ಹತ್ರ. ಎದಕ್ಕೆ ಅಂದ್ರೆ ಅದಕ್ಕೆ ನಿಮಗೆ ಇನ್ನೂ ಹೇಳ್ಬೇಕು ಅಂದ್ರೆ ದೇವರೊಂದು ಮುಂದೆ ಒಂದು ಎಕ್ಸಾಂಪಲ್ ಹೇಳ್ತಾನೆ. ದೇವರು ಒಂದು ರೂಮಲ್ಲಿ ಕೂತಿದ್ದಾನೆ, ಬಾಗಿಲು ಹಾಕಿದೆ. ಅರ್ಥ ಆಯ್ತಲ್ಲ? ನೀವು ಅವನ್ನ ನೋಡ್ಬೇಕು ಅಂತ ಆಸೆ ಪಡ್ತೀರಿ, ನಾನು ನೋಡ್ಬೇಕು ಅಂತ ಆಸೆ ಪಡ್ತೇನೆ. ಅವ ಹೀಗಿರುವ ಹಂಗಿರುವನ ಹಂಗಿರ್ತಾಳೆ ಅವಳೆ. ನಾವೊಂದು ಮದುವೆ ಹೇಳ್ತೇನೆ, ನೀವು ಒಂದು ಮದುವೆ ಹೇಳ್ತಾ ಇದ್ದೀರಿ, ಒಬ್ಬೊಬ್ರು ಒಂದೊಂದು ಮದುವೆ ಹೇಳ್ತಾ ಇದ್ದಾರೆ. ಅವ ಹೆಂಗಿದ್ದಾನ ಅಂತ ತೋರ್ಸ್ಬೇಕು ಅಂತಂದ್ರೆ ಬಾಗಿಲು ತೆರಿಬೇಕಲ್ಲ. ಬಾಗಿಲು ತೆರೆದಿಲ್ಲ. ಆ ಬಾಗಿಲು ದಲ್ಲಿ ಸರ್ವಮೂಲ ಗ್ರಂಥ. ಅರ್ಥ ಆಯ್ತಿಲ್ಲ? ಆ ಬಾಗಿಲು ತೆರೆದ್ಬಿಟ್ಟು ಅನಂತ ಕಲ್ಯಾಣ ಕೊಡ್ಬೇಕು. ನಾನು ನಿರ್ದಿಷ್ಟಾಗಿ ಎಷ್ಟು ಉಪಕಾರ ಮಾಡಿದ್ದಾರೆ. ನೀವು ಆಚಾರ್ಯರಲ್ಲಿ ಭಕ್ತಿ ಮಾಡಿದ್ರೆ ಸಾಕು. ಅರ್ಥ ಆಯ್ತಿಲ್ಲ? ದೇವರು ನಿಮ್ಮನ್ನ ಆಟೋಮೆಟಿಕ್ ಆಗಿ ಕರ್ಕೊಂಡು ಹೋಗ್ತಾನೆ, ಒಳ್ಳೇದು ಮಾಡ್ತಾನೆ. ಅದಕ್ಕೆ ಬಂದು ಅದಕ್ಕೆ ನಾನು ಮೊದಲು ಒಂದೇ ಒಂದು ನೋಡ್ತೇನೆ ನಿಮಗೆ. ಯು ವಿಲ್ ಬೆಟರ್ ಅಪ್ರಿಶಿಯೇಟ್. ಉಪಕಾರ ಸ್ಮರಣೆ ಅಂತ ಒಂದಿದೆ ನೋಡ್ರಿ. ಈಗ ನಂಗೆ ವಯಸ್ಸಾಯ್ತು ಹೇಳಕ್ ಬಿಟ್ಟಿಲ್ಲ ಅಂದ್ರೆ ನನ್ನ ಮಗ ಕೈ ಹಿಡದ್ದು ಅಂದ್ರೆ ಅದೊಂದು ಉಪಕಾರ. ಹಸಿವಾಯ್ತು ನಿಮ್ಮನೆ ಬಂದ್ರೆ ಒಪ್ಪತ್ತು ಅನ್ನ ಹಾಕ್ತೀರಿ, ಅದೊಂದು ಉಪಕಾರ. ಹಣ ಇಲ್ಲ ಅಂದ್ರೆ ಒಂದು 10 ರೂಪಾಯಿ ಕೊಡ್ತೀರಿ, ಅದೊಂದು ಉಪಕಾರ. ಎಲ್ಲದಕ್ಕೂ ಮೇಲು ಉಪಕಾರ ಮಾಡಿದವರು ಮೊದಲು ನೀವು ನಾವು ಇಲ್ಲಿ ಮನುಷ್ಯ ಬರ್ಲಿಕ್ಕೆ ಕಾರಣ ಉಪಕಾರ ಮಾಡಿದವರು ನಮ್ಮ ತಾಯಿ ಮಹಾಲಕ್ಷ್ಮಿ. 3,11,04,000 ಕೋಟಿ ವರ್ಷ ಜಪ ಮಾಡಿದ ಕಾರಣ ತಾನೆ ನಾವಿಬ್ರು ಬಂದಿದ್ದೇವೆ. ಅದಕ್ಕೆ ಆಮೇಲೆ ಆ ದೇವರನ್ನು ಕುರಿತು ತಿಳಕೊಳ್ಳಕ್ಕೆ ನಮ್ಗೆ ಉಪಕಾರ ಮಾಡಿದವರು ವಾಯುದೇವರು. ಇದಕ್ಕೆ ಉಪಕಾರ ಫಸ್ಟ್ ಮಸ್ಟ್ ಬಿ ಗ್ರೇಟ್ಫುಲ್. ಯಾರು ಎದಕ್ಕೆಂದ್ರೆ ಪ್ರಾಯಚಿತ್ತ ಮಾಡಿಬಿಟ್ರೆ ಏನು ಪಾಪ ಮಾಡಿರೋ ಹೋಗುತ್ತೆ ಅಂತಿದೆ ನೋಡ್ರಿ. ಅದಲ್ಲಿ ಉಪಕಾರ ಮಾಡಿದವರಿಗೆ ಅಪಕಾರ ಮಾಡ್ತಾನೆ ನೋಡ್ರಿ, ನೆನ್ಸ್ಲಂಗಿರ್ತಾನೆ ನೋಡ್ರಿ, ಅವ್ರಿಗೆ ಪ್ರಾಯಚಿತ್ವೇ ಇಲ್ಲ ಅಂತ ಹೇಳುತ್ತೆ. ಯು ಕಾಂಟ್ ರಿಡೀಮ್ ಇಟ್. ಅದ್ರಲ್ಲಿ ಫಸ್ಟ್ ಉಪಕಾರ ಮಾಡಿದವರು ಎಷ್ಟು ಅನಾದ್ಯನಂತ ಕಾಲವೇ ನಮಗೆ ಪ್ರವೇಶ ಮುಂದೆ ಬಂದಿದೆ. ಅದರ ತೆಗೆದು ಬಿಸಾಡ್ಲಕ್ಕೆ ಉಪಕಾರ ಮಾಡಿದವರು ಶ್ರೀಮದ್ ಆಚಾರ್ಯರು. ಆಚಾರ್ಯ ಶ್ರೀಮದ್ ಆಚಾರ್ಯ ಸಪ್ತಮೇ ಜನ್ಮ ಜನ್ಮದಿ ದೀರ್ಘಾಯುಷ್ಯ. ಚಂದ ಇದ್ದೀರಮ್ಮ? Beautiful, uncle. On that note, we will close today's session. Looking forward to next week, uncle. Thank you very much. Hare Krishna. You open with the Saptatala Vriksha so that other than the base, Thank you.